2012 ಅಲ್ಲಿ ಪ್ರೀವಿಯಸ್ ನೈಟ್ ಅನ್ನುವಂಥದ್ದು ಸ್ಟೋರೀಸ್ ಚೆಕ್ ಮಾಡುವಾಗ ಮಹದೇವಪುರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅನ್ನುವಂಥ ಗೊತ್ತಾಯಿತು. ಸೀನ್ ಹೆಂಗಿತ್ತು ಅಂದ್ರೆ, ಒಂದು ಬೆಳಗ್ಗೆ ಜನ ವಾಕಿಂಗ್ ಬಂದಂಥದ್ದು ಕಾರ್ ನೋಡಿದ್ದಾರೆ. ಒಬ್ಬ ಪರ್ಸನ್ ಟೀ ಶರ್ಟು ಜೀನ್ಸ್ ಪ್ಯಾಂಟು ಹಾಕಿದ್ದಾರೆ. ಮುಖ ಪೂರ್ತಿ ಕವರ್ ಆಗಿದೆ ಸೆಲ್ಲೋ ಟೇಪ್ ಅಲ್ಲಿ. ಎರಡೂ ಕಾಲುಗಳಿಗೆ ಸೆಲ್ಲೋ ಟೇಪ್ ಸುತ್ತಕೊಂಡಿತ್ತು, ಕೈಗೂ ಅರ್ಧ ಸೆಲ್ಲೋ ಟೇಪ್ ಸುತ್ತಕೊಂಡಿತ್ತು. ಸ್ಪಾಟಿಗೆ ಬಂದಂಥವ್ರು ಕಾರ್ ನೋಡಿ ಇದು ಶ್ರೀರಾಗದ ಕಾರ್ ಅಂತ ಹೇಳ್ತಾರೆ. ಸೊ ಸ್ಯಾಲ್ರಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ದಿನ ಆದ್ಮೇಲೆ ಒಂದು ರೂಮ್ನಲ್ಲಿ ಕಾರ್ ತಗೋತಾರೆ. ಕಾಲ್ಸ್ ಬರಕ್ಕೆ ಶುರುವಾಗುತ್ತೆ. ಕಾರಣನೇ ಒಂದು ಕಾಲ್ ಒಂದು ಹುಡುಗಿ ಇನ್ಶೂರೆನ್ಸ್ ಬೇಕಾ ಅಂತ ಕೇಳ್ಕೊಂಡು ಈತನಿಗೆ ಕಾಲ್ ಮಾಡಿರುವಂಥದ್ದು. ಲಾಸ್ಟಿಗೆ ಇವರಿಬ್ರು ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿ ಮುಂದೊಂದು ದಿನ ಇದೇ ಶ್ರೀರಾಗ್ ಡೆತ್ ಆದಂಥವನು ಆ ಹುಡುಗಿನ ಲವ್ ಮಾಡಕ್ಕೆ ಶುರು ಮಾಡಿದ್ದ. ಇನ್ನೂ ಒಂದು ಸ್ಪೆಷಲ್ ಅಂದ್ರೆ, ಆತ ಒಂದಿನ ಕೂಡ ಆ ಹುಡುಗಿನ ನೋಡಿಲ್ಲ. ರಿಟ್ರೀವ್ ಮಾಡದಂತಹ ಪೊಲೀಸವರಿಗೆ ಇವನ ಡೆತ್ ಹಿಂದೆ ಒಂದು ಸ್ಟೋರಿ ಇರುವಂಥದ್ದು ಗೊತ್ತಾಗುತ್ತೆ. ಅವಳ ಒರಿಜಿನಲ್ ಹೆಸರೇ ಬೇರೆ, ಬಟ್ ಇವನಿಗೆ ಹೇಳ್ಕೊಂಡಿದ್ದು ಮಾತ್ರ ಜೆನಿಫರ್ ಅಂತ. ಅಷ್ಟು ದಿನ ಇವಳು ಅವನ ವಾಯ್ಸ್ ಕೇಳಿದಷ್ಟು. ಆ ಫೋಟೋ ನೋಡಿದ ನಂತರ ಇವಳಿಗೆ ಅನ್ಸುತ್ತೆ, ಈ ಹುಡುಗ ಎಷ್ಟೊಂದು ಚೆನ್ನಾಗಿದ್ದಾನಲ್ಲ ಅಂತ ಅನ್ಸುತ್ತೆ. ಅವಳೇನು ಮಾಡ್ತಾಳೆ, ಇಂಟರ್ನೆಟ್ಟಿಂದ ಯಾವುದೋ ಒಂದು ಚೆನ್ನಾಗಿರೋ ಹುಡುಗಿದೊಂದು ಫೋಟೋ ಡೌನ್ಲೋಡ್ ಮಾಡ್ಕೊತಾನೆ. ಅದನ್ನು ಅವನಿಗೆ ಕಳಿಸ್ತಾಳೆ ಶ್ರೀರಾಗಿಗೆ. ಅವನಂತೂ ಆ ಫೋಟೋ ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ಇಂಪ್ರೆಸ್ ಆಗೋಗ್ತಾನೆ. ಇದು ಹೆಂಗೆ ಡ್ರಾಮಾ ಆಗತ್ತೆ ಅಂತ ಹೇಳಿದ್ರೆ, ಇವಳು ಯಾವುದೋ ಒಂದು ಲೊಕೇಶನ್ ಹೇಳ್ತಾಳೆ. ಅಲ್ಲಿ ಹೋದಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಅವಳು ಬರಲ್ಲ. ಫ್ರೆಂಡ್ ಕಡೆಯಿಂದ ಫೋನ್ ಮಾಡಿಸ್ತಾಳೆ. ಶ್ರೀರಾಗಿ ಮಾತಾಡ್ಬಿಟ್ಟು, ನಾನು ಜೆನಿಫರ್ನ ಅಮ್ಮ ಮಾತಾಡ್ತಿರೋದು, ಅವಳಿಗೆ ಮನೆಯಲ್ಲಿ ಮದುವೆ ಫಿಕ್ಸ್ ಆಗಿದೆ, ನನ್ನ ಮಗಳಿಗೆ ತೊಂದರೆ ಕೊಡಬೇಡಪ್ಪ. ಸೊ ಇದು ಅವನ್ನ ಕಂಪ್ಲೀಟ್ ಆಗಿ ಹಾರ್ ಮಾಡ್ತಾರೆ. ನನ್ನ ಪ್ರೀತಿಯ ಜೆನ್ನಿಕುಟ್ಟಿ, ನೀನು ಹೇಳಿದ ವಿಚಾರಗಳನ್ನ ನಾನು ತುಂಬಾನೇ ಯೋಚನೆ ಮಾಡಿದೆ. ನೀನಿಲ್ಲ ಅಂತ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ನಾನು ಅವತ್ತೇ ಹೇಳಿದೆ. ಅದು ನಿಜ ಕೂಡ. ನಾನು ಸಾಯ್ತಾ ಇದ್ದೀನಿ. ನಂತರ ಹೇಮಾವತಿ ನಾಲೆಯಲ್ಲಿ ಡೆಡ್ ಬಾಡಿಗಳು ಸಿಗುತ್ತೆ ಗೊತ್ತಾ? ಚನ್ನಪಟ್ಟಣ ಹತ್ರ ನೀರು ಹರಿದೋಗುವಂತ ಒಂದು ನಾಲೆ ಇದೆ. ಈ ನಾಲೆಯಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಪೊಲೀಸರು ಸ್ಪಾಟಿಗೆ ಬರ್ತಾರೆ. ಬಂದು ಡೆಡ್ ಬಾಡಿನ ನೀರಿಂದ ತೆಗಿತಾರೆ. ತೆಗೆದು ನೋಡಿದಾಗ ಅದು ಮೂಟೆ ಕಟ್ಟಿತ್ತು. ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟ್ರು ಇದು ಮರ್ಡರ್ ಆಗಿದೆ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ತಾರೆ. ಮತ್ತೊಂದು ಡೆಡ್ ಬಾಡಿ ಇದೇ ಚನ್ನಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಿಗುತ್ತೆ. ಅವತ್ತು ನೈಟ್ ಯಾವುದೋ ಒಂದು 4-5 ಜನರ ಟೀಮು ಒಂದು ದರೋಡೆ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡು ಎಲ್ಲೋ ಒಂದು ಕಡೆ ಇದೆ ಅನ್ನೋ ಮಾಹಿತಿ ಗೊತ್ತಾಗಿತ್ತು. ದರೋಡೆ ಮಾಡಕ್ ಬಂದಿದ್ದವ್ರನ್ನ ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡ್ ಬರ್ತಾರೆ. ಪೊಲೀಸ್ ಅವರ ಇಂಟ್ರಾಗೇಷನ್ ಜಾಸ್ತಿ ಆದಂತ ಟೈಮಲ್ಲಿ ಒಂದು ಮರ್ಡರ್ ಮಾಡಿರೋ ಒಂದು ವಿಚಾರವನ್ನ ಆತ ಪೊಲೀಸ್ ಅವ್ರ ಹತ್ರ ಹೇಳ್ತಾರೆ. ಈ ಅಮೌಂಟ್ ನ ಶೇರ್ ಮಾಡುವಂತ ವಿಚಾರದಲ್ಲಿ ಒಬ್ಬರಿಗೆ ಜಾಸ್ತಿ ಅಮೌಂಟ್ ಹೋಯ್ತು, ಒಬ್ಬರಿಗೆ ಕಮ್ಮಿ ಅಮೌಂಟ್ ಹೋಯ್ತು. ಕೊನೆಗೆ ಈ ಜಗಳ ಎಂಡ್ ಆಗುವಂತದ್ದು ತಮ್ಮ ಜೊತೆಗೆ ಇದ್ದಂತಹ ಒಬ್ಬನನ್ನ ಮರ್ಡರ್ ಮಾಡ್ತಾರೆ. ಈ ಕೊಲೆ ಮಾಡಿದಂತಹ ಪರ್ಸನ್ ಡೆಡ್ ಬಾಡಿ ಏನಿರುತ್ತೆ, ಇದೇ ಡೆಡ್ ಬಾಡಿಯನ್ನ 2010 ಹೇಮಾವತಿ ನಾಲೆಗೆ ತಗೊಂಡೋಗಿ ಬಿಸಾಕುವಂತೆ. ಟೀಮಲ್ಲಿ ಆಲ್ರೆಡಿ 4 ಜನ ಇದ್ದಿದ್ದ ಟೀಮಲ್ಲಿ. ಸೊ ಕುಡಿತಾ ಕೂತಿದ್ದಂತಹ ಟೈಮಲ್ಲಿ ಜಗಳ ಆಗುತ್ತೆ. ಈ ಮಧು ಅನ್ನುವಂತ ವ್ಯಕ್ತಿಯನ್ನ ಇವರೆಲ್ಲರೂ ಕೂಡ ಸೇರಿ ಕೊಲೆ ಮಾಡ್ತಾರೆ. ಆ ಮಧು ಅನ್ನುವಂತಹ ವ್ಯಕ್ತಿಯ ಡೆಡ್ ಬಾಡಿಯನ್ನ ತಾವು ಕುಡಿತಾ ಇದ್ದಂತಹ ಜಾಗದಲ್ಲಿ ಪೆಟ್ರೋಲ್ ಸುರಿದು ಸುಟ್ಟಾಕ್ತಾರೆ. ಟೋಟಲ್ 4 ಹತ್ಯೆಗಳನ್ನ ಈ ವೇಶ್ಯಾವಾಟಿಕೆ ದಂಧೆಗೋಸ್ಕರ ಇವರು ಮಾಡಿದ್ದಾರೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಬೆಂಗಳೂರಲ್ಲಿ ಐ ಥಿಂಕ್ ಈ ತರದೊಂದು ಮರ್ಡರ್ ಆಗಿರ್ಲಿಲ್ಲ ಅನ್ಸುತ್ತೆ. ಹೀನಸ್ ಆಗಿ ಆಗಿರುವಂತ ಒಂದು ಮರ್ಡರ್ ಕೇಸ್ ಇದು. ಪೊಲೀಸರು ಬರ್ತಾರೆ, ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ನೋಡ್ತಾರೆ. ಸ್ಮೆಲ್ ಯಾವ ಲೆವೆಲ್ಗೆ ಇರುತ್ತೆ ಅಂದ್ರೆ, ಪೊಲೀಸವ್ರಿಗೆ ಎಂಟರ್ ಆಗೋದಕ್ಕೆ ಭಾರಿ ಕಷ್ಟ ಆಗುತ್ತೆ. ಮನೆ ಒಳಗಡೆ ಒಂದು ಫ್ರಿಡ್ಜ್ ಇರುತ್ತೆ. ಆ ಫ್ರಿಡ್ಜ್ ಒಳಗಡೆ ಡೆಡ್ ಬಾಡಿ ಪೀಸ್ಗಳಿರುತ್ತೆ. ಮನುಷ್ಯನ ಮೃತದೇಹ ಕಟ್ ಮಾಡಿ ಇಟ್ಟಿರ್ತಾರೆ. ಕೌಂಟ್ ಮಾಡ್ತಾರೆ. 57 ಪೀಸ್ ಇರುತ್ತೆ. ಆಕಸ್ಮಿಕವಾಗಿ ಆಕೆ ಮೊಬೈಲ್ ನೋಡುವಂತ ಒಂದು ಪರಿಸ್ಥಿತಿ ಬರುತ್ತೆ. ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ನಾನು ಯಾಕೆ ಇಂಟ್ರೆಸ್ಟಿಂಗ್ ಅಂತ ಅಂದೆ ಅಂದ್ರೆ, ಒಂದು 5-6 ವರ್ಷದ ಮುಂಚೆ ಅನ್ಸುತ್ತೆ, ನಾನು ರೇಡಿಯೋಲಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಇರತಕ್ಕಂಥ ಈ ಅತಿಥಿ ಒಟ್ಟಿಗೆ ನಾನು ಆಲ್ಮೋಸ್ಟ್ ಒಂದು 5-6 ವಂಡರ್ಫುಲ್ ಎಪಿಸೋಡ್ಸ್ ಮಾಡಿದ್ದೆ. ಕಟ್ ಮಾಡಿ ನೋಡಿದ್ರೆ ಕೋವಿಡ್ ಆದ್ಮೇಲೆ ಅನ್ಸುತ್ತೆ ನೆಟ್ಫ್ಲಿಕ್ಸ್ ಅಲ್ಲಿ ದೊಡ್ಡ ಸೀರೀಸ್ ಆಗಿ ಬಂತದು ಅದೇ ಕಥೆನೆ. ಅಂತ ಅದ್ಭುತವಾದಂಥ ಸ್ಟೋರಿ ಟೆಲ್ಲರ್ ಅಂತ ಅನ್ನಕ್ಕಿಂತ ಹೆಚ್ಚಾಗಿ ಇವರೇ ಖುದ್ದು ವಿಟ್ನೆಸ್ ಅಂದ್ರೆ ಈ ಘಟನೆಗಳು ಏನ್ ಇವತ್ತು ನಾವು ಮಾತಾಡ್ತಿರ್ತಕ್ಕಂಥ ಈ ಕ್ರೈಮ್ ಸ್ಟೋರೀಸ್ ಅಥವಾ ಕ್ರೈಮ್ ಡೈರೀಸ್ ಏನ್ ಈ ಸಂಚಿಕೆ ಇದೆ, ಇದನ್ನ ಇವರು ನಿಜದ ತರಾನೇ ಹೇಳ್ತಕ್ಕಂಥ ವ್ಯಕ್ತಿ. ಮೀಡಿಯಾಲಿ ಸಾಕಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ. ಅಂಡ್ ಕ್ರೈಮ್ ಬ್ಯೂರೋ ಡಿಪಾರ್ಟ್ಮೆಂಟ್ ಎಲ್ಲ ಕೆಲಸ ಮಾಡಿದಂಥವ್ರು, ಮೀಡಿಯಾ ಫೀಲ್ಡ್ ಅಲ್ಲೇನೆ. ಅವರೇ ಸುನಿಲ್ ಧರ್ಮಸ್ಥಳದವರು. ನಮಸ್ತೆ, ಹೆಂಗಿದ್ರ? ಈಗ 1-2 ಎಷ್ಟೋ ಘಟನೆಗಳನ್ನ ನೀವು ಕೆಲವೊಂದ್ಸರಿ ಅದೇ ಸ್ಥಳಗಳಿಗೆ ಅಥವಾ ಅದೇ ವ್ಯಕ್ತಿಗಳನ್ನೇ ಮೀಟ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಎಷ್ಟು ಸರಿಯಾಗಿರುತ್ತೆ. ಈಗಂತ ಒಂದು ಕ್ರಿಮಿನಲ್ಗಳನ್ನ ನೋಡಿದಾಗ ನಿಮ್ಮ ಮೈಂಡಲ್ಲಿ ಏನು ಓಡುತ್ತೆ ಆಕ್ಚುಲಿ? ಇವಾಗ
ಬೆಂಗಳೂರಿನ ಮಹದೇವಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗಿರೋದು. ಜೆನಿ ಸ್ಟೋರಿ, ಎಸ್ ಜೆನಿಫರ್. ಎಸ್. ಎಸ್. ನಾನು ಅವಾಗ ರಿಪೋರ್ಟಿಂಗಲ್ಲಿದ್ದೆ. ಬೆಳಗ್ಗೆ ನಮ್ಮಲ್ಲಿ ಹೆಂಗೆ ಅಂದರೆ ರಿಪೋರ್ಟಿಂಗ್ ಟಿ ವಿ ಚಾನಲ್ಗಳಲ್ಲಿ ಶಿಫ್ಟ್ ವೈಸ್ ಒಬ್ಬೊಬ್ಬರು ರಿಪೋರ್ಟ್ ವರ್ಕ್ ಮಾಡುತ್ತಿರುತ್ತೆ. ನಿಮ್ದೇನು ಶಿಫ್ಟ್ ಇತ್ತು? ಮಾರ್ನಿಂಗ್ ಶಿಫ್ಟ್. ಮಾರ್ನಿಂಗ್ ಅಂದರೆ ನಮ್ಗೆ ಯೂಶ್ವಲಿ ಬೆಳಗ್ಗೆ 8ರಿಂದ ಸಂಜೆ 5 ಅಂತ ಇರುತ್ತೆ. ಬಟ್ ಅದು ಸಂಜೆ ಟೈಮಿಂಗ್ಸ್ ಇರಲ್ಲ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ವರ್ಕ್ ಇದ್ರ ಮೇಲೆ. ಸೊ ಯೂಶ್ವಲಿ ಕ್ರೈಮ್ ರಿಪೋರ್ಟರ್ಸ್ಗಳು ಬೆಳಗ್ಗೆ ಆಫೀಸಿಗೆ ಬಂದರೆ ಫಸ್ಟ್ ಮಾಡುವಂಥ ಕೆಲಸ ಅಂದರೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ಕಂಟ್ರೋಲ್ ರೂಮ್ಗಳಿಗೆ ಫೋನ್ ಮಾಡಿಕೊಂಡು ಪ್ರೀವಿಯಸ್ ನೈಟ್ ಏನಾದರೂ ಕ್ರೈಮ್ ಆಗಿದ್ದರೆ ಅದನ್ನು ಚೆಕ್ ಮಾಡುವಂಥದ್ದು ಇದನ್ನೆಲ್ಲ ಮಾಡ್ತೀವಿ. ಸೊ ಹಾಗೆ ಅವತ್ತು 2012 ಬೆಳಗ್ಗೆ ಆಫೀಸಿಗೆ ಬಂದಿದ್ದಂಥ ಟೈಮಲ್ಲಿ ಏನಾಗಿದೆ ಪ್ರೀವಿಯಸ್ ನೈಟು ಅನ್ನುವಂಥದ್ದು ಸ್ಟೋರೀಸ್ ಚೆಕ್ ಮಾಡುವಾಗ ಮಹದೇವಪುರ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅನ್ನುವಂಥ ಗೊತ್ತಾಗಿರುತ್ತೆ. ಒಂದಂದರೆ ಅವಾಗ ಟ್ರಾಫಿಕ್ ಕಮ್ಮಿ ಇತ್ತು. ಆಲ್ಮೋಸ್ಟ್ ನಾನು ರಿಚ್ಮಂಡ್ ಸರ್ಕಲಿಂದ 45 ಮಿನಿಟ್ಸಲ್ಲಿ ಮಹದೇವಪುರ ರೀಚ್ ಆಗಿತ್ತು. ಈಗಾದರೆ ರೀಚ್ ಆಗೋಕ್ಕಾಗಲ್ಲ, ಮಿನಿಮಮ್ ಅಂದರೆ 1.5 ಗಂಟೆ ತಗೊಳುತ್ತೆ ಟ್ರಾಫಿಕ್. 2 ಅವರ್ ಬೇಕಿವ. ರೀಚ್ ಆದಾಗ ಅದೊಂದು ಫಸ್ಟ್ ನಾನೇ, ಪೊಲೀಸರು ಸ್ಪಾಟಲ್ಲಿ ಇದ್ದಾರೆ, ಮೀಡಿಯಾದಿಂದ ನಾನೇ ಫಸ್ಟ್ ಸ್ಪಾಟಿಗೆ ರೀಚ್ ಆಗಿದ್ದೆ. ಅದೊಂದು ಸೀನ್ ಹೆಂಗಿತ್ತು ಅಂದರೆ ಒಂದು ಸ್ಮಾಲ್ ಪಾರ್ಕ್, ರೆಸಿಡೆನ್ಷಿಯಲ್ ಏರಿಯಾನೇ. ಬೆಳಗ್ಗೆ ಜನ ವಾಕಿಂಗ್ ಬಂದಂಥವ್ರು ಕಾರ್ ನೋಡಿದ್ದಾರೆ. ಒಂದು ವೈಟ್ ಕಲರ್ ಕಾರ್ ನಿಂತ್ಕೊಂಡಿತ್ತು, ಹೊಸ ಕಾರು. ಕಾರ್ ನಿಂತಿರುವಂಥದ್ದು ಏನೂ ಸ್ಪೆಷಲ್ ಅಲ್ಲ. ಆ ಕಾರ್ ಒಳಗಡೆ ಹಿಂದ್ಗಡೆ ಸೀಟಲ್ಲಿ ಒಬ್ಬರು ಮಲ್ಕೊಂಡಂಗೆ ಕಾಣಿಸಿದ್ದು. ಯಾರೋ ಒಬ್ಬರು ಹತ್ತಿರ ಹೋಗಿ ಹಿಂದ್ಗಡೆ ಬ್ಯಾಕ್ ಸೈಡ್ ವಿಂಡೋದಿಂದ ನೋಡಿದ್ದಾರೆ. ಲೈಕ್ ಸಸ್ಪಿಷಿಯಸ್ ಇತ್ತು, ಅಂದರೆ ಡೆಡ್ ಬಾಡಿ ಥರ ಇತ್ತು. ಸೊ ಇಮಿಡಿಯೇಟಾಗಿ ಪೊಲೀಸವ್ರಿಗೆ ಫೋನ್ ಮಾಡಿದ್ದಾರೆ. ಪೊಲೀಸರು ಸ್ಪಾಟಿಗೆ ಬಂದರು. ಆವಾಗ ನಾಗರಾಜ್ ಅಂತ ಮಹದೇವಪುರ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಇದ್ದರು, ಈಗ ಬೆಂಗಳೂರು ರೂರಲ್ ಅಡಿಷನಲ್ SP ಆಗಿದ್ದರು. ಅವ್ರ ಟೀಮ್ ಎಲ್ಲ ಬಂದರು. ಬೇಸಿಕಲಿ ಪೊಲೀಸರು ಸ್ಪಾಟಿಗೆ ಬಂದಂಥ ಟೈಮಲ್ಲಿ ಏನೇನು ಚೆಕ್ ಮಾಡಬೇಕು ಅದೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ನೋಡ್ತಾರೆ. ತುಂಬ ಹತ್ತಿರದಿಂದ ನೋಡಿದಂಥ ಟೈಮಲ್ಲಿ ಏನಾಗಿದೆ ಅಂದರೆ ಒಬ್ಬ ಪರ್ಸನ್ ಟಿ ಶರ್ಟು ಜೀನ್ಸ್ ಪ್ಯಾಂಟು ಹಾಕಿದ್ದಾರೆ. ಮುಖ ಪೂರ್ತಿ ಕವರ್ ಆಗಿದೆ ಸೆಲ್ಲೋ ಟೇಪಲ್ಲಿ. ಕಾರಲ್ಲಿ ಇದ್ದಂಥದ್ದು. ಕಾರ್ನಲ್ಲಿದ್ದದ್ದು. ದೆನ್ ಆತನ ಅದು ಕಾಲುಗಳೇನಿದ್ದಾವೆ, 2 ಕಾಲುಗಳಿಗೆ ಸೆಲ್ಲೋ ಟೇಪ್ ಸುತ್ತಕೊಂಡಿತ್ತು. ಕೈಗೂ ಅರ್ಧ ಸೆಲ್ಲೋ ಟೇಪ್ ಸುತ್ತಕೊಂಡಿತ್ತು. ನಂತರ ಪೊಲೀಸವರು FSL, ಡಾಗ್ ಸ್ಕ್ವಾಡ್ ಎಲ್ಲರನ್ನೂ ಕೂಡ ಕರೆಸ್ಕೊಂಡ್ರು. ಅಂದ್ರೆ ಸೆಲ್ಲೋ ಟೇಪ್ಗಳಲ್ಲಿ ಸುತ್ತಕೊಂಡಿರೋದು ಅಂದರೆ ಹೊರಗಡೆಯಿಂದ ಪೂರ್ತಿ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಇವರಿಗೆ ಡೋರ್ ಓಪನ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗಿ. ಇನ್ನು ಡೋರ್ ಓಪನ್ ಮಾಡಿಲ್ಲ. ನಂತರ ಇವರು ಕೀ ಇದೆಯಾ ಅಂತ ನೋಡಿದ್ರು. ಅಂದರೆ ಗ್ಲಾಸ್ ಬ್ರೇಕ್ ಮಾಡೋದು ಬೇಡ, ಕೀಯಲ್ಲೇ ಓಪನ್ ಮಾಡೋಕ್ಕಾಗತ್ತಾ ಅಂತ ನೋಡಿದ್ರು. ಆಮೇಲೆ ಎಕ್ಸ್ಪರ್ಟ್ಸ್ ಬಂದಂಥವ್ರು ನೋಡಿದವರು ಹೇಳಿದ್ದು, ಇಲ್ಲ ಗಾಡಿ ಒಳಗಡೆಯಿಂದ ಲಾಕ್ ಆಗಿದೆ ಅಂತ. ಅಂದರೆ ಡೋರ್ ಲಾಕ್ ತೆಗಿಯೋಕ್ಕಾಗ್ತಿಲ್ಲ, ಲಾಕ್ ಆಗಿದೆ ವೆಹಿಕಲ್ ಅಂತ ಹೇಳಿದರು. ಐದರ್ ಒಳಗಡೆಯಿಂದಲೂ ಆಗಿರ್ಬೋದು, ಹೊರಗಡೆಯಿಂದಲೂ ಆಗಿರ್ಬೋದು. ಯಾರೋ ಬೀಗ ಹಾಕೊಂಡು ಲಾಕ್ ಮಾಡಿ ಹೋಗಿರ್ಬೋದು. ಆಮೇಲೆ ಯಾರೋ ಒಬ್ರು ಇನ್ನೂ ಕ್ಲೋಸ್ ಆಗಿ ನೋಡಿದಾಗ ಕಾರ್ ಒಳಗಡೆನೆ ಕೀ ಕಾಣಿಸ್ತು. ಅಂದರೆ ಒಳಗಿಂದನೇ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು. ನಿಮಗೆ ಒಂದು ಬೇಸಿಕಲಿ ಪೊಲೀಸರು ಸ್ಪಾಟಿಗೆ ಬಂದರೆ ಯಾವುದೋ ಒಂದು ಡೆಡ್ ಬಾಡಿ ಸಿಕ್ಕಿದ್ರು ಫಸ್ಟ್ ಅದು ಸೂಸೈಡ್ ಮಾಡ್ಕೊಂಡಿದ್ದ ಅಥವಾ ನ್ಯಾಚುರಲ್ ಡೆತ್ ಅಥವಾ ಮರ್ಡರ್ ಇದು ಏನು ಅನ್ನುವಂಥ ನಾವು ನೋಡ್ತಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ವೈಸ್ ಅವರೊಂದು ಅನಾಲಿಸಿಸ್ ಮಾಡ್ತಾರೆ, ಇದು ಹೀಗಾಗಿರ್ಬೋದು ಅಂತ ಹೇಳಿ. ಬಟ್ ಇದು ಈ ಒಂದು ಡೆಡ್ ಬಾಡಿಗೆ ಏನು ಕೂಡ ಕನ್ಕ್ಲೂಷನ್ಗೆ ಬರೋಕ್ಕೆ ಸಾಧ್ಯ ಆಗಲ್ಲ. ಏನಕ್ಕೆ ಅಂತ ಹೇಳಿದರೆ ಅಲ್ಲಿ ಒಂಚೂರು ಬ್ಲಡ್ ಇಲ್ಲ. ಬಟ್ ಹಾಗಂತ ಹೇಳ್ಬಿಟ್ಟು ಅವನ ಮೈ ಮೇಲೆಲ್ಲ ಈ ಸೆಲೋ ಟೇಪ್ ಸುತ್ತಿರುವಂಥದ್ದು ಕಾಣಿಸ್ತಾ ಇದೆ. ಬೇರೆ ಯಾರಾದರೂ ಮಾಡಿ ಹೋಗಿರ್ಬೋದು ಅಂತ ಡೌಟ್ ಆಯಿತು. ಸೊ ಫಸ್ಟ್ ಮಾಡಿರುವ ಕೆಲಸ ಏನು ಅಂತ ಹೇಳಿದರೆ ಪೊಲೀಸರು ಆ ಕಾರ್ದು ವೆಹಿಕಲ್ ನಂಬರ್ ಇತ್ತಲ್ಲ ಅದರ ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ತಗೊಂಡು ಕಾರ್ ಯಾರ ಹೆಸರಲ್ಲಿದೆ ಅನ್ನುವಂಥ ನೋಡ್ತಾರೆ. ಸೊ ಅದು ಶ್ರೀರಾಗ್ ಅನ್ನುವಂಥ ಒಬ್ಬ ಪರ್ಸನ್ ಹೆಸರಲ್ಲಿದೆ ಅನ್ನೋಂಥ ಗೊತ್ತಾಗುತ್ತೆ. ದೆನ್ ಅದರ ಅಡ್ರೆಸ್ ತಗೋತಾರೆ. ವೈಟ್ ಫೀಲ್ಡಲ್ಲಿರುವಂಥ ಒಂದು ಮನೆ ಅಡ್ರೆಸ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ಹೋದಂಥ ಟೈಮಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ ಆ ಮನೆಯಲ್ಲಿ. ಸೊ ಅವ್ರು ಹೇಳ್ತಾರೆ, ಹೌದು ನಮ್ಮ ಹುಡುಗಂದೇ ಗಾಡಿ, ಶ್ರೀರಾಗ್ ಅನ್ನುವಂಥ ಹುಡುಗಂದು ಅನ್ನುವಂಥ ಹೇಳ್ತಾರೆ. ಅದೇ ಹುಡುಗನ ಈಗ ಕಾರ್ ಒಳಗಿದ್ದು ಅದು ಗೊತ್ತಿಲ್ಲ. ಓಕೆ. ಬಟ್ ಆ ದೇಹದ ಅಂದ್ರೆ ಆ ಬಾಡಿದು ವಯಸ್ಸು ಏಜ್ ಏನಿತ್ತು? ಅರೌಂಡ್ ಒಂದು 24-25 ಅಷ್ಟೇ. ಒಂದು 24 ವರ್ಷದ ಹುಡುಗ. 24-25 ಅಂದ್ರೆ ಮುಖ ಪೂರ್ತಿ ಕವರ್ ಆಗಿರೋದ್ರಿಂದಾಗಿ ಏನು ಪರ್ಸನ್ ಯಾರು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದಾದ ನಂತರ ಫ್ಯಾಮಿಲಿ ಅವ್ರು ಹೇಳ್ತಾರೆ ಶ್ರೀರಾಗ್ ಅನ್ನುವಂತ ಹೇಳ್ತಾರೆ. ಆಮೇಲೆ ಅವನ ಒಂದು ಕ್ಲೋಸ್ ಫ್ರೆಂಡ್ಸ್ ಇಬ್ಬರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ, ಅವ್ರನ್ನೂ ಕೂಡ ಕರೆಸ್ತಾರೆ. ಸ್ಪಾಟಿಗೆ ಬಂದಂಥವ್ರು ಕಾರ್ ನೋಡಿ ಇದು ಶ್ರೀರಾಗದೇ ಕಾರ್ ಅಂತ ಹೇಳ್ತಾರೆ. ಆಮೇಲೆ ಆ ಡ್ರೆಸ್ ನೋಡಿ ಮತ್ತು ಆ ಒಂದು ಬಾಡಿ ಸ್ಟ್ರಕ್ಚರ್ ನೋಡಿ ಶ್ರೀರಾಗೆ ಅಂತ ಹೇಳ್ತಾರೆ. ಕಾರ್ ಹಿಂದ್ಗಡೆ ಸೀಟಲ್ಲಿರುವಂಥ ಡೆಡ್ ಬಾಡಿ, ಆ ಕಾರ್ನ ಓನರು ಶ್ರೀರಾಗ್ದೆ ಅನ್ನುವಂಥನು ಕೂಡ ಹೇಳ್ತಾರೆ. ನೆಕ್ಸ್ಟ್ ಪ್ರೊಸೀಜರು ಪೊಲೀಸರು ಆ ಕಾರ್ದು ಡೂಪ್ಲಿಕೇಟ್ ಕೀ ಇದೆಯಾ ಅಂತ ಕೇಳಿದಂಥ ಟೈಮಲ್ಲಿ ಮನೇಲಿ ಡೂಪ್ಲಿಕೇಟ್ ಕೀ ಇದೆ ಅಂತ ಹೇಳಿರ್ತಾರೆ. ಆ ಕೀ ತಗೊಬಂದು ಕಾರ್ನ ಅನ್ಲಾಕ್ ಮಾಡ್ತಾರೆ, ಓಪನ್ ಮಾಡ್ತಾರೆ. ಅದು FSL ಅವರು, ಡಾಗ್ ಸ್ಕ್ವಾಡು ಅವರೆಲ್ಲರೂ ಕೂಡ ಇರ್ತಾರೆ. ಏನಕ್ಕೆ ಅಂದರೆ ಪ್ರತಿಯೊಂದು ಎವಿಡೆನ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗೋದು. ಇಡೀ ಕಾರ್ನ ಅವರು ಚೆಕ್ ಮಾಡ್ತಾರೆ. ಫಸ್ಟ್ ನೋಡುವಂಥದ್ದು ಫಿಂಗರ್ ಪ್ರಿಂಟ್ಸ್ ನೋಡ್ತಾರೆ. ಇಡೀ ಕಾರಲ್ಲಿ ಈ ಶ್ರೀರಾಗ್ದಲ್ಲದೆ ಬೇರೆ ಯಾವುದೇ ರೀತಿ ಫಿಂಗರ್ ಪ್ರಿಂಟ್ಸ್ಗಳು ಕೂಡ ಸಿಗಲ್ಲ. ಸೊ ಅಲ್ಲಿಗೊಂದು ಕನ್ಫರ್ಮ್ ಆಯಿತು, ಕಾರ್ನ ಬೇರೆ ಯಾರೂ ಟಚ್ ಮಾಡಿಲ್ಲ ಅನ್ನೋಂಥದ್ದು.
ಮತ್ತೆ ಈ ಸೆಲೋಟೇಪ್ ಸುತ್ತಿರುವಂಥದ್ದು ಹೇಗೆ ಅನ್ನುವಂಥದ್ದು ಒಂದು ತುಂಬಾ ದೊಡ್ಡ ಕ್ವಶನ್ ಆಗಿರುತ್ತೆ. ಯಾರಾದರೂ ಸುತ್ತು ಬಿಟ್ಟು ಹೋಗಿರ್ಬೋದು ಅನ್ನುವಂಥದ್ದು ಕೂಡ ಇರುತ್ತೆ. ಬಟ್ ಒಂದು ವೇಳೆ ಹಾಗೆ ಆಗಿದ್ರೆ ಇನ್ನೊಂದು ಫಿಂಗರ್ ಪ್ರಿಂಟ್ ಸಿಗ್ಲೇಬೇಕು. ಇನ್ನೊಬ್ಬ ಕರೆಕ್ಟ್. ಪರ್ಸನ್ ಇನ್ನೊಬ್ಬ ಯಾರು ಸುತ್ತಿದ್ದಾರೆ ಅವ್ರ ಒಳಗೆ ಅವ್ರದಾರು ಬರಬೇಕು. ಸೊ ಆ ಥರದ್ದು ಯಾವುದೂ ಇರಲಿಲ್ಲ. ಸೊ ತುಂಬ ಕನ್ಫ್ಯೂಸಿಂಗ್ ಆಗಿತ್ತು ಕೇಸು. ಆಮೇಲೆ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೋತಾರೆ, ಅಂದರೆ ಪೊಲೀಸರದ್ದು ಲೀಗಲ್ ಪ್ರೊಸೀಜರ್ಸು ಮಾಜರ್ ಏನೇನಿದ್ದಾವೆ ಸ್ಪಾಟಲ್ಲಿ ಮಾಡುವಂಥದ್ದು ಅದೆಲ್ಲ ಮುಗಿಸ್ಕೊಂಡು ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಸೊ ಪೋಸ್ಟ್ ಮಾರ್ಟಮ್ ಕಳಿಸುವಂತಹ ಸಂದರ್ಭದಲ್ಲಿ ಅದರ ರಿಪೋರ್ಟ್ ಬರೋದಕ್ಕೆ 1 or 2 days ಟೈಮ್ ತಗೊಳುತ್ತೆ. ಅಂದರೆ ಕಾಸ್ ಆಫ್ ಡೆತ್ ಏನು ಅನ್ನೋಂಥದ್ದು ಗೊತ್ತಾಗೋದಕ್ಕೆ. ಅದರ ಮಧ್ಯದಲ್ಲಿ ಪೊಲೀಸವರು ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ. ಅಂದರೆ ಸಸ್ಪೀಷಿಯಸ್ ಆಗಿತ್ತು, ಅಂದರೆ ಇಟ್ ಲುಕ್ಸ್ ಲೈಕ್ ಮರ್ಡರ್ ಅನ್ನೋ ಥರದಲ್ಲಿ ಇತ್ತಲ್ಲ, ಹಾಗಾಗಿ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಈ ಪರ್ಸನ್ ಯಾರು, ಅವನ ವೇರೆ ಬೋರ್ಡ್ಸು ಇದನ್ನೆಲ್ಲ ತಿಳ್ಕೊತಾ ಹೋಗ್ತಾರೆ. ಈತನ ಹೆಸರು ಶ್ರೀರಾಗ್ ಅಂತ ಹೇಳಿದ್ನಲ್ಲ, ಇವನು ಕೇರಳದ ಪಾಲಕ್ಕಾಡ್ ಅವನು. ಕೇರಳ ಮಲಯಾಳಿ ಫ್ಯಾಮಿಲಿ. ಸೊ ಇವನಿಗೊಬ್ಬ ಅಣ್ಣ ಇದ್ದಾನೆ, ಅವನು ಸೆಟಲ್ಡ್ ಇನ್ ಬಾಂಬೆ. ಅವನೇನೋ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಊರಲ್ಲಿ ಇವನ ಅಪ್ಪ ಅಮ್ಮ ಇಬ್ಬರು ಕೂಡ ಹೆಲ್ತ್ ಪ್ರಾಬ್ಲಮ್ ಆಗಿ ಬೆಡ್ ರಿಟರ್ನ್ ಹಾಸಿಗೆ ಇಟ್ಕೊಂಡಿದ್ರು. ಇವನು ಮತ್ತೆ ಇಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇದ್ದಿದ್ಯಾರಂಗಾರ ಅವನ ರಿಲೇಟಿವ್ಸ್ ಮನೆ. ಓಕೆ. ಸೊ ಈ ಶ್ರೀರಾಗ್ ಏನಿದ್ದಾನೆ, ಒಂದು ಎಜುಕೇಷನ್ ಎಲ್ಲ ಮುಗಿಸಿ ಆದಮೇಲೆ ತುಂಬ ಬ್ರಿಲಿಯಂಟ್, ಓದೋದ್ರಲ್ಲಿ ಸಾಫ್ಟ್ವೇರ್ ಓದಿರುವಂಥದ್ದು. ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಅವನಿಗೆ ಕೆಲಸ ಸಿಗುತ್ತೆ, ಒಳ್ಳೆ ಜಾಬ್ ಕೂಡ ಸಿಗುತ್ತೆ. ಇವನಿಗೆ ಫ್ಯಾಮಿಲಿ ಬಗ್ಗೆ ಎಷ್ಟು ಅಟ್ಯಾಚ್ಮೆಂಟ್ ಅಂದರೆ ಎವ್ರಿ ವೀಕೆಂಡ್ ಸ್ಯಾಟರ್ಡೇ ಸಂಡೇ 2 ದಿನ ರಜೆ ಇರುತ್ತಲ್ಲ, ಫ್ರೈಡೇನೇ ಇಲ್ಲಿಂದ ಸೀದಾ ಪಾಲಕ್ಕಾಡಿಗೆ ಹೋಗ್ತಾನೆ. ಅಪ್ಪ ಅಮ್ಮನ ಜೊತೆಗಿದ್ದು ಅವ್ರನ್ನ ನೋಡಿಕೊಂಡು ಅವ್ರಿಗೆ ಏನೇನು ಬೇಕು ಕೇರ್ ತಗೊಂಡು ಅಗೇನ್ ಮಂಡೇ ಬರ್ತಾನೆ, ವರ್ಕ್ಗೆ ಜಾಯ್ನ್ ಆಗ್ತಾನೆ. ಸೊ ಸ್ಯಾಲ್ರಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಲೋನಲ್ಲಿ ಕಾರ್ ತಗೋತಾನೆ, ಹೊಸ ಕಾರ್ ತಗೋತಾನೆ. ಈ ಕಾರ್ ತಗೊಂಡಾದ್ಮೇಲೆ ಇವನಿಗೆ ಒಂದು ಕಾಲ್ಸ್ ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟು ಕಾರ್ ತಗೊಂಡಾಗ ಬರ್ತಿರತ್ತಲ್ಲ ಮಾಮೂಲಿ ಕಾಲ್ಗಳಾಗ ಕಾಲ್ ಬರೋಕ್ಕೆ ಶುರುವಾಗಿರುತ್ತೆ. ಈ ಒಂದು ಕಾಲಿಂದಾಗಿ ಲಾಸ್ಟಿಗೆ ಅದು ಅವನ ಡೆಡ್ ಬಾಡಿ ರೀಚ್ ಆಗೋವರೆಗೆ ಹೋಯ್ತು. ಸೊ ಅದ್ರ ಹಿಂದೆ ತುಂಬ ಸ್ಟೋರೀಸ್ ಇದ್ದಾವೆ. ಸೊ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂಥ ಪೊಲೀಸರು ಇವನ ವೇರೆ ಬೋರ್ಡ್ಸು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಗೊಂಡಾದ ನಂತರ ಫಸ್ಟು ಮಾಡುವಂಥದ್ದು ಏನು ಅಂತ ಹೇಳಿದರೆ, ಒಂದು ಕಾಲ್ ಡೀಟೇಲ್ಸು, ಮೆಸೇಜಸ್ಸು ಇದನ್ನೆಲ್ಲ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಇನ್ನೂ ಆ್ಯಂಡ್ರಾಯ್ಡ್ ಫೋನ್ಸ್ ಅಷ್ಟಾಗಿ ಬಂದಿರಲ್ಲ, ಬೇಸಿಕ್ ಫೋನ್ಸ್ಗಳೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ಆ ಹುಡುಗ 24 ವರ್ಷದ ರಾಘವ್ ಹೆಣ ಆಗಕ್ಕೆ ಕಾರಣನೇ ಒಂದು ಮಿಸ್ ಕಾಲ್ ಅಲ್ಲ, ಒಂದು ಕಾಲ್. ಹೌದು. ಈ ಕಾಲ್ ಡೀಟೇಲ್ಸ್ ಚೆಕ್ ಮಾಡ್ತಾರೆ. ಅದರ ಜೊತೆಗೆ ಒಂದು ಮೆಸೇಜಸ್ಸು, ಆಮೇಲೆ ಲ್ಯಾಪ್ಟಾಪ್ ಇರುತ್ತೆ ಮನೆಯಲ್ಲಿ, ಅದನ್ನು ತೆಗೆದು ನೋಡ್ತಾರೆ ಮೀನ್ಸ್ ಅದನ್ನು ಓಪನ್ ಮಾಡೋಕ್ಕೆ ನೋಡ್ತಾರೆ, ಲಾಕ್ ಆಗಿರುತ್ತೆ. ಅಗೇನ್ ಇವನು ವರ್ಕ್ ಮಾಡ್ತಿದ್ದಂತಹ MNC ಕಂಪನಿಯವರಿಗೆ ಹೇಳಿ ಅದನ್ನು ಅನ್ಲಾಕ್ ಮಾಡಿಸ್ತಾರೆ. ಇವನ ಮೇಲ್ಸ್ಗಳು ಎಲ್ಲವನ್ನು ಕೂಡ ನೋಡ್ತಾರೆ. ಈಗೆಲ್ಲ ಏನಿದ್ರು ಕೂಡ ವಾಟ್ಸಪ್ಪಲ್ಲಿ ಕಮ್ಯುನಿಕೇಷನ್ ಆಗುತ್ತಲ್ಲ, ಅವಾಗೆಲ್ಲ ಮೇಲ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಿದ್ರು. ಅಂದರೆ ಲಾಂಗ್ ಇದ್ದರೆ ಮೆಸೇಜಸ್ ನಿಮಗೆ ಲಿಮಿಟೆಡ್ ಅಲ್ವಾ ಕಳಿಸೋಕೆ ಆಗ್ತಾ ಇದ್ದಿದ್ದು. ಸೊ ಮೇಲ್ ಚೆಕ್ ಮಾಡಿದಾಗ ಮೇಲಲ್ಲಿ ಏನೂ ಇರಲ್ಲ, ಎಲ್ಲವೂ ಕೂಡ ಡಿಲೀಟ್ ಆಗಿರುತ್ತೆ. ಅಗೇನ್ ಇವ್ರ ಕಂಪನಿಯವ್ರಿಗೆ ಹೇಳಿ ಅದನ್ನು ರಿಟ್ರೀವ್ ಮಾಡೋದಕ್ಕೆ ಒಂದು ರಿಕ್ವೆಸ್ಟ್ ಕೊಡ್ತಾರೆ, ಅವರು ರಿಟ್ರೀವ್ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಕೇಸ್ ತುಂಬ ಸೆನ್ಸೇಷನ್ ಆಗಿತ್ತು ಆ ಟೈಮಲ್ಲಿ, ಮೀಡಿಯಾದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ. ಏನಕ್ಕೆ ಅಂದರೆ ಇದು ಈ ಥರದೊಂದು ಡೆಡ್ ಬಾಡಿ ಪೊಲೀಸರು ಎಲ್ಲೂ ಕೂಡ ನೋಡಿರಲಿಲ್ಲ. ಒಂದೋ ಎಲ್ಲೋ ಒಂದು ಕಡೆ ವೆಪನ್ಸಲ್ಲಿ ಹೊಡೆದಾಕಿರುವಂಥದ್ದು, ಇಲ್ಲ ಗನ್ ಫೈರ್ ಮಾಡಿರುವಂಥದ್ದು, ಅಥವಾ ಕಲ್ಲು ತೆಗೆದು ತಲೆ ಮೇಲೆ ಎತ್ತಾಕಿರುವಂಥದ್ದು, ಚಾಕುವಲ್ಲೂ ಚುಚ್ಚಿದ್ದು, ಈ ಥರದಲ್ಲೇ ಇರುತ್ತೆ. ಸೊ ಇದು ಇಡೀ ಬಾಡಿಯಲ್ಲಿ ಎಲ್ಲೂ ಕೂಡ ಒಂಚೂರು ಕೂಡ ಬ್ಲಡ್ ಬಂದಿಲ್ಲ, ಬಟ್ ಪರ್ಸನ್ ಡೆತ್ ಆಗಿದ್ದಾನೆ. ಏನು ಎತ್ತ ಅನ್ನುವಂಥದ್ದು ಗೊತ್ತಾಗಿರಲಿ. ಸೊ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನಾನು ಆವಾಗ ಹೇಳಿದಂಗೆ ಒಂದು ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಒಂದು ನಂಬರ್ಗೆ ಫ್ರೀಕ್ವೆಂಟ್ ಕಾಲ್ಸ್ ಜಾಸ್ತಿ ಇರುತ್ತೆ. ಆ ಪರ್ಸನ್ ಯಾರು ಅನ್ನೋದು ಫೈಂಡ್ ಔಟ್ ಮಾಡೋಕ್ಕೆ ನೋಡ್ತಾರೆ. ಆ್ಯಂಡ್ ಆ ಪರ್ಸನ್ ಅದು ಡೀಟೇಲ್ಸ್ ತೆಗೆದಂಥ ಟೈಮಲ್ಲಿ ಅದೊಂದು ಹುಡುಗಿ ಅನ್ನುವಂಥದ್ದು ಗೊತ್ತಾಗತ್ತೆ. ಆ್ಯಂಡ್ ಇವಾಗ ನಾನು ಅವಾಗ ಹೇಳಿದ್ದು ಕನೆಕ್ಟ್ ಆಗತ್ತೆ. ಏನಂತ ಹೇಳಿದರೆ, ಇನ್ಶೂರೆನ್ಸಿಗೆ ಒಂದು ಕಾಲ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಆ ಒಂದು ಹುಡುಗಿ ಇನ್ಶೂರೆನ್ಸ್ ಬೇಕಾ ಅಂತ ಕೇಳ್ಕೊಂಡು ಈತನಿಗೆ ಕಾಲ್ ಮಾಡಿರುವಂಥದ್ದು. ಆ ಕಾಲ್ ಕಂಟಿನ್ಯೂ ಆಗಿ ಲಾಸ್ಟಿಗೆ ಇವರಿಬ್ಬರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿ, ಮುಂದೊಂದು ದಿನ ಇದೇ ಶ್ರೀರಾಗ್ ಡೆತ್ ಆದಂಥವನು ಆ ಹುಡುಗಿನ ಲವ್ ಮಾಡೋಕ್ಕೆ ಶುರು ಮಾಡಿದ್ದ. ಅದು ತುಂಬ ಪೀಕ್ ಲೆವೆಲಿಗೆ ಹೋಗಿತ್ತು. ಇನ್ನೂ ಒಂದು ಸ್ಪೆಷಲ್ ಅಂದರೆ, ಆತ ಒಂದಿನ ಕೂಡ ಆ ಹುಡುಗಿನ ನೋಡಿಲ್ಲ. ಭೇಟಿಯಾಗೋದಕ್ಕೆ ತುಂಬಾನೇ ಟ್ರೈ ಮಾಡಿದ್ದ, ಮೀಟ್ ಒಂದಿನ ಹೇಳಿದ್ದು, ಒಂದಿನ ಹುಡುಗಿನ ಮೀಟ್ ಆಗಿಲ್ಲ. ಇಲ್ಲ, ಬರೀ ಒಂದು ಇನ್ಶೂರೆನ್ಸ್ ತಗೊಳ್ಳಿ ಅಂತ ಫೋನ್ ಮಾಡಿದಂತ ಹುಡುಗಿ. ಹೌದು. ಇಷ್ಟೇ ಲವ್, ಇಷ್ಟರಲ್ಲೇ ಲವ್ ಶುರುವಾಗೋದಕ್ಕೂ ಕೂಡ ಕೆಲವೊಂದು ರೀಸನ್ಗಳಿದ್ದಾವೆ. ಅಂದರೆ ಸ್ಟಾರ್ಟಿಂಗ್ ಬರೀ ಇನ್ಶೂರೆನ್ಸ್ ಬೇಕಾ ಅಂತ ಹೇಳಿ ಕೇಳ್ಕೊಂಡು ಬಂದಂಥ ಒಂದು ಕಾಲಲ್ಲಿ ನಾರ್ಮಲ್ ಕನ್ವರ್ಸೇಷನ್ ಆಗ್ತಿತ್ತು ಅಷ್ಟೇ ಇಬ್ಬರ ಮಧ್ಯದಲ್ಲಿ. ಬಟ್ ಅದು ಮುಂದುವರಿಯೋದಕ್ಕೆ ಹಲವಾರು ಕಾರಣಗಳು ಮುಂದಿನ ದಿನಗಳಲ್ಲಿ ಬದಲಾಗ್ತಾ ಹೋಯಿತು. ಆಕೆ ಮಲಯಾಳಿನ ಇಲ್ಲ, ಈ ಇನ್ಸಿಡೆಂಟಲ್ಲಿ ಸೊ ನಾನು ಅದನ್ನು ಗ್ರೌಂಡ್ ಲೆವೆಲಿಂದ ಹೇಳ್ತಾ ಹೋಗ್ತೀನಿ.
ಸೊ ಸ್ಟಾರ್ಟಿಂಗ್ ಫೋನ್ ಬರುತ್ತೆ ಶ್ರೀರಾಗಿ, ಇನ್ಶೂರೆನ್ಸ್ ಬೇಕಾ ಅಂತ ಕೇಳ್ಕೊಂಡು ಅವ್ರು ಹೇಳ್ತಾನೆ ಇಲ್ಲ ನನಗೆ ಬೇಡ ಅಂತ ಹೇಳ್ತಾನೆ. ಆಲ್ರೆಡಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀನಿ ಬೇಡ ಅಂತ ಹೇಳ್ತಾನೆ. ಬಟ್ ಅವನು ಆ ಹುಡುಗಿಯ ವಾಯ್ಸ್ ಕೇಳಿ ಫಿದಾಗ ಹೋಗ್ತಾನೆ, ಬರೀ ವಾಯ್ಸ್ ಕೇಳ್ಕೊಂಡು ಫಿದಾಗ ಹೋಗ್ತಾನೆ. ಸೊ ಇವನು ಅಗೇನ್ ಆ ಕಾಲ್ ಯಾವ ನಂಬರಿಂದ ಕಾಲ್ ಬಂದಿರುತ್ತೋ ಆ ಹುಡುಗಿ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಇಬ್ಬರು ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಪೊಲೀಸವರು ಕಾಲೇಜ್ ತೆಗೆದು ನೋಡಿದಾಗ ಇವನ ಫ್ರೀಕ್ವೆಂಟ್ ಕಾಲ್ಸ್ ಪೂರ್ತಿ ಅವಳದೇ ಕಾಲು ಮೆಸೇಜಸ್ಸು ಇಷ್ಟೇ ಡೀಟೇಲ್ಸ್ಗಳಿದ್ದು, ಅದರಲ್ಲಿ ಎಕ್ಸಾಕ್ಟ್ ನಂಬರ್ಸ್ಗಳು ಕೂಡ ಇದ್ದಾವೆ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ, ನಾನು ಆ ಡೆಡ್ ಬಾಡಿ ಸಿಕ್ತು ಅಂತ ಹೇಳಿದ್ನಲ್ಲ, ಅದನ್ನು ಪೋಸ್ಟ್ಮಾರ್ಟಮ್ಗೆ ಕಳಿಸಿದ ನಂತರ ಪೊಲೀಸವರು ಪೋಸ್ಟ್ಮಾರ್ಟಮ್ ಕಳಿಸ್ತಾರೆ. ಸೊ ಪೋಸ್ಟ್ಮಾರ್ಟಮ್ ಬಂದ ನಂತರ ಡಾಕ್ಟರ್ಸು ಅದನ್ನು ಎಕ್ಸಾಮಿನ್ ಮಾಡ್ತಾರೆ, ಅಂದರೆ ಇಂಜುರಿ ಮಾರ್ಕ್ಸ್ ಎಲ್ಲಿದ್ದಾವೆ ಏನು ಇತ್ತ ಅಂತೆಲ್ಲ ನೋಡ್ತಾರೆ. ಸೊ ಅವನ ಕಾಲಲ್ಲಿ 16 ರೌಂಡು ಟೇಪು ಸುತ್ತಕೊಂಡಿದ್ದ. ಈ ಎರಡೂ ಕಾಲುಗಳನ್ನು ಒಟ್ಟಿಗೆ ಇಟ್ಕೊಂಡು ಅದರ ಮೇಲೆ 16 ರೌಂಡು ಟೇಪ್ ಸಿಕ್ತು. ಆಮೇಲೆ ಮುಖ ಹೆಂಗಿತ್ತು ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಅದರ ಮೇಲೆ ಪೂರ್ತಿ ಅಗೇನ್ ಟೇಪ್ಗಳನ್ನು ಸುತ್ತಕೊಂಡಿದ್ದು. ಟೇಪ್ ಅಂದರೆ ಚಿಕ್ಕ ಟೇಪ್ ಅಲ್ಲ, ಈ ದೊಡ್ಡದು ಬರುತ್ತಲ್ಲ ಸ್ವಲ್ಪ ಬಿಡ್ತಿರ್ಕೊತದ್ದು. ಸೊ ಆ ಥರದ ಟೇಪ್ಗಳನ್ನು ಪೂರ್ತಿ ಮುಚ್ಚು, ಒಂದು ಪ್ಲಾಸ್ಟರ್ ಥರದ್ದು. ಹೌದು. ಆ್ಯಂಡ್ ಕೈಗೆ ಅರ್ಧ ಸುತ್ತಕೊಂಡಿದ್ದ, ಪೂರ್ತಿ ಸುತ್ತಕೊಂಡಿರಲಿಲ್ಲ. ಸೊ ಇಷ್ಟೆಲ್ಲ ಆದ ನಂತರ ಆ ಕಾರ್ನ ಚೆಕ್ ಮಾಡಿದಂಥ ಟೈಮಲ್ಲಿ ಕಾರಲ್ಲಿ ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಕೂಡ ಸಿಗುತ್ತೆ. ಸೊ ಅದನ್ನು ಚೆಕ್ ಮಾಡಿದಂಥ ಟೈಮಲ್ಲಿ ಅದು ಸ್ಲೀಪಿಂಗ್ ಪಿಲ್ಸ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದೆಲ್ಲ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಡಾಕ್ಟರ್ಸು ಪೋಸ್ಟ್ಮಾರ್ಟಮ್ ಟೈಮಲ್ಲಿ ಹೇಳ್ತಾರೆ ಕಾಸ್ ಆಫ್ ಡೆತ್ ಏನು ಅನ್ನುವಂಥದ್ದು, ಇದು ಮಾಡ್ಕೊಂಡಿರುವಂಥದ್ದು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಡೆತ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಕಾರ್ನ ಹಿಂಭಾಗದಲ್ಲಿ ಸಿಕ್ಕಿದಂತಹ ಡೆಡ್ ಬಾಡಿ ಈ ಪರ್ಸನ್ ತಾನೇ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಆ ಒಂದು ಮಾಹಿತಿಯನ್ನು ಪೊಲೀಸವ್ರಿಗೆ ಹೇಳ್ತಾರೆ. ಸೊ ಪೊಲೀಸರು ಇಮಿಡಿಯೇಟ್ ಆಗಿ ಈ ಮರ್ಡರ್ ಕೇಸ್ ಇದ್ದಿದ್ದನ್ನು UDR ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟೆಡ್ ಅಂತ ಮಾಡ್ಕೋತಾರೆ, ಅಸ್ವಾಭಾವಿಕ ಮರಣ ಅಂತ. ಸೊ ಆ ಕೇಸ್ನ ಚೇಂಜ್ ಮಾಡಿಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊತಾ ಹೋಗ್ತಾರೆ. ಈಗ ಜನರಲ್ ಆಗಿ ಯಾವ್ದಾದ್ರು ಕೇಸಸ್ ಅಲ್ಲಿ ಮರ್ಡರ್ ಅಂತ ಸಸ್ಪೆಕ್ಟ್ ಮಾಡಿ ಆಮೇಲೆ ಅಂತ ಗೊತ್ತಾದ್ರೆ ಏನಕ್ಕೆ ಮಾಡ್ಕೊಂಡ ಅಂತ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪ್ರತಿ ಕೇಸ್ಗಳಲ್ಲಿ ಆದ್ರೂ ಕೂಡ ನ್ಯಾಚುರಲ್ ಡೆತ್ನ ಹೊರತುಪಡಿಸಿ ಬೇರೆ ಯಾವುದೇ ಥರದಲ್ಲಿ ಡೆತ್ ಆದರೂ ಕೂಡ ಆ ಡೆತ್ಗೆ ರೀಸನ್ ಏನು ಅನ್ನೋದು ನೋಡ್ತಾರೆ. ಈಗ ಸಿಂಪಲ್ ಆಗಿ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಆಕ್ಸಿಡೆಂಟ್ ಹೆಂಗಾಯಿತು ಏನಕ್ಕಾಯಿತು ಅನ್ನೋಂಥ ನೋಡ್ತಾರೆ. ಸೊ ಒಂದು ಆಯಿತು ಅಂದರೆ ಕಾರಣ ಏನಾದರೂ ಒಂದು ಇದ್ದೇ ಇರುತ್ತೆ, ಏನಾದರೂ ಒಂದು ರೀಸನ್ ಇರುತ್ತೆ. ಒಬ್ಬ ಮನುಷ್ಯ ನಾರ್ಮಲ್ ಆಗಿರುವವನು ತಾನಾಗಿ ತಾನು ಸಾಯ್ತೀನಿ ಅಂದರೆ ಅದಕ್ಕೊಂದು ಕಾರಣ ಇರ್ತೇ ಇರುತ್ತೆ. ಸೊ ಅದೇನು ಅನ್ನೋಂಥ ನಾವು ಫೈಂಡ್ ಔಟ್ ಮಾಡೋಕೆ ಹೋಗ್ತಾರೆ. ಸೊ ಅಗೇನ್ ನಾನು ಅವಾಗ ಹೇಳ್ದಂಗೆ ಇನ್ಶೂರೆನ್ಸ್ಗೋಸ್ಕರ ಕಾಲ್ ಮಾಡಿದಂಥ ಹುಡುಗಿ ಮತ್ತು ಅದರ ಹಿಂದೆ ಪೊಲೀಸವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಡೆಡ್ ಬಾಡಿ ಸಿಕ್ಕಿದ್ದು ಅಂದರೆ ಜುಲೈ 22 ಬೆಳಗ್ಗೆ 8ರಿಂದ 9 ಗಂಟೆ ಅಷ್ಟೊತ್ತಿಗೆ ಈ ಒಂದು ಡೆಡ್ ಬಾಡಿ ಕಾರಲ್ಲಿ ಸಿಕ್ಕಿತ್ತು. ಜುಲೈ 22 2012. ಈ ಇಮೇಲು ಲ್ಯಾಪ್ಟಾಪು ಇದೆಲ್ಲ ಚೆಕ್ ಮಾಡಿದಂಥ ಟೈಮಲ್ಲಿ ಆತ ಹಿಂದಿನ ದಿನ ನೈಟು ಒಂದು ಇಮೇಲ್ ಕಳಿಸಿತ್ತು ಪೊಲೀಸರು ಗೊತ್ತಾಗತ್ತು. ಆ ಇಮೇಲ್ನ ನಾನು ಹೇಳಿದ್ನಲ್ಲ ಡಿಲೀಟ್ ಮಾಡಿದ್ದ, ತನ್ನ ಮೊಬೈಲಲ್ಲಿ ಕಳಿಸಿದ್ದ, ಅದನ್ನು ಡಿಲೀಟ್ ಮಾಡಿದ್ದ, ಲ್ಯಾಪ್ಟಾಪಲ್ಲಿ ಇದ್ದಿದ್ದನ್ನು ಕಂಪ್ಲೀಟ್ ಡಿಲೀಟ್ ಮಾಡಿದ್ದ. ರಿಟ್ರೀವ್ ಮಾಡಿದಂತಹ ಪೊಲೀಸವರಿಗೆ ಇವನ ಡೆತ್ ಹಿಂದೆ ಒಂದು ಸ್ಟೋರಿ ಇರುವಂಥದ್ದು ಗೊತ್ತಾಗುತ್ತೆ. ಅಂದರೆ ಈ ಡಿಲೀಟ್ ಆಗಿದಂತಹ ಮೇಲ್ನ ಕೂಡ ರಿಟ್ರೀವ್ ಮಾಡ್ಕೋತಾರೆ. ಸೊ ನನ್ನ ಕಂಟೆಂಟು ತುಂಬ ಇದೆ, ಬಟ್ ಅದು ಇಟ್ಸ್ ಲೈಕ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕಂಟೆಂಟ್ ಇದೆ. ಇವನು ಈ ಹುಡುಗಿಗೆ ಒಂದು ಇಮೇಲ್ ಕಳಿಸಿದ್ನಲ್ಲ, ಆ ಕಂಟೆಂಟ್ ಏನಿದೆ ಆ ಇಮೇಲ್ ಕಳಿಸಿರುವಂಥದ್ದು ಅದನ್ನು ಪೂರ್ತಿ ರಿಟ್ರೀವ್ ಮಾಡಿದಂಥ ಟೈಮಲ್ಲಿ ಆ ಹುಡುಗಿ ಯಾರು ಮತ್ತು ಆಕೆ ಜೊತೆಗೆ ಯಾವ ರೀತಿ ಒಂದು ಸಂಬಂಧ ಇತ್ತು ಅನ್ನೋ ಒಂದು ವಿಚಾರ ಗೊತ್ತಾಗುತ್ತೆ. ನಾನು ಅದನ್ನು ಜಸ್ಟ್ ಇಂಗ್ಲೀಷಲ್ಲಿ ಆತ ಬರೆದಿದ್ದೆ, ಅದನ್ನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಸ್ಟಾರ್ಟಿಂಗಿಂದ ಆತ ಬರ್ತಿದ್ದು ಇದು ಮಧ್ಯರಾತ್ರಿ ಸುಮಾರು 2-2:30 ಅಷ್ಟೊತ್ತಿಗೆ ಆತ ಕೂತ್ಕೊಂಡು ಇಮೇಲ್ನ ಆಕೆಗೆ ಮೊಬೈಲಲ್ಲಿ ಮೇಲಲ್ಲಿ. ಹೌದು, ಅಂದ್ರೆ ಆತ ಸಾಯೋ ಹಿಂದಿನ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಡೆಡ್ ಬಾಡಿ ಸಿಕ್ತು, ನೈಟೇ ಕಳಿಸಿ ಈ ಇಮೇಲ್ನ ಕಳಿಸಿ ಆದ ನಂತರ ಈತ ಮಾಡ್ಕೊಂಡಿರುವಂಥದ್ದು. ನನ್ನ ಪ್ರೀತಿಯ ಜನ್ನಿಕುಟ್ಟಿ, ನೀನು ಹೇಳಿದ ವಿಚಾರಗಳೆಲ್ಲ ನಾನು ತುಂಬಾ ಯೋಚನೆ ಮಾಡಿದೆ. ನೀನು ನಿನ್ನ ಪೇರೆಂಟ್ಸ್ ಬಗ್ಗೆ ತುಂಬಾ ಕೇರ್ ತಗೋತೀಯ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಕೂಡ ನಿನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇರುವಂಥದ್ದು. ನೀನಿಲ್ಲ ಅಂತ ಅಂದರೆ ನಾನು ಸತ್ತೇ ಹೋಗ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೆ. ಅದು ನಿಜ ಕೂಡ. ನಾನು ಸಾಯ್ತಾ ಇದ್ದೀನಿ, ಇನ್ಮೇಲೆ ನಾನು ನಿಮಗೆ ತೊಂದರೆ ಕೊಡಲ್ಲ. ಆಮೇಲೆ ನಿನ್ನ ಪಾಡಿಗೆ ನೀನು ಹೆಂಗೆ ಬೇಕೋ ಹಾಗಿರು, ಆದರೆ ನನ್ನಿಂದ ನೀನು ನೋವು ಅನುಭವಿಸೋದನ್ನು ನಾನು ನೋಡೋಕ್ಕಾಗಲ್ಲ. ನನ್ನ ಬಗ್ಗೆ ನೀನು ಜಾಸ್ತಿ ಚಿಂತೆ ಮಾಡೋದಕ್ಕೇನು ಹೋಗಬೇಡ. ನಿಮಗೆ ನಿನ್ನದೇ ಆದಂಥ ಒಂದು ಫ್ರೀಡಮ್ ಇದೆ, ನಿನ್ನ ಲೈಫ್ ಇದೆ. ಸೊ ಅದನ್ನು ನೀನು ನೋಡ್ಕೊಳ್ಳೇಬೇಕು. ನಿನ್ನ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ತಗೋ, ನಿನ್ನ ಬ್ಯೂಟಿ ಬಗ್ಗೆ ಜಾಸ್ತಿ ಕೇರ್ ತಗೋ. ಆಮೇಲೆ ಮದುವೆ ಆದಮೇಲೆ ನಿನಗೆ 2 ಮಕ್ಕಳಿದ್ರೆ ಸಾಕು. ಮಕ್ಕಳಿಗೆ ನೀನೇನು ಕೂಡ ಫೋರ್ಸ್ ಮಾಡಿ ಹೀಗೆ ಮಾಡಬೇಕು ಅಂತೆಲ್ಲ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಬೇಡ. ಇದು
ಗರ್ಭಿಣಿ ಆದಮೇಲೆ ಜಾಸ್ತಿ ವೈಲೆನ್ಸ್ ಇರುವಂತಹ ಮೂವಿಗಳನ್ನಾಗಲಿ ಆ ಥರದ್ದು ಥಾಟ್ಸ್ಗಳನ್ನಾಗಲಿ ಯಾವುದನ್ನು ಕೂಡ ಇಟ್ಕೊಳಕ್ಕೆ ಹೋಗಬೇಡ. ಡ್ರೈ ಫ್ರೂಟ್ಸ್ನ ಜಾಸ್ತಿ ತಿನ್ನು, ಹೆಲ್ತ್ ಬಗ್ಗೆ ಕಾನ್ಷಿಯಸ್ ತಗೋ, ಪದೇ ಪದೇ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೋಬೇಡ, ಆಮೇಲೆ ಸಿಸೇರಿಯನ್ ಮಾಡಿಸ್ಕೋಬೇಡ, ನಾರ್ಮಲ್ ಡೆಲಿವರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡು. ನಿಮಗೆ ಹುಟ್ಟೋ ಮಗು ಗಂಡು ಮಗು ಆಗಿದ್ರೆ ಜಾಕ್ ಅಂತ ಹೆಸರಿಡು, ಹೆಣ್ಣು ಮಗು ಆಗಿದ್ರೆ ಕೇಟ್ ಅಂತ ಹೆಸರಿಡು ಅಂತ. ಆಮೇಲೆ ಒಂದು ಪರ್ಟಿಕ್ಯುಲರ್ ನೇಮ್ನ ಮೆನ್ಷನ್ ಮಾಡ್ತಾಳೆ. ಡೇವಿಡ್ನನ್ನು ತುಂಬಾ ಇಷ್ಟಪಡು, ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ, ನನ್ನ ಬ್ಲೆಸ್ಸಿಂಗ್ಸ್ ಯಾವತ್ತೂ ಕೂಡ ನಿನ್ನ ಮೇಲಿರುತ್ತೆ, ನೀನು ತುಂಬ ಲಕ್ಕಿ ಅಂತ ಒಂದು ಮೇಲ್ ರಿಟ್ರೀವ್ ಆಗಿರೋ ಮೇಲಲ್ಲಿ ಇಷ್ಟು ಕಂಟೆಂಟ್ ಇರುತ್ತೆ. ಇದನ್ನು ಈತ ಮಧ್ಯರಾತ್ರಿ ಕೂತ್ಕೊಂಡು ಆಕೆಗೆ ಕಳಿಸಿರುವಂಥ ಒಂದು ಇಮೇಲ್. ಆ್ಯಂಡ್ ಈ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದ್ರದ್ದು ಕೂಡ ರಿಪೋರ್ಟ್ ಬಂದಿರುತ್ತೆ. ಅಂದರೆ ಸುಮಾರು 11,000 ಮೆಸೇಜಸ್ ಇಬ್ಬರ ಮಧ್ಯೆ ಆಗಿರುವಂಥದ್ದು ಬೇಸಿಕ್ ಫೋನ್ನಲ್ಲಿ. ಅದರಲ್ಲಿ ಸುಮಾರು 7,500 ಮೆಸೇಜಸ್ನ ಶ್ರೀರಾಗ್ ಆ ಹುಡುಗಿ ಕಳಿಸಿದ್ದ. ಅವಳ ಕಡೆಯಿಂದ ಆಲ್ಮೋಸ್ಟ್ 3,500 ಮೆಸೇಜಸ್ ಇವನಿಗೆ ಕೂಡ ಬಂದಿತ್ತು. ಸೊ ಈ ಇಮೇಲ್ ಸಿಕ್ಕ ನಂತರ ಇನ್ವೆಸ್ಟಿಗೇಷನ್ ಆ ಹುಡುಗಿ ಕಡೆ ಹೋಗುತ್ತೆ. ಆ ಕಾಲ್ ಡೀಟೇಲ್ಸಲ್ಲಿ ನಂಬರ್ ಸಿಕ್ಕಿರುತ್ತಲ್ಲ, ಆ ಹುಡುಗಿನ ಫೈಂಡ್ ಔಟ್ ಮಾಡ್ತಾರೆ, ಹುಡುಗಿನ ಕರ್ಕೊಂಬಂದು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಂಥ ಟೈಮಲ್ಲಿ ಇಡೀ ಸ್ಟೋರಿ ಏನು ಅನ್ನೋದು ರಿವೀಲ್ ಆಗುತ್ತೆ. ಯಾಕೆಂದರೆ ಒಂದು ಕಡೆ ಸ್ಟೋರಿ ಗೊತ್ತಿರುವಂಥವನು ಶ್ರೀರಾಗು, ಅವನಿಲ್ಲ. ಸೊ ಹಂಗಾಗಿ ಹುಡುಗಿ ಕಡೆಯಿಂದ ಪೂರ್ತಿ ಸ್ಟೋರಿ ಏನೇನಾಗಿದೆ ಅನ್ನುವಂಥನ ಕೇಳ್ತಾರೆ. ಸೊ ಅಲ್ಲಿಗೆ ಆ ಸ್ಟೋರಿ ರಿವೀಲ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ಈ ಇನ್ಶೂರೆನ್ಸ್ಗೋಸ್ಕರ ಕಾಲ್ ಮಾಡಿದಂಥ ಟೈಮಲ್ಲಿ ಇವನಿಗೆ ಅವಳ ವಾಯ್ಸ್ ತುಂಬ ಇಷ್ಟ ಆಗಿರುತ್ತೆ. ಆ್ಯಂಡ್ ಪದೇ ಪದೇ ಆ ಹುಡುಗಿಗೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಆ ಹುಡುಗಿ ಸ್ವಲ್ಪ ಪೂರ್ ಫ್ಯಾಮಿಲಿಯಲ್ಲೇ ಇದ್ದವಳು, 7th ಡಿಸ್ಕಂಟಿನ್ಯೂ, ಬಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ಲು. ಹಾಗಾಗಿ ಆಕೆ ಇಂಗ್ಲೀಷ್ ತುಂಬಾ ಚೆನ್ನಾಗಿತ್ತು. ಈ ಇನ್ಶೂರೆನ್ಸ್ ಕಂಪ್ನಿ ಅಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸವನ್ನು ಮಾಡ್ಕೊಂಡಿದ್ಲು, ಅದು ಕೂಡ ನಿಜ. ಬಟ್ ಯಾವಾಗ ಇವರಿಬ್ಬರ ಮಧ್ಯೆ ಕನ್ವರ್ಸೇಷನ್ ಜಾಸ್ತಿ ಆಗುತ್ತೋ ಆವಾಗ ಇವಳು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅವಳ ಹೆಸರು ಜೆನಿಫರ್ ಅಂತ ಹೇಳ್ಕೊಂಡಿರ್ತಾಳೆ. ಅವಳ ಒರಿಜಿನಲ್ ಹೆಸರೇ ಬೇರೆ, ಬಟ್ ಇವನಿಗೆ ಹೇಳ್ಕೊಂಡಿದ್ದು ಮಾತ್ರ ಜೆನಿಫರ್ ಅಂತ. ಓಕೆ, ಅದು ಜೆನಿಫರ್ ಸ್ವಂತ ಹೆಸರಲ್ಲ, ಅಲ್ಲ, ಒರಿಜಿನಲ್ ನೇಮ್ ಅಲ್ಲ. ಆ್ಯಂಡ್ ಇವನು ಮಲಯಾಳಿ ಅಲ್ವಾ, ಕೇರಳದವನಲ್ಲ, ಅವನು ತುಂಬ ಪ್ರೀತಿಯಿಂದ ಅವಳನ್ನ ಜೆನ್ನಿಕುಟ್ಟಿ ಅಂತ ಕರೀತಾ ಇದ್ದ. ಜೆನ್ನಿಕುಟ್ಟಿ. ಬಟ್ ಇವನ ಹೆಸರು ನಿಜಾನೇ, ಇವನ್ನೆಲ್ಲ ನಿಜ ಹೇಳ್ಕೊಂಡ್ರೆ ಎಲ್ಲ ಪೂರ್ತಿ ನಿಜ. ಇದಾದ ನಂತರ ಇವನು ಒಂದಿನ ಹಿಂಗೆ ಮಾತಾಡ್ಬೇಕಾದ್ರೆ ಅವಳಿಗೆ ತಂದೊಂದು ಫೋಟೋ ಕಳಿಸ್ತಾನೆ, ಅವನದೇ ಒರಿಜಿನಲ್ ಫೋಟೋ ಕಳಿಸ್ತಾನೆ. ಸೊ ಅವಳಿಗೆ ಅಷ್ಟು ದಿನ ಇವಳು ಅವನು ವಾಯ್ಸ್ ಕೇಳಿದಷ್ಟೆ. ಆ ಫೋಟೋ ನೋಡಿದ ನಂತರ ಇವಳಿಗೆ ಅನ್ಸುತ್ತೆ, ಈ ಹುಡುಗ ಎಷ್ಟೊಂದು ಚೆನ್ನಾಗಿದ್ದಾನಲ್ಲ ಅಂತ ಅನ್ಸುತ್ತೆ. ಇವನಿಗೆ ಆ ಹುಡುಗಿ ಹೇಗಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಬಟ್ ಇಷ್ಟು ದಿನದ ಕನ್ವರ್ಸೇಷನಲ್ಲಿ ಏನಾಗುತ್ತೆ, ಈ ಫ್ರೆಂಡ್ಶಿಪ್ ಹೋಗಿ ಸ್ವಲ್ಪ ಮಟ್ಟಿಗೆ ಇದು ಲವ್ಗೆ ಕನ್ವರ್ಟ್ ಆಗಿರುತ್ತೆ. ಇಬ್ಬರು ಕೂಡ ಮಾತಾಡ್ಕೊಳ್ಳೋಕೆ ಶುರು ಮಾಡಿರ್ತಾರೆ. ಆ ಹುಡುಗಿಗೆ ಇವನು ಫೋಟೋ ನೋಡಿದ ನಂತರ ಇವನು ತುಂಬ ಚೆನ್ನಾಗಿದ್ದಾನೆ, ಇವನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅವಳಿಗೆ ಅನಿಸ್ಬಿಡುತ್ತೆ. ಅವಳೇನು ಮಾಡ್ತಾಳೆ, ಇಂಟರ್ನೆಟ್ಟಿಂದ ಯಾವುದೋ ಒಂದು ಚೆನ್ನಾಗಿರೋ ಹುಡುಗಿದೊಂದು ಫೋಟೋ ಡೌನ್ಲೋಡ್ ಮಾಡ್ಕೋತಾನೆ, ಅದನ್ನು ಅವನಿಗೆ ಕಳಿಸ್ತಾಳೆ, ಶ್ರೀರಾಗಿಗೆ. ಯಾರ್ದೋ ಬೇರೆ ಫೋಟೋ. ಅವನಂತೂ ಆ ಫೋಟೋ ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ಇಂಪ್ರೆಸ್ ಆಗೋಗ್ತಾನೆ. ಅಲ್ಲಿಗೆ ಲವ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವನು ತಾನು ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅವಳು ಎಲ್ಲೂ ಕೂಡ ಡಿನೇ ಮಾಡಲ್ಲ, ಅವಳು ಕೂಡ ಒಪ್ಕೋತಾಳೆ, ಇಬ್ಬರು ಕೂಡ ಲವ್ ಮಾಡ್ತಿರ್ತಾರೆ. ಸೊ ಇವರಿಬ್ಬರದು ಲವ್ ಹೆಂಗೆ ಅಂದರೆ ಬರೀ ಫೋನಲ್ಲಿ ಅಷ್ಟೇ, ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡುವಂಥದ್ದು, ಮೆಸೇಜಸ್ ಕಳಿಸುವಂಥದ್ದು, ಈ ಥರನೇ ಇರುತ್ತೆ. ಯಾವತ್ತೂ ಮೀಟ್ ಆಗಿಲ್ಲ. ಆ್ಯಂಡ್ ಒಂದು ಫೈನ್ ಡೇ ಇವನು ಹೇಳ್ತಾನೆ, ನನಗೆ ಮೀಟ್ ಮಾಡಬೇಕು ಅಂತ ಹೇಳ್ಕೊ. ಇವಳು ಸ್ಟಾರ್ಟಿಂಗ್ ಆಗಲ್ಲ ಅಂತ ಹೇಳಿರ್ತಾಳೆ. ಅದಾದ ನಂತರ ಓಕೆ ಫೈನ್ ಅಂತ ಹೇಳ್ತಾನೆ. ಇದು ಹೆಂಗೆ ಡ್ರಾಮಾ ಆಗತ್ತೆ ಅಂತ ಹೇಳಿದರೆ, ಇವಳು ಯಾವುದೋ ಒಂದು ಲೊಕೇಶನ್ ಹೇಳ್ತಾಳೆ, ಇಂಥ ಮಾಲ್ ಹತ್ರ ಬಾ ಅಥವಾ ಇನ್ನೊಂದು ಕಡೆ ಬಾ ಅಂತ ಹೇಳಿ. ಸೊ ಇವನು ಮೀಟ್ ಮಾಡೋಕ್ಕೆ ಅಂತೇಳಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋದಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವಳು ಬರಲ್ಲ. ಒಂದು ಅರ್ಧ ಗಂಟೆ ಆದಮೇಲೆ ಅವಳೆ ಕಾಲ್ ಮಾಡಿಬಿಟ್ಟು ನನಗೆ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀನಿ, ಬರೋಕ್ಕಾಗಲ್ಲ ಅಂತ. ಸೊ ಅವನು ವಾಪಸ್ ಹೋಗ್ತಾನೆ. ಸೊ ಈ ಥರ ಒಂದು 4-5 ಸಲ ಆಗಿದ್ದಾವೆ. ಇವಳಿಗೆ ಏನಕ್ಕೆ ಭಯ ಅಂತ ಹೇಳಿದರೆ, ಇವಳು ನೋಡೋದಕ್ಕೆ ಏನು ಚೆನ್ನಾಗಿರಲಿಲ್ಲ, ಬ್ಯೂಟಿ ವೈಸ್ ಚೆನ್ನಾಗಿರಲಿಲ್ಲ. ನನ್ನ ನೋಡಿದರೆ ಅವ್ನು ರಿಜೆಕ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇವಳು ಅವ್ನ ಮುಂದೆ ಹೋಗೋದಕ್ಕೆ ಹೆಸಿಟೇಟ್ ಮಾಡ್ಕೋತಾ ಇದ್ವಿ. ಸೊ ಇದೇ ರೀಸನ್ಗೋಸ್ಕರ ಪ್ರತಿ ಸಲ ಹಿಂಗೆ ಡಿನೇ ಮಾಡ್ಕೊಂಡಿದ್ವಿ. ಇವಳು ಆ್ಯಕ್ಚುಲಿ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಅಂದರೆ ಸ್ವಲ್ಪ ದಿನ ಮಾತಾಡ್ತಾನೆ, ಆಮೇಲೆ ಅವನ ಪಾಡಿಗೆ ಅವನು ಇರ್ತಾನೆ ಅನ್ನೋದ್ರಲ್ಲಿ. ಬಟ್ ಈ ಶ್ರೀರಾಗು ತುಂಬಾ ಸೀರಿಯಸ್ ಆಗಿದ್ದ. ಎಲ್ಲಿವರೆಗೆ ಅಂತ ಹೇಳಿದರೆ, ಮದುವೆ ಆಗೋಣ, ನಾನು ಇನ್ನೊಂದು ಬಿಟ್ಟು ಬೇರೆ ಯಾರನ್ನೂ ಕೂಡ ಮದುವೆ ಆಗಲ್ಲ ಅನ್ನೋ ಥರ ಪರ್ಟಿಕ್ಯುಲರ್ ಆಗಿ ಹೇಳಿದ್ದ. ಇವಳಿಗೆಲ್ಲೋ ಒಂದು ಕಡೆಯಲ್ಲಿ ಇದು ಬರ್ಡನ್ ಆಗಿ ಶುರುವಾಯಿತು. ನನ್ನ ಲೈಫಿಗೇನೋ ತೊಂದರೆ ಆಗ್ಬೋದು ಒಂದು, ಇನ್ನೊಂದು ನನ್ನ ನೋಡಿದ ನಂತರ ಅವನು ರಿಜೆಕ್ಟ್ ಮಾಡ್ಬೋದು, ಈ ಎಲ್ಲ ಥಾಟ್ಸ್ಗಳು ಕೂಡ ಬರೋದಕ್ಕೆ ಶುರುವಾಯಿತು. ಇದಾದ ನಂತರ ಇವಳು ಏನು ಮಾಡ್ತಾಳೆ ಅಂತ ಹೇಳಿದರೆ, ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಇವನ ಕಡೆಯಿಂದ ಅದೆಲ್ಲೂ ಕೂಡ ಸ್ಟಾಪ್ ಆಗಲ್ಲ, ಕಂಟಿನ್ಯೂಸ್ ಕಾಲ್ಸು ಮೆಸೇಜಸ್ಸು ಇದು ಇದ್ದೇ ಇರುತ್ತೆ. ನಂತರ ತನ್ನ ಫ್ರೆಂಡ್ ಕಡೆಯಿಂದ ಫೋನ್ ಮಾಡಿಸ್ತಾಳೆ. ಯಾವ ಥರ ಹೇಳ್ತಾಳೆ ಅಂದರೆ, ಫ್ರೆಂಡು ಶ್ರೀರಾಗಿಗೆ ಮಾತಾಡ್ಬಿಟ್ಟು, ನಾನು ಜೆನಿಫರ್ನ ಅಮ್ಮ ಮಾತಾಡ್ತಿರೋದು, ಅವಳಿಗೆ ಮನೆಯಲ್ಲಿ ಮದುವೆ ಫಿಕ್ಸ್ ಆಗಿದೆ, ಡೇವಿಡ್ ಅಂತ ಹುಡುಗನ ಹೆಸರು, ದಯವಿಟ್ಟು ನೀನು ಇನ್ಮೇಲೆ ನನ್ನ ಮಗಳಿಗೆ ತೊಂದರೆ ಕೊಡಬೇಡಪ್ಪ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಫೋನ್ ಮಾಡಿ ಹೇಳುತ್ತೋ.
ಸೊ ಇದು ಅವನ್ನ ಕಂಪ್ಲೀಟ್ ಆಗಿ ಹಾರ್ ಮಾಡಿಬಿಡ್ತು. ಯಾವ ಲೆವೆಲ್? ಅವಳೇ ನಾಟಕ ಮಾಡಿಸೋದು. ಹೌದು, ಅವಳೇ ಮಾಡಿಸಿರುವಂಥದ್ದು, ಫ್ರೆಂಡ್ ಕಡೆಯಿಂದ ಮಾಡಿಸಿರುವಂಥದ್ದು. ಪೂರ್ತಿ ಅವನು ಹುಚ್ಚಂತರ ಆಗ್ಬಿಟ್ಟಿದ್ದ. ಅವ್ನ ಫ್ರೆಂಡ್ಸು ಇಂಟ್ರಾಗೇಷನ್ ಟೈಮಲ್ಲಿ ಹೇಳಿರುವಂಥದ್ದು. ಯಾಕೆಂದರೆ ಇವನ್ ಪ್ರಕಾರ ಇವನ್ ಲೈಫು ಅಂದರೆ ಜೆನಿಫರ್ ಜೊತೆಗೆ ಒಂದು ಲೈಫ್ ಲೀಡ್ ಮಾಡುವಂಥದ್ದು. ಊರಿಗೆ ಹೋಗಿ ಅಪ್ಪ ಅಮ್ಮನ್ನ ನೋಡ್ಕೋತಾಳೆ ಅವಳು, ತುಂಬ ಒಳ್ಳೆ ಹುಡುಗಿ, ತನಗೆಲ್ಲ ರೀತಿಯಿಂದ ಕೂಡ ಅಡ್ಜಸ್ಟ್ ಆಗ್ತಾಳೆ. ನಂದು ಫ್ಯೂಚರ್ ಲೈಫ್ ಅಂದರೆ ಅದು ಜೆನಿಫರ್ ಜೊತೆಗೆ, ಅವಳಿಲ್ಲ ಅಂದರೆ ನನಗೆ ಲೈಫೇ ಇಲ್ಲ ಅನ್ನೋದು ತಿಳಿದಂಥವನು. ಯಾವಾಗ ಅಮ್ಮನ ಕಡೆಯಿಂದ ಈ ರೀತಿ ಫೋನ್ ಬಂತು ಅಂದರೆ ಅವನು ಅಂದ್ಕೊಂಡಿರುವಂಥದ್ದು ಅಮ್ಮನೇ ಫೋನ್ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಫ್ಯಾಕ್ಟ್ ಗೊತ್ತಿರುವಂಥದ್ದು ಅವಳಿಗೆ ಮಾತ್ರ, ಜೆನಿಫರ್ಗೂ ಮತ್ತು ಅವಳ ಫ್ರೆಂಡಿಗೂ ಮಾತ್ರ. ಸೊ ಇದಾದ ನಂತರ ಮೆಂಟಲಿ ತುಂಬ ಹರಾಜ್ ಆಗ್ಬಿಡ್ತಾನೆ. ಒಂದು ಫೈನ್ ಡೇ ಏನು ಮಾಡ್ತಾನೆ, ಅಗೇನು ವೀಕೆಂಡಲ್ಲಿ ಸೀದಾ ಊರಿಗೆ ಹೋಗ್ಬಿಡ್ತಾನೆ. ಊರಿಗೆ ಹೋಗಿ ಅಪ್ಪ ಅಮ್ಮನ ಜೊತೆಗೆ ಇರ್ತಾನೆ, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವ್ರಿಗೆ ಬೇಕಾಗಿರುವಂಥ ಮೆಡಿಸನ್ಸು, ಮನೆಗೆ ಬೇಕಾಗಿರುವಂಥ ತಿಂಗ್ಸು ಎಲ್ಲವನ್ನು ಕೂಡ ತಗೊಂಡು ಕೊಡ್ತಾನೆ. ತುಂಬ ಹ್ಯಾಪಿಯಾಗಿ ಇದ್ಕೊಂಡು ಮತ್ತೆ ಅಗೇನ್ ವಾಪಸ್ ಬರ್ತಾನೆ. ಸೊ ಅವನು ಡಿಸೈಡ್ ಆಗಿಬಿಟ್ಟಿದ್ದ, ನಾನು ಸಾಯ್ತೀನಿ, ಸಾಯಲೇಬೇಕು, ನಾನು ಬದುಕಿರಲ್ಲ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಆ ಲಾಸ್ಟ್ ಮೂಮೆಂಟ್ಸ್ನ ಅಪ್ಪ ಅಮ್ಮನ ಜೊತೆ ಸ್ಪೆಂಡ್ ಮಾಡಿಬಿಟ್ಟು ಬಂದ್ಬಿಡ್ತಾನೆ. ಬೆಂಗಳೂರಿಗೆ ಬಂದಾದ ನಂತರ ಅಗೇನ್ ಕಾಂಟ್ಯಾಕ್ಟ್ ಮಾಡ್ತಾನೆ, ಮಾತಾಡ್ತಾನೆ. ಆ್ಯಂಡ್ ಎಲ್ಲ ಒಂದು ಕಡೆಯಲ್ಲಿ ಅವನು ನೀನಿಲ್ಲದೆ ನಂಗೆ ಇರೋಕ್ಕಾಗಲ್ಲ ಅನ್ನುವಂತ ಹೇಳ್ಕೊತಿದ್ದ. ಬಟ್ ಅವಳು ಅದನ್ನು ಏನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಬಟ್ ಇವನು ಮಾತ್ರ ಪ್ರಿಪೇರ್ ಆಗಿದ್ದ. ಆ್ಯಂಡ್ ಯಾವ ಲೆವೆಲ್ಗೆ ಅವನು ತಲೆಗೆ ಅದು ಹಿಡ್ಕೊಂಡ್ಬಿಟ್ಟಿತ್ತು ಅಂದರೆ, ನಾನು ಯಾವುದೇ ಕಾರಣಕ್ಕೂ ಮಾಡಿಕೊಂಡ್ರೆ ಬದುಕಲೇಬಾರ್ದು, ಸಾಯ್ಬೇಕು ತಾನು ಅಂತ ಇವನು ಮಾಡಿಕೊಂಡು ಉಳಿಯೋದಕ್ಕೆ ಆಪ್ಷನ್ನೇ ಇಲ್ಲ, ಸತ್ತೇ ಹೋಗಬೇಕು ಅನ್ನೋ ಥರದಲ್ಲಿ ಏನೇನು ಆಪ್ಷನ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ದ. ಸೊ ಫಾರಿನಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ಗಳಾಗಿರುವಂಥದ್ದು ಅವನು ಗೂಗಲಲ್ಲಿ ನೋಡಿದ್ದ. ಅದೇನೆಂದರೆ ಈ ಸೆಲೋಟೇಪ್ ಸುತ್ತಕೊಂಡು ಸ್ಲೀಪಿಂಗ್ ಪಿಲ್ಸ್ ತಗೊಂಡು ಫಸ್ಟ್ ಕಾಲಿಗೆ ಸೆಲೋಟೇಪ್ ಸುತ್ತಕೊಳ್ಳುವಂಥದ್ದು, ನಂತರ ಸ್ಲೀಪಿಂಗ್ ಪಿಲ್ಸ್ ತಗೊಳ್ಳುವಂಥದ್ದು, ಪರ್ಟಿಕ್ಯುಲರ್ ಇಷ್ಟು ನಂಬರ್ಸು. ಅದಾದ ನಂತರ ಮುಖದ ಮೇಲೆ ಕವರ್ ಹಾಕ್ಬಿಟ್ಟು ಸೆಲೋಟೇಪ್ನ ಸುತ್ತಕೊಂಡ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ, ಎಟ್ ಎನಿ ಕಾಸ್ಟ್ ಡೆತ್ ಆಗುತ್ತೆ ಅನ್ನುವಂಥ ನೋಡ್ಕೊಂಡಿದ್ದೆ. ಆ ಥರದ ಇನ್ಸಿಡೆಂಟ್ಗಳು ಅಬ್ರಾಡಲ್ಲಿ ಆಗಿದ್ದಾವೆ. ನಾನು ಅದಾದಮೇಲೆ ಗೂಗಲ್ ಸರ್ಚ್ ಮಾಡಿ ನೋಡಿದಂಥ ಟೈಮಲ್ಲಿ ಅದು ಆ ಥರದ್ದು ಇರುವಂಥದ್ದು ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ಇವನು ಫಾಲೋ ಮಾಡ್ತಾನೆ. ಇವನು ಮಿಡ್ ನೈಟು ಫ್ರೆಂಡ್ಸ್ ಜೊತೆ, ಆಮೇಲೆ ಇವನು ಬೆಂಗಳೂರಲ್ಲಿ ವಾಸ ಇದ್ದ ಅಂತ ಹೇಳಿದ್ನಲ್ಲ ರಿಲೇಟಿವ್ ಮನೆಯಲ್ಲಿ, ಅಲ್ಲಿ ಅವ್ರ ರಿಲೇಟಿವ್ ಮಗು ಎಲ್ಲ ಇದೆ, ಆ ಮಗು ಎಲ್ಲ ಆಟ ಆಡಿಕೊಂಡು ನೈಟ್ 11 ಗಂಟೆ ಅಷ್ಟೊತ್ತಿಗೆ ಕಾರ್ ತೊಗೊಂಡು ಹೊರಗಡೆ ಬರ್ತಾನೆ. ಸೊ ಮನೆಯವರಿಗೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸಿಗಿರಲಿ ಫ್ರೆಂಡ್ಸಿಗಿರಲಿ ಏನು ವಿಶೇಷ ಅನ್ಸಲ್ಲ. ಯಾಕೆಂದರೆ ಇವನು ಈ ಹೊಸ ಕಾರ್ ಬಂದಮೇಲೆ ಆಗಾಗ ಕಾರ್ ತೊಗೊಂಡು ಹಿಂಗೆ ಲಾಂಗ್ ಡ್ರೈವ್ ಅಂತೀವಿ ಮಿಡ್ ನೈಟ್ ಎಲ್ಲ ಹೋಗ್ತಿದ್ದ. ಸೊ ಹಂಗಾಗಿ ಏನು ವಿಶೇಷ ಅನಿಸಿಲ್ಲ. ಬಟ್ ಹಾಗೆ ಹೋದವನು ಸೀದಾ ಒಂದು ಮಾದೇಪುರ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಒಂದು ಪಾರ್ಕ್ ಹತ್ರ ತಗೊಬಂದು ಕಾರ್ ನಿಲ್ಲಿಸ್ತಾನೆ. ಬರೋದಕ್ಕಿಂತ ಮೊದಲು ಏನು ಮಾಡ್ತಾರೆ, ಲ್ಯಾಪ್ಟಾಪಲ್ಲಿ ಇದ್ದಂಥ ಅಷ್ಟು ಕನ್ವರ್ಸೇಷನ್ಸು ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ. ನಾಳೆ ದಿನ ಅವಳಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನಂತರ ಮೊಬೈಲಿಂದಲೇ ಈ ಒಂದು ಇಮೇಲ್ನ ಟೈಪ್ ಮಾಡಿ ಅವಳಿಗೆ ಕಳಿಸಿರುವಂಥದ್ದು. ಈ ಇಮೇಲ್ನ ಕಳಿಸಿ ನಂತರ ಮೊಬೈಲಲ್ಲೂ ಕೂಡ ಅದನ್ನು ಡಿಲೀಟ್ ಮಾಡಿ, ನಂತರ ದಿಸ್ ದ ಫೈನಲ್ ಮೂಮೆಂಟ್ ಅನ್ನೋ ಥರದಲ್ಲಿ ಇವನೇನು ಮಾಡ್ತಾನೆ, ಪ್ರೋಸೆಸ್ ಶುರು ಮಾಡ್ತಾನೆ. ಯಾವಾಗ ಈ ಮೇಲ್ ರಿಸೀವ್ ಆಗುತ್ತೋ ಇವಳು ಮಿಡ್ ನೈಟು ಇವನ ನಂಬರಿಗೆ ಕಾಲ್ ಮಾಡ್ತಾಳೆ. ಬಟ್ ಇವನು ಪಿಕ್ ಮಾಡಿರಲ್ಲ. ಏನಕ್ಕೆಂದರೆ ಇವನು ಆಲ್ರೆಡಿ ಆಲ್ಮೋಸ್ಟು ಡೆತ್ ಆಗಿದ್ದ. ಸೊ ಮೊಬೈಲ್ ಕೂಡ ಅಲ್ಲೇ ಇತ್ತು. ಅದಾಗಿ ಎಷ್ಟೋ ವಿದಿನ್ ಹವರ್ಸು ಡೆತ್ ಆಗಿರುತ್ತೆ. ಬೆಳಗ್ಗೆ ಪೊಲೀಸರು ಬಂದಾಗ ಈ ಒಂದು ಡೆಡ್ ಬಾಡಿ ಸಿಗುವಂಥದ್ದು ಮತ್ತು ಇದೆಲ್ಲ ಸಸ್ಪೆಕ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಫರ್ದರ್ ಪೊಲೀಸವರು ಈ ಕೇಸಲ್ಲಿ ಅದು UDR ಕೇಸ್ ಮಾಡ್ಕೊಂಡಿರ್ತಾರಲ್ಲ, ಗೆ ಸಂಬಂಧಪಟ್ಟಂತೆ ಆ ಹುಡುಗಿನ ಕರೆಸಿರುವಂಥವ್ರನ್ನ ಅರೆಸ್ಟ್ ಮಾಡ್ತಾರೆ. ಬಟ್ ಗಳಲ್ಲೆಲ್ಲ ಬೇಗ ಬೇಲ್ ಸಿಗತ್ತೆ. ಆಕೆಗೆ ಮುಂದಿನ ದಿನಗಳಲ್ಲಿ ಬೇಲು ಆಗುತ್ತೆ. ಆಕೆ ರಿಲೀಸ್ ಆಗಿ ಮನೆಗೆ ಹೋಗ್ತಾಳೆ. ಅವಳು ಎಲ್ಲೋ ಒಂದು ಕಡೆಯಲ್ಲಿ ಆ ಹುಡುಗಿ ಮಾಡಿದ್ದು ತಪ್ಪು ಅನ್ನುವಂಥದ್ದು ಅವಳಿಗೆ ಅನಿಸಿತೋ ಏನೋ ಗೊತ್ತಿಲ್ಲ. ಆ ಹುಡುಗಿನೂ ತನ್ನ ಮನೇಲಿ ಮಾಡ್ಕೊಳಕ್ಕೆ ಟ್ರೈ ಮಾಡಿತು. ಬಟ್ ಮನೆಯವರು ಹೆಂಗೋ ಸ್ಟಾಪ್ ಮಾಡಿಸಿದ್ರು. ಅದಾದ ನಂತರ ಪೊಲೀಸರು ಡೀಟೇಲ್ ಆಗಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಏನೇನಾಗಿದ್ದಾವೆ, ಏನಕ್ಕೆ ಆಯಿತು ಎಲ್ಲದರದ್ದು ಕೂಡ ಒಂದು ರಿಪೋರ್ಟ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಅಲ್ಲಿಗೆ ಆ ಕೇಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಯಿತು. ಬಟ್ ಏನು ಸಾಧಿಸ್ತಾ ಹುಡುಗ ಇಂಥ ತಪ್ಪು ಮಾಡಿ? ಇಲ್ಲ, ಅದೊಂದು ಲವ್ ಈಗ ತುಂಬ ಜನ ಹೇಳ್ತಾರೆ ಎಲ್ಲ ಲವ್ ಮಾಡಿಬಿಟ್ಟು ಮೋಸ ಮಾಡ್ತಾರೆ ಅಂತ ಹೇಳಿ. ಬಟ್ ಈ ಒಂದು ಲವ್ ನೋಡಿದರೆ ಎಷ್ಟರ ಮಟ್ಟಿಗೆ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದು ಒಂದಿನ ಮೀಟ್ ಮಾಡಿಲ್ಲ, ಒಂದಿನ ಹುಡುಗಿ ಜೊತೆಗೆ ಹುಡುಗಿನ ನೋಡೇ ಇಲ್ಲ ಅವನು. ಹೌದು, ಆ ಹುಡುಗಿನ ನೋಡಿಲ್ಲ, ಅವಳ ಜೊತೆ ಡೈರೆಕ್ಟಾಗಿ ಮಾತಾಡಿಲ್ಲ, ಅವಳು ಹೆಂಗಿದ್ದಾಳೆ ಏನು ಅಂತ ಗೊತ್ತಿಲ್ಲ. ಆ ಹುಡುಗಿನ ಒಂದಿನಕ್ಕೂ ಮುಟ್ಟಿಲ್ಲ ಅವನು. ಹೌದು, ಆ ಮಟ್ಟಕ್ಕೆ ಅವಳನ್ನ ಪ್ರೀತಿಸ್ತಾ ಇತ್ತು. ಒಂಥರ ಬ್ಲೈಂಡ್ ಲವ್. ಸೊ ಇಷ್ಟೆಲ್ಲಾಗಿ ಕೊನೆಗೆ ಒಳ್ಳೆ ಜಾಬ್ ಇತ್ತು, ಫ್ಯಾಮಿಲಿ, ಊರ ಕಡೆ ಮನೆ
ಇಷ್ಟೆಲ್ಲ ಇದ್ದು ಕೂಡ ಈವನ್ ಒಂದು ಟ್ಯಾಲೆಂಟ್ ಯಾವ ಲೆವೆಲಿಗೆ ಇತ್ತು ಅಂದರೆ ಅವನು ಜಾಯ್ನ್ ಆಗಿ ವಿದಿನ್ ಮಂತ್ಸಲ್ಲಿ ಅವನಿಗೆ ಸ್ಯಾಲ್ರಿ ಹೈಕ್ ಕೂಡ ಆಗಿತ್ತು. ಅಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದ ಹುಡುಗ, ತುಂಬ ಬ್ರಿಲಿಯಂಟ್ ಇದ್ದ. ಲಾಸ್ಟಿಗೆ ಎಲ್ಲವನ್ನು ಕೂಡ ಹಾಳು ಮಾಡಿಕೊಂಡು ಈಗ ಯಾರಿಗೆ ಬಂತು, ಆ ಕಡೆಯಿಂದ ಅವನ ಪೇರೆಂಟ್ಸ್ಗಳಿಗೆ ಮಕ್ಕಳು ಇಲ್ದಂಗೆ ಆಗೋಯ್ತು. ಪಾಪ. ಎಷ್ಟೋ ಸಂದರ್ಭದಲ್ಲಿ ಹುಡುಗರೇ ಆಗಲಿ ಹುಡುಗಿರೇ ಆಗಲಿ ಅದೊಂಥರ ಕೀಳರಿಮೆ ಇರುತ್ತೆ. ಓ ನಾವು ಚೆನ್ನಾಗಿರಲ್ವೇನೋ, ಅಥವಾ ಚೆನ್ನಾಗಿರೋರಿಗೆ ಕಂಪೇರ್ ಮಾಡ್ಕೊಳ್ಳೋದು ಮಾಡ್ತಿರ್ತಾರೆ. ಈಗ ಬ್ಯೂಟಿ ಅಂದರೆ ಒಬ್ರು ನೋಡೋಕೆ ಇದ್ದಾರೆ ಅಂತ ಒಂದು ಡಿಫೈನ್ ಮಾಡೋದು ಬೇರೆ, ಬಟ್ ನಿಜವಾದ ಬ್ಯೂಟಿ ಅಂದರೆ ಅವರ ವ್ಯಕ್ತಿತ್ವ. ಹೌದು. ಅಲ್ಲ, ಇನ್ನು ದಯವಿಟ್ಟು ಯಾರಾದರೂ ಸರಿ, ನಾವು ದಪ್ಪ ಇದ್ದೀವಿ, ಕಪ್ಪಗಿದ್ದೀವಿ, ಬೆಳ್ಳಗಿದ್ದೀವಿ, ಸಣ್ಣ ಇದ್ದೀವಿ, ಅಥವಾ ತಲೆಯಲ್ಲಿ ಕೂದಲು ಕಮ್ಮಿ ಆಗ್ತಿದೆ, ಮಣ್ಣು ಮಸಿ ಅಂತ ಯಾವತ್ತೂ ಆ ಕೀಳರಿಮೆಯಿಂದ ನಿಮ್ಮನ್ನು ನೀವು ನೋಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ನನಗೆ ಈ ಕೇಸಲ್ಲಿ ಒಂದು ಅನ್ಸುತ್ತೆ, ಒಂದು ವೇಳೆ ಶ್ರೀರಾಘ್ನ ಅವನು ಆಕೆಯನ್ನು ಪ್ರೀತಿಸ್ತಿದ್ದಂಥ ರೀತಿ ನೋಡಿದರೆ ಬಹುಶಃ ಅವಳು ಹೇಗಿರ್ಲು ಕೂಡ ಆತ ಅವನು ಒಪ್ಕೋತಿದ್ದ, ಖಂಡಿತ ಒಪ್ಕೊಂತಿದ್ದ ಅವನು. ಬಿಕಾಸ್ ಅವನು ಇಮೋಷ್ನಲಿ ತುಂಬ ಅಟ್ಯಾಚ್ ಆಗ್ಬಿಟ್ಟಿದ್ದ ಆ ಹುಡುಗಿ ಜೊತೆಗೆ. ಅವನು ಆ ಹುಡುಗಿ ಹುಟ್ಟೋ ಮಕ್ಕಳ ಬಗ್ಗೆ ಕೂಡ ಮಗುನ ಹೇಗೆ ನೋಡ್ಕೊಬೇಕು ಅಂತ ಅಲ್ಲಿ ತನಕ ಯೋಚನೆ ಮಾಡಿದಾನೆ ಅಂದರೆ ಆ ಹೆಣ್ಮಗಳು ಹೇಗಿದ್ರು ಅಕ್ಸೆಪ್ಟ್ ಮಾಡ್ಕೊತಿದ್ದ. ತುಂಬ ಚೆನ್ನಾಗಿ ನೋಡ್ಕೋತಿದ್ದ. ಬಹುಶಃ ಪಾಪ ತಂದೆ ತಾಯಿಗೆ ಅನ್ಯಾಯ ಮಾಡ್ಬೋದಾ. ಬೆಂಗಳೂರಲ್ಲಿ ನಡೆದಂಥ ಇನ್ನೊಂದು ಭೀಕರ ಪ್ರಕರಣ ಅದು. ವೈಯಾಲಿ ಕಾವಲ್ ಲಿಮಿಟ್ಸಲ್ಲಿ ನಡೆಯುತ್ತೆ. ಅಂಡ್ ಮಹಾಲಕ್ಷ್ಮಿ ಅನ್ಸತ್ತಲ್ಲ ಆ ಹುಡುಗಿ ಹೆಸರು. ಏನಿದು? ಇದು ರೀಸೆಂಟ್ ಟೈಮ್ಸಲ್ಲಿ ಬೆಂಗಳೂರಲ್ಲಿ ಐ ಥಿಂಕ್ ಈ ಥರದೊಂದು ಮರ್ಡರ್ ಆಗಿರಲಿಲ್ಲ ಅನ್ಸುತ್ತೆ. ಅಂದರೆ ತುಂಬಾ ಹೀನಸ್ ಆಗಿ ಆಗಿರುವಂಥ ಒಂದು ಮರ್ಡರ್ ಕೇಸ್ ಇದು. 2024 ಸೆಪ್ಟೆಂಬರಲ್ಲಿ ಆಗಿರುವಂಥದ್ದು ನಮ್ಮ ಬೆಂಗಳೂರಿನ ವೈಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಅಂದರೆ ಈ ಒಂದು ಮನೆಯಿಂದ ಏನೋ ಒಂದು ಸ್ಮೆಲ್ ಬರ್ತಾ ಇರತ್ತೆ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವರು ಪೊಲೀಸವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸ್ಮೆಲ್ ಅಂದರೆ ತುಂಬ ಘಾಟ್ ಇರುತ್ತೆ, ಏನು ಅಂತ ಗೊತ್ತಾಗಲ್ಲ. ಮೇ ಬಿ ಯಾವುದಾದ್ರು ಪ್ರಾಣಿ ಸತ್ತಿರ್ಬೋದು ಅಥವಾ ಇನ್ನೇನಾದರೂ ಆಗಿರ್ಬೋದು. ಬೆಂಗಳೂರಲ್ವ ಹೇಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾರು ಒಳಗಡೆ ಹೋಗಿಲ್ಲ, ಪೊಲೀಸವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಪೊಲೀಸವ್ರು ಬರ್ತಾರೆ, ಬಂದು ನೋಡ್ತಾರೆ, ಡೋರ್ ಲಾಕ್ ಆಗಿರುತ್ತೆ. ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ನೋಡ್ತಾರೆ, ಒಂದು ಸ್ಮೆಲ್ ಯಾವ ಲೆವೆಲ್ಗೆ ಇರುತ್ತೆ ಅಂದರೆ ಪೊಲೀಸವ್ರಿಗೆ ಎಂಟರ್ ಆಗೋದಕ್ಕೆ ಭಾರಿ ಕಷ್ಟ ಆಗುತ್ತೆ. ಮನೆ ಒಳಗಡೆ ಒಂದು ಫ್ರಿಡ್ಜ್ ಇರುತ್ತೆ, ಆ ಫ್ರಿಡ್ಜ್ ಒಳಗಡೆ ಡೆಡ್ ಬಾಡಿ ಪೀಸ್ಗಳಿರುತ್ತೆ. ನಾವು ನಾರ್ಮಲ್ ನಮ್ಮ ಮನೆ ಫ್ರಿಡ್ಜ್ಗಳಲ್ಲಿ ಹೆಂಗೆ ಚಿಕನು ಮಟನ್ ಇಟ್ಕೊಂಡಿರ್ತಾರೆ ಅದೇ ಥರದಲ್ಲಿ ಒಂದು ಮನುಷ್ಯನ ಮೃತದೇಹ ಕಟ್ ಮಾಡಿ ಇಟ್ಟಿರ್ತಾರೆ. ಮನೆ ಒಳಗೆ ಇರ್ತಾರೆ ಯಾರಾದರೂ? ಯಾರೂ ಇರಲ್ಲ. ಮನೆ ಪೂರ್ತಿ ಫ್ರಿಡ್ಜ್ ಹತ್ರ ಎಲ್ಲ ಬ್ಲಡ್ ಇರುತ್ತೆ. ನಂತರ ಪೊಲೀಸವರಿಗೆ ಅದನ್ನು ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸೋದಕ್ಕೆ ಭಾರಿ ಕಷ್ಟ ಆಯಿತು. ಏನಕ್ಕೆ ಅಂದರೆ ಅದರಲ್ಲಿ ಎಷ್ಟು ಪೀಸಸ್ ಇದೆ ಅನ್ನುವಂಥದ್ದು ಕೂಡ ಲೆಕ್ಕ ಹಾಕೋಕ್ಕೆ ಆ ಮೂಮೆಂಟಲ್ಲಿ ಸಾಧ್ಯ ಆಗಿರಲಿಲ್ಲ. ಇಮಿಡಿಯೇಟಾಗಿ ಡಾಗ್ ಸ್ಕ್ವಾಡು, FSL ಅವರು ಎಲ್ಲ ಬರ್ತಾರೆ, ಕ್ರೈಮ್ ಸೀನ್ ಆಫೀಷಿಯಲ್ಸ್ ಎಲ್ಲ ಬರ್ತಾರೆ. ಮುಂದೆ ಪೀಸ್ಗಳನ್ನು ತೆಗೆದು ಅದನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಇದು ಅಪಾರ್ಟ್ಮೆಂಟಾ ಇಂಡಿವಿಜುವಲ್ ಮನೆ, ಒಂದು ಚಿಕ್ಕ ಮನೆಯಲ್ಲಿ ಆಗಿರುವಂಥದ್ದು. ಪೋಸ್ಟ್ ಮಾರ್ಟಮ್ಗೆ ಹೋದ ನಂತರ ಪೊಲೀಸವರು ಡಾಕ್ಟ್ರಿಗೆ ಕೇಳ್ತಾರೆ ಎಷ್ಟು ಪೀಸಸ್ ಇತ್ತು ಅಂತ. ಅವರಲ್ಲಿ ಕೌಂಟ್ ಮಾಡ್ತಾರೆ, 57 ಪೀಸ್ ಇರುತ್ತೆ. ಒಂದು ಮನುಷ್ಯನ ಮೃತದೇಹದ 57 ಪೀಸಸ್ ಇರುತ್ತೆ. ಆ್ಯಂಡ್ ಡಾಕ್ಟರ್ಸ್ ಹೇಳಿದ ಪ್ರಕಾರ ಅದೊಂದು ಲೇಡಿ ಡೆಡ್ ಬಾಡಿ ಆಗಿರುತ್ತೆ. ತುಂಬ ಸೆನ್ಸೇಷನ್ ಆಗುತ್ತೆ ಈ ಕೇಸ್ ಕೂಡ ಅಷ್ಟೇ. ಅಂದರೆ ಬೆಂಗಳೂರು ಸಿಟಿ ಒಳಗಡೆ ಈ ಥರದೊಂದು ಮರ್ಡರ್ ಆಗಿದೆ ಅಂದರೆ ಅದರ ಹಿಂದೆ ಏನೋ ತುಂಬ ದೊಡ್ಡ ರೀಸನ್ ಇರ್ಬೋದು, ಅಥವಾ ಯಾರು ಮಾಡಿರ್ಬೋದು, ಏನು ಇವತ್ತು ಇದೆಲ್ಲವೂ ಕೂಡ ಡಿಸ್ಕಷನ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಕೇಸಿಗೆ ಸಪ್ರೇಟಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ಟೀಮ್ನ ಫಾರ್ಮ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಫಸ್ಟ್ ಆ ಹುಡುಗಿ ಯಾರು ಅನ್ನೋಂಥವ್ನ ಫೈಂಡ್ ಔಟ್ ಮಾಡ್ತಾರೆ. ಸೊ ಆ ಬಿಲ್ಡಿಂಗ್ನ ಓನರ್ ಕಡೆಯಿಂದ ಆ ಹುಡುಗಿ ಹೆಸರು ಮಹಾಲಕ್ಷ್ಮಿ ಅಂತ ಗೊತ್ತಾಗುತ್ತೆ. ಆವಾಗ ಇನ್ಸಿಡೆಂಟ್ ಅಂತ ಟೈಮಲ್ಲಿ ಅವಳಿಗೆ ಒಂದು 29 to 30 ಇಯರ್ಸ್ ಇದ್ದಿರ್ಬೋದು ಅನ್ಕೋತೀವಿ. ಇವರು ಬೇಸಿಕಲಿ ನೇಪಾಳದವರು. 30-40 ವರ್ಷಗಳ ಹಿಂದೆ ಅವರ ಫ್ಯಾಮಿಲಿ ಮೈಗ್ರೇಟ್ ಆಗಿ ಬೆಂಗಳೂರಿಗೆ ಬಂದಿರೋದು. ನೆಲಮಂಗಲ ಹತ್ರ ಎಲ್ಲೋ ವಾಸ ಇದ್ರು ಅವರ ಪೇರೆಂಟ್ಸ್ ಎಲ್ಲರೂ ಕೂಡ. ಈ ಮಹಾಲಕ್ಷ್ಮಿಗೆ ಒಂದು 4-5 ವರ್ಷಗಳ ಹಿಂದೆ ಅನ್ಸುತ್ತೆ ಮದುವೆ ಆಗಿತ್ತು ನೆಲಮಂಗಲದಲ್ಲಿ. ಒಂದು ಹುಡುಗನ ಜೊತೆಗೆ ಮದುವೆ ಆಗಿತ್ತು, ಫ್ಯಾಮಿಲಿ ಇತ್ತು, ಒಂದು ಮಗು ಕೂಡ ಇತ್ತು. ಬಟ್ ಯಾವಾಗ ನೋಡಿದ್ರು ಗಂಡ ಹೆಂಡತಿ ಮಂದಿ ಜಗಳ, ಆಗಾಗ ಜಗಳ ಆಗ್ತಿತ್ತು. ಮನೆಯವರೇ ಕೂತ್ಕೊಂಡು ಸಾಲ್ವ್ ಮಾಡಿ ಆಯ್ತಪ್ಪ ಚೆನ್ನಾಗಿರಪ್ಪ ಮದುವೆ ಆಗಿದೆ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ರು. ಕೊನೆ ಲಾಸ್ಟಿಗೆ ಇದು ಜಾಸ್ತಿಯಾಗಿ ಒಂದಿನ ಪೊಲೀಸ್ ಸ್ಟೇಷನ್ವರೆಗೂ ಕೂಡ ಹೋಗಿತ್ತು. ಪೊಲೀಸವರು ಕೂಡ ಯೂಶ್ವಲಿ ಗಂಡ ಹೆಂಡತಿ ಜಗಳ ಅಂತ ಹೇಳಿದರೆ ಕಾಂಪ್ರಮೈಸ್ ಮಾಡಿ ಕಳಿಸ್ತಾರೆ, ಕೇಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಯಾರ್ದಾರು ಒಬ್ರದ್ದು ಲೈಫ್ ಹಾಳಾಗುತ್ತೆ ಕೇಸ್ ಆದರೆ. ಹಾಗಾಗಿ ಆದಷ್ಟು ಕಾಂಪ್ರಮೈಸ್ ಮಾಡಿ ಸಾಲ್ವ್ ಮಾಡಿ ಕಳಿಸ್ತಾರೆ.
ಇವಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ ನಂತರನೂ ಈಕೆಗೆ ಸಮಾಧಾನ ಇಲ್ಲ. ಮತ್ತೆ ತಿರ್ಗಾ ಮನೇಲಿ ಜಗಳಗಳಾಗುತ್ತೆ. ಕೊನೆಗೆ ಒಂದಿನ ಏನು ಮಾಡ್ತಾಳೆ, ಗಂಡ ಮಗುನೆಲ್ಲ ಬಿಟ್ಬಿಟ್ಟು ನೆಲಮಂಗಲ ಬಿಟ್ಟು ಬೆಂಗಳೂರಿಗೆ ಬರ್ತಾಳೆ. ಬಂದವಳು ಇಲ್ಲೊಂದು ಮಾಲಲ್ಲಿ ಕೆಲಸಕ್ಕೆ ಸೇರ್ಕೋತಾಳೆ. ಕ್ಲೀನಿಂಗು ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ. ಅವಳಾಯಿತು, ಅವಳ ಕೆಲಸ ಆಯಿತು, ಆ ಥರ ಮಾಡ್ಕೊಂಡಿರ್ತಾಳೆ. ಇದರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಹುಡುಗನ ಪರಿಚಯ ಆಗುತ್ತೆ, ಮುಕ್ತಿರಂಜನ್ ರಾಯ್ ಅಂತ. ಈಸ್ ಬೇಸಿಕಲಿ ಫ್ರಮ್ ಒಡಿಶಾ. ಅಂದರೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಅದಾದ ನಂತರ ಬರ್ತಾ ಬರ್ತಾ ಇಬ್ಬರು ಕೂಡ ತುಂಬಾ ಕ್ಲೋಸ್ ಆಗ್ತಾರೆ ಅಂದರೆ ಆ ಹುಡುಗಿ ಒಂದು ಬಾಡಿಗೆ ಮನೇಲಿ ಇರ್ತಾಳೆ, ಚಿಕ್ಕದಾದಂಥ ಒಂದು ಮನೇಲಿ ಇರ್ತಾಳೆ. ಇವನು ಡ್ಯೂಟಿ ಮುಗಿಸಿದ ನಂತರ ಅವಳನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡೋದು ಅಥವಾ ಬೆಳಗ್ಗೆ ಡ್ಯೂಟಿ ಬರ್ಬೇಕಾದ್ರೆ ಪಿಕಪ್ ಮಾಡ್ಕೊಂಬರೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಇಬ್ಬರು ಕೂಡ ತುಂಬಾ ಕ್ಲೋಸ್ ಆಗಿದ್ರು. ಈ ಹುಡುಗ ಮುಕ್ತಿರಂಜನ್ ಅಂತ ಹೇಳಿದ್ನಲ್ಲ, ಒಡಿಶಾದವನು, ಒಂದು ಫ್ಯಾಮಿಲಿಯೆಲ್ಲ ಅಲ್ಲೇ ಇರೋದು. ಇವನಿಗೆ ಇಬ್ಬರು ತಮ್ಮಂದಿರಿದ್ದಾರೆ, ಟ್ವಿನ್ಸ್ ಇಬ್ಬರು ಕೂಡ. ಒಬ್ಬ ತಮ್ಮ ಸ್ಟಡಿ ಮಾಡ್ತಿದ್ದಾನೆ ಒಡಿಶಾದಲ್ಲಿ, ಇನ್ನೊಬ್ಬ ತಮ್ಮ ಇಲ್ಲೇ ಇದು ಹೆಬ್ಗೋಡಿ ಹತ್ರ ವರ್ಕ್ ಮಾಡ್ತಿರ್ತಾನೆ. ಇವನು ತಮ್ಮ ಒಟ್ಟಿಗೆ ಇದ್ದಿದ್ದು. ಇವನಿಗೆ ಈ ಹುಡುಗಿ ತುಂಬ ಇಷ್ಟ ಆಗಿರ್ತಾಳೆ ಮಲೆ. ಇವನೇನು ಯಾವಾಗ ಪರಿಚಯ ಆಗಿ ಇವರಿಬ್ಬರು ಕ್ಲೋಸ್ ಆಗಿ ಲವ್ ಮಾಡೋಕ್ಕೆ ಶುರು ಮಾಡ್ತಾರೆ, ಇವನು ತನ್ನ ವೇರಬೌಟ್ಸು, ತನ್ನ ಫ್ಯಾಮಿಲಿ ಬಗ್ಗೆ ಪೂರ್ತಿ ವಿಚಾರಗಳನ್ನ ಹುಡುಗಿ ಜೊತೆ ಹೇಳ್ಕೊಂಡಿರ್ತಾನೆ. ಅವಳನ್ನ ತುಂಬ ಬ್ಲೈಂಡಾಗಿ ನಂಬಿರ್ತಾನೆ. ಅವಳು ತನ್ನ ಸ್ಟೋರಿಗಳನ್ನು ಹೇಳಿರ್ತಾಳೆ. ಎಲ್ಲಿವರೆಗೆ ಅಂತ ಹೇಳಿದರೆ, ತಾನೊಬ್ಬಳೇ ಇರೋದು, ತನ್ನ ಫ್ಯಾಮಿಲಿ ಬೇರೆ ಕಡೆ, ಪೇರೆಂಟ್ಸ್ ಎಲ್ಲ ಬೇರೆ ಕಡೆ ಇರೋದು ಅನ್ನೋಂಥದ್ದು ಹೇಳಿರ್ತಾಳೆ. ಅದಾದ ನಂತರ ಇವನು ಈ ಹುಡುಗಿ ಬಗ್ಗೆ ಅವನ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಹೇಳ್ತಾನೆ. ಅಂದರೆ ಅಪ್ಪ ಅಮ್ಮ, ಆಮೇಲೆ ಅವನ ತಮ್ಮಂಗೆ ಎಲ್ಲ ಹೇಳ್ತಾನೆ. ತಮ್ಮಂಗೆ ಹೆಂಗೆ ಹೇಳಿರ್ತಾನೆ ಅಂದರೆ, ನಿಂಗೆ ಅತ್ತಿಗೆ ಬರೋದಕ್ಕೆ ಇನ್ನು ಸ್ವಲ್ಪ ದಿನ ಅಷ್ಟೇ, ಇನ್ನೇ ನಾನು ಮದುವೆ ಆಗ್ತೀನಿ ಏನು ಅಂತಾನೆ ಎಲ್ಲ ಹೇಳಿರ್ತಾನೆ. ನಂತರ ಯಾಕೋ ಇವನಿಗೆ ಅವಳದೊಂದಿನ ವರ್ಕ್ ಟೈಮಲ್ಲಿ ಏನೋ ಮೊಬೈಲ್ ನೋಡ್ತಾನೆ. ಆಕಸ್ಮಿಕವಾಗಿ ಆಕೆ ಮೊಬೈಲ್ ನೋಡುವಂಥ ಒಂದು ಪರಿಸ್ಥಿತಿ ಬರ್ತಿ. ಅದನ್ನು ನೋಡಿದರೆ ಫ್ಯಾಮಿಲಿ ಫೋಟೋ ಇದೆ, ಇವಳು ಗಂಡ ಮಗು ಇರುವಂಥದ್ದು ಇದೆಲ್ಲವೂ ಕೂಡ ಸಿಗತ್ತೆ. ಫುಲ್ ಶಾಕ್ ಆಗ್ತಾನೆ. ಯಾಕೆಂದರೆ ಇವಳು ಹೇಳಿದ್ದು ಮದುವೆ ಆಗಿದೆ, ಈ ಯಾವ ವಿಚಾರಗಳನ್ನು ಕೂಡ ಆಕೆ ಹೇಳಿರಲಿಲ್ಲ. ನಾನು ಇಷ್ಟೆಲ್ಲ ಪ್ರಾಂಪ್ಟಾಗಿ ಇವಳನ್ನ ಲವ್ ಮಾಡ್ತೀನಿ, ಮದುವೆ ಆಗ್ತೀನಿ ಅನ್ನುವಂಥದ್ದು ಕೂಡ ಹೇಳಿದ್ದೀನಿ. ಇವಳದ್ದು ಪಾಸ್ಟ್ ಹಿಂಗೆಲ್ಲ ಇದೆ, ಇದೆಲ್ಲ ನನ್ನ ಹತ್ರ ಮುಚ್ಚಿಡ್ಲಲ್ಲ ಅಂತೇಳ್ಬಿಟ್ಟು ಇವರಿಬ್ಬರು ಕೂಡ ಜಗಳ ಆಡ್ಕೋತಾರೆ. ಜಗಳ ಆದ ನಂತರ ಇವನು ಅವಳ ಜೊತೆ ಮಾತಾಡೋದನ್ನೇ ಬಿಟ್ಬಿಡ್ತಾನೆ. ಇವನು ಪಾಡಿಗೆ ಇವನು ಕೆಲಸ ಮಾಡ್ಕೊಂಡಿರ್ತಾನೆ. ಅವನು ಕೆಲಸ ಮಾಡ್ತಿರೋ ಕಡೆ ಬೇರೆ ಸ್ಟಾಫ್ ಜೊತೆ ಮಾತಾಡಿದ್ರೆ ಸಾಕು, ಇವಳು ಹೋಗಿ ಆ ಹುಡುಗಿಗೆಲ್ಲ, ಇವನು ಯಾವ ಬೇರೆ ಹುಡುಗಿಯರ ಜೊತೆ ಮಾತಾಡಿದರೆ ಅವ್ರಿಗೆ ಬೈಯೋದು, ರೋಪ್ ಹಾಕೋದು, ಹೀಗೆಲ್ಲ ಮಾಡ್ತಿತ್ತು. ಲಾಸ್ಟಿಗೆ ಇವನೇನು ಡಿಸೈಡ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಹುಡುಗಿನ ಕರ್ಸ್ಕೊಂಡು, ಮೇಡಮ್ಮ ಇನ್ಮೇಲೆ ಜಗಳ ಆಡ್ಕೊಳ್ಳೋದೆಲ್ಲ ಬೇಡ, ಚೆನ್ನಾಗಿರೋಣ, ಅಟ್ಲೀಸ್ಟು ಕಿತ್ತಾಡ್ಕೊಂಡು ಹಿಂಗೆ ದೂರ ಆಗಿರೋದು ಬೇಡ, ಈ ಎಲ್ಲ ವಿಚಾರಗಳನ್ನು ಹೇಳ್ತಾನೆ. ಆಕೆ ಕೂಡ ಕನ್ವಿನ್ಸ್ ಆಗಿ ಮತ್ತೆ ಇದನ್ನು ಎಲ್ಲಿ ಆತ ಹೆಬ್ಗೋಡಿಯಲ್ಲಿರೋ ತಮ್ಮನ ರೂಮಿಗೆ ಆ ಹುಡುಗಿನ ಕರ್ಸ್ಕೊಂಡು ಮಾತಾಡಿರ್ತಾನೆ. ಮತ್ತೆ 2 days ಆದಮೇಲೆ ಮತ್ತಿರ್ಗ ಜಗಳ ಆಗುತ್ತೆ. ಜಗಳ ಆದಂಥ ಟೈಮ್ನಲ್ಲಿ ಮಾತಾಡೋಣ ಅಂತೇಳ್ಬಿಟ್ಟು ವೈಯಲಿಕಾವಲ್ಲಿರೋ ಅವಳ ರೂಮ್ಗೆ ಇವನು ಹೋಗ್ತಾನೆ, ಮುಕ್ತಿರಂಜನ್ ರಾಯ್ ಹೋಗ್ತಾನೆ. ಅಲ್ಲಿ ಜಗಳ ತುಂಬ ಮತ್ತೆ ಜಾಸ್ತಿ ಆಗುತ್ತೆ. ಆ ಹುಡುಗಿ ಏನು ಮಾಡ್ತಾಳೆ, ಸಿಟ್ಟಲ್ಲ ಒಂದು ಏಟು ಹೊಡೆದ್ಬಿಡ್ತಾಳೆ. ಇವನು ತಡ್ಕೊಳಕ್ಕಾಗಲ್ಲ, ನನಗೆ ಹೊಡೆದ ಅಲ್ಲ ಅಂತೇಳ್ಬಿಟ್ಟು ಇವನು ವಾಪಸ್ ಒಂದು ಹೊಡಿತಾನೆ. ಅವಳು ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳೆ. ಸಿಟ್ಟಲ್ಲಿ ಇವನು ಪಿಲ್ಲೋ ತಗೊಂಡು ಅವಳ ಮಖದ ಮೇಲೆ ಇಟ್ಬಿಟ್ಟು ಅವಳನ್ನ ಉಸಿರುಗಟ್ಟಿಸಿ ಸಾಯಿಸ್ತಾನೆ. ಆ ಒಂದು ಕ್ಷಣದ ಕೋಪಕ್ಕೆ ಆಗಿರುವಂಥ ಒಂದು ಮರ್ಡರ್ ಇದು. ಅವನಿಗೇನು ಮರ್ಡ್ರ್ ಮಾಡಬೇಕು ಅನ್ನುವಂಥ ಯಾವುದೇ ರೀತಿಯ ಇಂಟೆನ್ಷನ್ಗಳು ಕೂಡ ಇರಲಿಲ್ಲ. ಅವಳು ನನಗೆ ಹೊಡೆದಲ್ಲ ಅನ್ನೋ ಸಿಟ್ಟಲ್ಲಿ ಇವನು ವಾಪಸ್ ಹೊಡೆದ, ಅದೇ ಇದರಲ್ಲಿ ಅವಳನ್ನ ಉಸಿರುಗಟ್ಟಿಸಿ ಸಾಯಿಸ್ದ. ಅದಾದಮೇಲೆ ಇವಳು ಡೆತ್ ಆಗಿದ್ದಾಳಲ್ಲ, ನಂತರ ಕೂತ್ಕೊಂಡು ಯೋಚನೆ ಮಾಡೋಕೆ ಇಟ್ಕೊಳ್ಳೋದು, ಏನು ಮಾಡೋದು ಇವಾಗ ಅಂತ. ಕತ್ಲಾಗಿತ್ತು, ಬಾಡಿ ತೊಗೊಂಡು ಹೋಗೋಣ ಅಂದ್ಕೊಂಡ್ರೆ ಗೊತ್ತಾಗತ್ತೆ ಡಿಸ್ಪೋಸ್ ಮಾಡೋದಕ್ಕೆ. ಲಾಸ್ಟಿಗೆ ಇವನು ಗೂಗಲಲ್ಲಿ ಸರ್ಚ್ ಮಾಡ್ತಾನೆ, ನೋಡಿ ಇಂಟರ್ನೆಟ್ ಹಿಂಗೆಲ್ಲ ಯೂಸ್ ಆಗುತ್ತೆ ಅನ್ನೋದು. ಗೂಗಲಲ್ಲಿ ಸರ್ಚ್ ಮಾಡ್ತಾನೆ. ಆವಾಗ ಯಾವುದೋ ಬೇರೆ ಕಡೆದು ನೋಡ್ತಾನೆ, ಹಿಂಗೆ ಬಾಡಿನ ಚಾಪ್ಸ್ ಮಾಡಿ ಫ್ರಿಡ್ಜ್ ಒಳಗಡೆ ಇಟ್ಟರೆ ಸ್ಮೆಲ್ ಬರಲ್ಲ ಅನ್ನೋದು ಗೊತ್ತಾಗತ್ತೆ. ಅಗೇನ್ ಮನೇಲಿದ್ದ ಕಿಚನ್ಗೆ ಹೋಗಿ ಚಾಕು ತಗೊಬಂದು ನೀಟಾಗಿ ಚಾಪ್ಸ್ ಮಾಡ್ತಾನೆ. ಆವಾಗಲೇ ಕೂತ್ಕೊಂಡು 57 ಪೀಸಸ್ ಮಾಡುವಂಥದ್ದು. ಪೀಸ್ ಮಾಡಿ, ಅಂದರೆ ಟೋಟಲ್ ಬಾಡಿನ ಫ್ರಿಡ್ಜ್ ಒಳಗಡೆ ಇಡೋಕ್ಕಾಗಲ್ಲಲ್ವ. ಸೊ ಹಾಗಾಗಿ ಕಟ್ ಮಾಡಿ ಎಲ್ಲ ಫ್ರಿಡ್ಜ್ ಒಳಗಡೆ ಪೂರ್ತಿ ಬಾಡಿ ಚಾಪ್ಸ್ನ ತುಂಬಿಸಿ ಆದ ನಂತರ ಇವನು ಅವತ್ತು ನೈಟು ಅದೇ ಮನೇಲಿ ಮಲ್ಕೋತಾನೆ. ಒಂದು ಕಡೆ ಬ್ಲಡ್ ಇರುವಂಥದ್ದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಫ್ಲೋರ್ದು ಅಲ್ಲೇ ಮಲ್ಕೋತಾನೆ. ಬೆಳಗ್ಗೆ ಎದ್ದು ಸೀದಾ ಅಲ್ಲಿಂದ ಹೆಬ್ಗೋಡಿಗೆ ಹೋಗ್ತಾನೆ, ಅಲ್ಲಿ ತಮ್ಮನ ರೂಮಿಗೆ ಹೋಗ್ತಾನೆ. ತಮ್ಮ ರೂಮಲ್ಲಿ ಇರ್ತಾನೆ. ತಮ್ಮಂಗೆ ಹೇಳ್ತಾನೆ, ಒಂಚೂರು ಎಮರ್ಜೆನ್ಸಿ, ನಾನು ಊರಿಗೆ ಹೋಗ್ತಿದ್ದೀನಿ, ನೀನು ಬೇರೆ ಕಡೆ ಶಿಫ್ಟ್ ಆಗು ಅಂತೇಳಿ ಅವನ ಹತ್ರ ಇರೋ ದುಡ್ಡು ತಗೊಂಡು
ಇಲ್ಲಿಂದ ಒಡಿಶಾಗೆ ಹೋಗ್ತಾನೆ 1600 ಕಿಲೋಮೀಟರ್ಸ್. ಹೆಂಗೆ ಹೋಗಿರ್ಬೋದು ಹೇಳಿ? ಬೈಕಲ್ಲಿ ಹೋಗ್ತಾನೆ. ಇಲ್ಲಿಂದ ಬೈಕ್ ಓಡಿಸ್ಕೊಂಡು ಒಡಿಶಾಗೆ ಹೋಗ್ತಾನೆ 1600 ಕಿಲೋಮೀಟ್ರು. ಯಾಕೆ ಬಸ್ಸಲ್ಲಿ ಫ್ಲೈಟ್ ಭಯ ಹಿಡಿದು ಬಿಡ್ತಾರೆ ಅಂತ? ಎಲ್ಲಾದರೂ ಗೊತ್ತಾಗ್ಬಿಡುತ್ತೆ, ಸಿಕ್ಕಾಕೋತೀನಿ ಅನ್ನೋ ಕಾರಣಕ್ಕೋಸ್ಕರ ಬೈಕಲ್ಲಿ ಹೋಗ್ತಾನೆ. ಒಡಿಶಾಗೆ ಹೋಗಿ ಅವನ ಅಮ್ಮನ ಮನೆಗೆ ಹೋಗ್ತಾನೆ. ಅಮ್ಮನ ಹತ್ರ ಹೇಳ್ತಾನೆ, ಪೂರ್ತಿ ವಿಚಾರ ಹೇಳ್ತಾನೆ, ನಾನು ಹಿಂಗೆ ಮರ್ಡ್ರ್ ಮಾಡಿದ್ದೀನಿ, ಬಂದಿದ್ದೀನಿ ಅಂತ ಹೇಳಿ. ಅವರು ಸ್ವಲ್ಪ ದಿನ ತಮ್ಮನ ಜೊತೆಗೆ ಹೋಗಿರು, ಅದಾದ ನಂತರ ಬೇರೆ ಕಡೆ ಎಲ್ಲಾದರೂ ಹೋದ್ರೆ ಆಯಿತು ಅಂತ ಹೇಳಿರ್ತಾರೆ. ಇದು ಬಾರ್ಡ್ರ್ ಅಲ್ವಾ, ಇವನ್ ಏನು ಪ್ಲ್ಯಾನ್ ಇರುತ್ತೆ ಅಂದರೆ, ಒಂದು ವೇಳೆ ಪೊಲೀಸವ್ರಿಗೆ ಏನಾದರೂ ಗೊತ್ತಾಗಿ ಹುಡ್ಕೊಂಡು ಬರ್ತಾರೆ ಅಂತ ಗೊತ್ತಾದರೆ ಬಾಂಗ್ಲಾದೇಶಿಗೆ ಎಂಟರ್ ಆಗಿಬಿಡೋಣ ಅನ್ನುವಂಥ ಒಂದು ಪ್ಲ್ಯಾನ್. ಒಡಿಶಾ ಇನ್ನು ಅಲ್ಲಿಂದ ಹತ್ತಿರ ಆಗುತ್ತೆ. ಸೊ ಬಾರ್ಡ್ರು ಡಿಸ್ಟಿಕ್ ಅಲ್ವಾ, ಆ ಒಂದು ಪ್ಲ್ಯಾನ್ ಮಾಡಿ ಕೂಡಿರ್ತೀವಿ. ಬಟ್ ಆಲ್ಮೋಸ್ಟ್ 15 ಡೇಸ್ ಆದರೂ ಕೂಡ ಇವನು ಡೈಲಿ ಏನು ಮಾಡ್ತಾನೆ ಅಂದರೆ, ಇವನು ಫೋನು ಏನು ಯಾವುದು ಯೂಸ್ ಮಾಡ್ತಿರಲ್ಲ, ತಮ್ಮನ ಜೊತೆ ಇರ್ತಾನೆ. ತಮ್ಮನ ಫೋನಲ್ಲಿ ಕನ್ನಡ ನ್ಯೂಸ್ ಚಾನಲ್ಸ್ ಎಲ್ಲ ನೋಡ್ತಿರ್ತಾನೆ ಡೈಲಿ ಎದ್ದು. ನ್ಯೂಸ್ ಬಂತ ಅದು 15 ಡೇಸ್ ಆದರೂ ಯಾವ ನ್ಯೂಸು ಬರಲ್ಲ. ಹ್ಮ್. ಅಂದರೆ ಈ ಬಾಡಿ ಇದೆ ಅನ್ನುವಂಥದ್ದು ವಾಸನೆ ಬರೋಕ್ಕೆ ಶುರುವಾಗಿ ಪೊಲೀಸರು ಸ್ಪಾಟಿಗೆ ಬರೋಕ್ಕೆ 15 ದಿನ ಆಯಿತು. ಅಲ್ಲಿವರೆಗೂ ಯಾರಿಗೂ ಗೊತ್ತೇ ಇಲ್ಲ. 15 ದಿನ ಫ್ರಿಜ್ ಒಳಗಡೆ ಬಾಡಿ ಪೀಸಸ್ ಇದ್ದಾವೆ. 15 ದಿನ ಏನೂ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿರಲಿಲ್ಲ. ಸೊ ನಂತರ ಯಾವಾಗ ನ್ಯೂಸಲ್ಲಿ ಬರೋಕ್ಕೆ ಶುರುವಾಯಿತು, ಅವಾಗಲೂ ಇವನು ನೋಡಿಬಿಟ್ಟು ಆರಾಮಾಗಿದ್ದ. ಯಾಕೆಂದರೆ ಅದರಲ್ಲಿ ನ್ಯೂಸಲ್ಲಿ ಯಾರು ಅಕ್ಯೂಸ್ಡ್ ಅನ್ನುವಂಥದ್ದಾಗಲಿ ಏನೂ ಡೀಟೇಲ್ಸುಗಳು ಗೊತ್ತಿರಲಿಲ್ಲ. ಯಾರೋ ಮರ್ಡರ್ ಮಾಡಿದರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅನ್ನೋದಷ್ಟೇ ಗೊತ್ತಾಗಿತ್ತು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂಥ ಟೈಮಲ್ಲಿ ಇವಳ ಜೊತೆ ಯಾರ್ಯಾರು ಕ್ಲೋಸ್ ಇದ್ದರು, ಮನೆಗೆ ಬಂದೋಗಿದ್ದು ಯಾರು, ಅಗೇನ್ ಕಾಲ್ ಡೀಟೇಲ್ಸು ಇದನ್ನೆಲ್ಲವೂ ಕೂಡ ಚೆಕ್ ಮಾಡ್ತಾರೆ. ಈ ಪರ್ಸನ್ ಮುಕ್ತಿರಂಜನ್ ರಾಯ್ ಬಗ್ಗೆ ಗೊತ್ತಾಗುತ್ತೆ. ಇವರಿಬ್ಬರು ಕೂಡ ಲವ್ ಮಾಡ್ತಿದ್ರು, ಒಟ್ಟಿಗೆ ಓಡಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಅವನು ಎಲ್ಲಿದ್ದಾನೆ ಅಂತ ಹುಡುಕೋಕೆ ನೋಡಿದರೆ ಅಣ್ಣ ಕೆಲಸಕ್ಕೆ ಬಂದಿಲ್ಲ, ಅಬ್ಸ್ಕಾಂಡಿಂಗ್ ಅಂತ ಒಡಿಶಾ. ಅಲ್ಲಿ ಕನ್ಫರ್ಮ್ ಆಗಿಬಿಡುತ್ತೆ, ಎಸ್ ಇವನೇ ಅವನೇ ಅಂತ ಗೊತ್ತಾಗುತ್ತೆ. ಸೊ ಹುಡ್ಕೊಂಡು ಹೆಬ್ಗೋಡಿಗೆ ಹೋಗ್ತಾರೆ. ಅಲ್ಲಿ ಅವನ ತಮ್ಮನೂ ಇರಲ್ಲ. ನಂತರ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದ ಕಡೆ ಡೀಟೇಲ್ಸ್ ಇರುತ್ತಲ್ಲ, ಅಂದರೆ ಅಡ್ರೆಸ್ಸು ಇದೆಲ್ಲ ಇರುತ್ತೆ. ಸೊ ಒಡಿಶಾ ಅಂತ ಗೊತ್ತಾಗುತ್ತೆ. ಆಮೇಲೆ ಎಲ್ಲೋ ಒಂದು ಕಡೆಯಲ್ಲಿ CCTV ಚೆಕ್ ಮಾಡ್ತಾರೆ, ಟೋಲು ಅಲ್ಲಿ ಇಲ್ಲಿದೆಲ್ಲ. ಒಂದು ಕಡೆಯಲ್ಲಿ ಇವನು ಆಂಧ್ರ ಕಡೆ ಪಾಸ್ ಆಗಿರುವಂಥದ್ದು ಕೂಡ ಗೊತ್ತಾಗಿರುತ್ತೆ. ಅದರ ಬೇಸ್ ಮೇಲೆ ಹುಡ್ಕೊಂಡು ಒಂದು ಟೀಮು ವೆಸ್ಟ್ ಬೆಂಗಾಲ್, ಒಂದು ಟೀಮು ಒಡಿಶಾ, ಇಲ್ಲೆಲ್ಲ ಹುಡುಕ್ತಿರುತ್ತೆ. ಸೊ ಅವಾಗ ಇವನಿಗೆ ಗೊತ್ತಾಗತ್ತೆ, ಇನ್ನು ಬಿಟ್ಟರೆ ಸ್ವಲ್ಪ ದಿನದಲ್ಲಿ ನನ್ನ ಮನೆಗೆ ಬರ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಹಂಗಾಗಿ ಅವನು ತಮ್ಮ ಇದ್ದಿದ್ದ ಕಡೆಯಿಂದ ಬೇರೆ ಕಡೆಗೆ ಎಸ್ಕೇಪ್ ಆಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ ಅವನ ಊರಿಂದ. ಯಾಕಂದರೆ ಪೊಲೀಸರು ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ ಅನ್ನೋದು ಗೊತ್ತಿತ್ತು. ಅಲ್ಲಿಗೆ ಪೊಲೀಸವರಿಗೆ ಮರ್ಡರ್ ಕೇಸು ಸಾಲ್ವ್ ಆಗಿತ್ತು. ಅಂದರೆ ಯೂಶ್ವಲಿ ಯಾವುದೇ ಒಂದು ಮರ್ಡರ್ ಕೇಸ್ ಅಂತ ಟೈಮಲ್ಲಿ ಯಾರು ಮಾಡಿದಾನೆ ಅನ್ನೋಂಥದ್ದು ಎಷ್ಟೋ ಸಲ ಗೊತ್ತಾಗಲ್ಲ. ಇಲ್ಲಿ ಪರ್ಸನ್ ಯಾರು ಅಂತ ಐಡೆಂಟಿಫೈ ಆದಮೇಲೆ ಅವ್ರು ಅರೆಸ್ಟ್ ಮಾಡುವಂಥ ದೊಡ್ಡ ವಿಚಾರ ಆಗಲ್ಲ, ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸವರು ಕೂಡ ಒಂದು ಟೀಮ್ ಹುಡ್ಕೊಂಡು ಒಡಿಶಾ ಕಡೆ ಕೂಡ ಹೋಗಿತ್ತು. ಇವನಿಗೆ ಇನ್ನೇನು ಇವತ್ತಲ್ಲ ನಾಳೆ ಪೊಲೀಸರು ಬರ್ತಾರೆ, ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದೊಂದು ಭಯ ಶುರು ಆಯ್ತಲ್ಲ. ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಊರಿಂದ ಆ್ಯಕ್ಚುಲಿ ಅವನು ಇದಕ್ಕೆ ಹೋಗಬೇಕಾಗಿತ್ತು, ಬಾಂಗ್ಲಾದೇಶಿಗೆ. ಬಟ್ ಆಲ್ರೆಡಿ ಪೊಲೀಸವರು ಅಮ್ಮನ ಮನೆಗೆ ಬಂದು ಎಂಕ್ವೈರಿ ಮಾಡಿದ್ದಾರೆ ಅನ್ನೋಂಥ ವಿಚಾರ ಕೂಡ ಇವನಿಗೆ ಗೊತ್ತಾಗತ್ತು. ಇವನು ತೋಟದಲ್ಲಿ, ಅಂದರೆ ಅವ್ರದ್ದು ತಮ್ಮನ ಇದು ಮನೆ ಏನಿದೆ ಅದರ ಹಿಂದುಗಡೆ ಅಲ್ಲೆಲ್ಲೋ ಜಮೀನಲ್ಲಿ ಒಂದು ಮರಕ್ಕೆ ಹ್ಯಾಂಗ್ ಮಾಡ್ಕೊಂಡು, ಎಲ್ಲಿ ಪೊಲೀಸರು ಬಂದು ನನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ, ನನ್ನ ಜೈಲಿಗೆ ಹಾಕ್ತಾರೆ, ನನಗೆ ಇದನ್ನು ಸಹಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವನು ಮಾಡ್ಕೊಂಡು ಸಾಯ್ತಾರೆ. ಇದು ಈ 15 ಡೇಸ್ ನಂತರ ಬಾಡಿ ಇದೆ ಅನ್ನುವಂಥ ಗೊತ್ತಾಗಿತ್ತಲ್ಲ. ವಿದಿನ್ 1 ವೀಕಲ್ಲಿ ಇದು ಗೊತ್ತಾಗ್ಬಿಡುತ್ತೆ. ಪೊಲೀಸರು ಹುಡ್ಕೊಂಡು ಹೆಚ್ಚು ಕಮ್ಮಿ ಒಡಿಶಾವರೆಗೂ ಹೋಗಿರ್ತಾರೆ. ಅರೆಸ್ಟ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನು ಹ್ಯಾಂಗ್ ಮಾಡಿಕೊಂಡು ಸತ್ತೋಗ್ತಾನೆ. ಒಂದು ವೇಳೆ ಅದಾಗದೆ ಹೋಗಿದ್ದರೆ ಪೊಲೀಸರು ಅರೆಸ್ಟ್ ಮಾಡ್ತಿದ್ರು, ಹೌದು, ಮರ್ಡರ್ ಕೇಸಲ್ಲಿ ಅಗೇನ್ ಬೆಂಗಳೂರಿಗೆ ಕರ್ಕೊಂಬರ್ತಿದ್ರು, ಎನ್ಕ್ವೈರಿಗಳಾಗ್ತಿತ್ತು, ಜೈಲಿಗೆ ಹೋಗ್ತಿದ್ದ. ಒಂದೂವರೆ ವರ್ಷ ಆದಮೇಲೆ ನಾರ್ಮಲ್ ಬೇಲ್ ಆಗಿರೋದು, ಹೊರಗಡೆ ಬಂದಮೇಲೆ ಫರ್ದರ್ ಪ್ರೊಸೆಸ್ಗಳೆಲ್ಲ ಆಗಿರುವಂಥದ್ದು. ಬಟ್ ಆ ಒಂದು ಭಯಕ್ಕೆ ಮತ್ತು ಮನೆಯವ್ರ ಮುಂದೆ ಎಲ್ಲ ನಾನು ತಲೆ ತಗ್ಗಿಸ್ಬೇಕಾಗತ್ತೆ, ಅಂದರೆ ನಾನು ಅರೆಸ್ಟ್ ಆಗಿದ್ದೀನಿ ಅಂದರೆ ಮನೆಯವ್ರು ತಲೆ ತಗ್ಗಿಸ್ಬೇಕಾಗತ್ತೆ. ಎಲ್ಲ ಇದನ್ನು ಇಟ್ಕೊಂಡು ಒಂದು ಡೆತ್ ನೋಟ್ ಬರೆದು ಬಿಟ್ಟು ಬರ್ಕೋತಾರೆ. ನಮ್ಮ ಪೊಲೀಸವರು ಇಲ್ಲಿಂದ ಹುಡ್ಕೊಂಡು ಅರೆಸ್ಟ್ ಮಾಡೋದಕ್ಕೆ ಅಂತೇಳಿ ಅವನು ತಮ್ಮ ಓದ್ತಾ ಇರುವಂತಹ ಕಾಲೇಜು ಅದರ ಹತ್ರ ಇರುವಂಥ ಮನೆ ಯಾವುದು ಅಂತೆಲ್ಲ ಫೈಂಡ್ ಔಟ್ ಮಾಡಿ, ಪೊಲೀಸವರು ರೀಚ್ ಆಗೋದಕ್ಕಿಂತ ಮಧ್ಯಾಹ್ನ ಏನೋ ರೀಚ್ ಆಗಿದ್ದಾರೆ. ಅಷ್ಟೊತ್ತಿಗೆ ಅದಾದ ನಂತರ ಸಂಜೆ ಇವನು ಮನೆಗೆ ಹೋಗ್ಬೇಕಿತ್ತು. ಆ ಟೈಮಿಗೆ ಗೊತ್ತಾಗತ್ತೆ ಈ ರೀತಿ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ನಂತರ ಪೊಲೀಸರು ಸ್ಪಾಟಿಗೆ ಹೋಗಿ ವೆರಿಫೈ ಮಾಡಿದಾಗ ಅದೇ ಪರ್ಸನ್ ಮಾಡ್ಕೊಂಡಿರೋ ಗೊತ್ತಾಗುತ್ತೆ. ನಂತರ ಹೇಮಾವತಿ ನಾಲೆಯಲ್ಲಿ ಒಂದು ಡೆಡ್ ಬಾಡಿಗಳು ಸಿಗತ್ತೆ, ಗೊತ್ತಾ? ಸೀರಿಯಸ್. ಎಸ್, ಆ ಪ್ರಕರಣ ಇದು 2010ನಲ್ಲಿ ಒಂದು ಮರ್ಡರ್ ಕೇಸ್ ಆಗಿತ್ತು. ಅದು ಬೆಂಗಳೂರಲ್ಲಿ ಆಗಿದ್ದಲ್ಲ, ಹಾಸನ ಜಿಲ್ಲೆ
ಚನ್ನರಾಯಪಟ್ಟಣದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಚನ್ನರಾಯಪಟ್ಟಣ ಹತ್ರ ನೀರು ಹರಿದೋಗುವಂಥ ಒಂದು ನಾಲೆ ಇದೆ. ಈ ನಾಲೆಯಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಆ ನಾಲೆ ಅಕ್ಕಪಕ್ಕ ಇರುವಂತಹ ರೈತರು ಆ ಒಂದು ಡೆಡ್ ಬಾಡಿನ ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಪೊಲೀಸರು ಸ್ಪಾಟಿಗೆ ಬರ್ತಾರೆ, ಬಂದು ಡೆಡ್ ಬಾಡಿನ ನೀರಿಂದ ತೆಗಿತಾರೆ. ತೆಗೆದು ನೋಡಿದಾಗ ಅದು ಮೂಟೆ ಕಟ್ಟಿತ್ತು ಬಾಡಿ, ಅಂದರೆ ಚೀಲದೊಳಗಡೆ ಡೆಡ್ ಬಾಡಿನ ಹಾಕಿ ಅದನ್ನು ನೀರಿಗೆ ಎಸ್ತಿರುವಂಥದ್ದು. ಎಷ್ಟು ದಿನ ಆಗಿರ್ಬೋದು ಅನ್ನೋದು ಕೂಡ ಗೊತ್ತಿರಲಿಲ್ಲ. ತೆಗೆದು ನೋಡಿದಾಗ ಅದು ಕಂಪ್ಲೀಟ್ ಆಗಿ ಕೊಳ್ತೋಗಿರುತ್ತೆ. ಸೊ ಯಾವುದೋ ಒಂದು ಅನ್ನೋನ್ ಬಾಡಿ ಬಂದಿದೆ ಅನ್ನುವಂಥದ್ದು, ಅದು ಮರ್ಡರ್ ಆಗಿದೆಯಾ ಅಥವಾ ಆಗಿದೆಯಾ, ಇದು ಕೆಲವು ಕೂಡ ಉತ್ತರ ಸಿಗಬೇಕಂದ್ರೆ ಪೋಸ್ಟ್ ಮಾರ್ಟಮ್ ಆಗಬೇಕು. ಬಟ್ ಸಸ್ಪಿಷಿಯಸ್ ಆಗಿತ್ತು ಮತ್ತು ಮೇಲ್ನೋಟಕ್ಕೆ ಮರ್ಡರ್ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಒಂದು ಚೀಲದೊಳಗಡೆ ಬಾಡಿಯನ್ನು ಹಾಕಬೇಕು ಅಂದರೆ ಮೇ ಬಿ ಅದು ಮರ್ಡ್ರೇ ಆಗಿರ್ಬೋದು ಅನ್ನೋಂಥ ಸಸ್ಪೆಕ್ಟ್ ಇತ್ತು. ಹಾಗಾಗಿ ಆ ಒಂದು ಡೆಡ್ ಬಾಡಿನ ತಗೊಂಡು ಪೊಲೀಸರು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟ್ರು ಎಸ್ ಇದು ಮರ್ಡರ್ ಆಗಿದೆ ಅನ್ನೋಂಥದ್ದು ಕೂಡ ಕನ್ಫರ್ಮ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಆ ಬಾಡಿಯಲ್ಲಿ ಇಂಜುರೀಸ್ ಇತ್ತು, ಅಂದರೆ ಯಾರೋ ಹೊಡೆದು ಕೊಲೆ ಮಾಡಿರುವಂಥದ್ದು ಕನ್ಫರ್ಮ್ ಆಗಿತ್ತು. ಸೊ ಇಮಿಡಿಯೇಟಾಗಿ ಪೊಲೀಸರು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ. ಈ ಸಾಮಾನ್ಯವಾಗಿ ಒಂದು ಅನ್ನೋನ್ ಡೆಡ್ ಬಾಡಿ ಸಿಕ್ತು ಅಂದರೆ ಪೊಲೀಸರು ಆ ಬಾಡಿಯಲ್ಲಿ ಇರುವಂತಹ ಗುರುತುಗಳನ್ನು ಏನೇನಿದ್ದಾವೆ ಅದನ್ನು ನೋಡ್ತಾರೆ. ಮೇ ಬಿ ಸ್ಕಿನ್ ಕಲರ್ ಇರ್ಬೋದು, ಅಥವಾ ಎಲ್ಲೆಲ್ಲಿ ಟ್ಯಾಟೂ ಇದ್ದರೆ, ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಗಾಯದ ಗುರುತುಗಳು ಇಲ್ಲ ಮಚ್ಚೆ ಇದ್ದರೆ, ಸೊ ಇದೆಲ್ಲವನ್ನು ಕೂಡ ನೋಟ್ ಮಾಡ್ಕೋತಾರೆ. ಸೊ ಅವತ್ತು ಸಿಕ್ಕಿದ್ದು ಒಬ್ಬ ಜೆಂಟ್ಸ್ದು ಡೆಡ್ ಬಾಡಿ ಆಗಿತ್ತು. ಆ ಒಂದು ಡೆಡ್ ಬಾಡಿನ ಕಂಪ್ಲೀಟಾಗಿ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ನಂತರ ಆ ಬಾಡಿಗೆ ಸಂಬಂಧಪಟ್ಟಂತೆ ಇರುವಂಥ ಡೀಟೇಲ್ಗಳನ್ನು ತಗೊಂಡು ಈ ರೀತಿ ನಮ್ಮಲ್ಲಿ ಒಂದು ಮೃತದೇಹ ಪತ್ತೆಯಾಗಿದೆ ಅಂತೇಳಿ ಅದನ್ನು ಒಂದು ನೀಟಾಗಿ ಫಾರ್ಮ್ಯಾಟ್ ಇದೆ ಪೊಲೀಸರು ಮಾಡುವಂಥದ್ದು. ಆ ಒಂದು ಫಾರ್ಮ್ಯಾಟ್ನ ಇಡೀ ಸ್ಟೇಟಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ ಕೂಡ ಕಳಿಸ್ತಾರೆ. ಇದನ್ನು ಕಳಿಸುವಂತಹ ಉದ್ದೇಶ ಏನು ಅಂತ ಹೇಳಿದರೆ, ಈ ಡೆತ್ ಆಗಿರುವಂತಹ ಪರ್ಸನ್ ಯಾರ್ದು ಡೆಡ್ ಬಾಡಿ ಸಿಕ್ಕಿದೆ, ಐದರ್ ಆತ ಮಿಸ್ಸಿಂಗ್ ಆಗಿರೋ ಬಗ್ಗೆ ಯಾವ್ದಾದ್ರು ಒಂದು ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗಿರ್ಬೋದು, ಅವ್ರೇನಾದರೂ ನೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅವಾಗ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅನ್ನುವಂಥದ್ದು ಪೊಲೀಸವರ ಲೆಕ್ಕಾಚಾರ. ಅದೇ ಒಂದು ಕಾರಣಕ್ಕೋಸ್ಕರ ಪ್ರತಿ ಸಲ ಯಾವುದೇ ಒಂದು ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದ್ರೆ ಆ ಕೇಸ್ನ ಫೈಂಡ್ ಔಟ್ ಮಾಡುವಂಥದ್ದು ಯಾವತ್ತೂ ಕೂಡ ಮೊದಲು ಪತ್ತೆ ಆಗಿರುವಂತಹ ಡೆಡ್ ಬಾಡಿ, ಆ ಪರ್ಸನ್ ಯಾರು ಅನ್ನುವಂಥದ್ದು ಐಡೆಂಟಿಫೈ ಮಾಡುವಂಥದ್ದು. ಅದು ಪತ್ತೆ ಆದರೆ ನಂತರದ ಕೇಸ್ ಇನ್ವೆಸ್ಟಿಗೇಷನ್ ಈಸಿ ಆಗುತ್ತೆ. ಸೊ ಹಾಗಾಗಿ 2010 ಈ ಡೆಡ್ ಬಾಡಿ ಏನು ಸಿಕ್ಕಿರುತ್ತೆ ಅದನ್ನು ಪೋಸ್ಟ್ ಮಾರ್ಟಮ್ಗೂ ಕಳಿಸಿ ನಂತರ ಎಲ್ಲ ಪ್ರೊಸೀಜರ್ಸ್ನು ಕೂಡ ಮಾಡಿ ಆತನ ಗುರುತು ಪತ್ತೆಗೆ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸ್ಟೇಷನ್ಗಳಿಗೂ ಕೂಡ ಸರ್ಕ್ಯುಲರ್ ಕೊಟ್ಟಿರ್ತಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಇನ್ಫಾರ್ಮೇಷನ್ ಬರಲ್ಲ. ಹಾಗಾಗಿ ಪೊಲೀಸರು ಆ ಕೇಸ್ನ ಇನ್ವೆಸ್ಟಿಗೇಷನ್ ಮತ್ತೆ ಮುಂದಕ್ಕೆ ಹೋಗಲ್ಲ ಅಂಥೇಳಿ ಅದನ್ನು ಸ್ಟಾಪ್ ಮಾಡಿರ್ತಾರೆ. ಇದಾಗಿ 1 ವರ್ಷದ ನಂತರ ಅಗೇನ್ ಅದೇ ಚನ್ನರಾಯಪಟ್ಟಣ ಸಮೀಪ ಇರುವಂತಹ ಹೇಮಾವತಿ ನಾಲೆಯಲ್ಲಿ ಮತ್ತೊಂದು ಡೆಡ್ ಬಾಡಿ ಸಿಗುತ್ತೆ. ಸೊ ಅದು ಕೂಡ ನೀರಲ್ಲೇ ತೇಲ್ ಬಂದಿರುತ್ತೆ. ಈ ಬಾರಿ ಪೊಲೀಸರಿಗೆ ಡೌಟ್ ಆಗುತ್ತೆ, ಲಾಸ್ಟ್ ಇಯರ್ ಕೂಡ ಒಂದು ಬಾಡಿ ಸಿಕ್ಕಿತ್ತು, ಅದರದ್ದು ಕೇಸ್ ಇನ್ನೂ ಕೂಡ ಟ್ರೇಸ್ ಔಟ್ ಮಾಡೋಕ್ಕಾಗಿಲ್ಲ, ಅಷ್ಟರಲ್ಲಿ ಇನ್ನೊಂದು ತಲೆನೋವು ಬಂತಲ್ಲಪ್ಪ ಅಂತ ಹೇಳ್ಕೊಂಡು ಆ ಒಂದು ಡೆಡ್ ಬಾಡಿನೂ ಕೂಡ ನೀರಿಂದ ಮೇಲ್ಗಡೆ ತೆಗೆದು ಚೆಕ್ ಮಾಡ್ತಾರೆ. ಸೇಮ್ ಆ್ಯಸ್ ಯೂಶುವಲ್ ಇದು ಕೂಡ ರೈತರು ಯಾರೋ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಾರೆ ನಾಲೆಯಲ್ಲಿ ಡೆಡ್ ಬಾಡಿ ಬಂದಿದೆ ಅಂತ ಹೇಳಿ. ಹಾಗಾಗಿ ಆ ವಿಷಯ ಗೊತ್ತಾಗಿ ಸ್ಪಾಟಿಗೆ ಬಂದು ಡೆಡ್ ಬಾಡಿ ಚೆಕ್ ಮಾಡ್ತಾರೆ. ಅದು ಕಂಪ್ಲೀಟಾಗಿ ಕೊಳ್ತು ಹೋಗಿರುತ್ತೆ. ಎಷ್ಟು ದಿನ ಆಗಿರ್ಬೋದು ಅನ್ನುವಂಥದ್ದು ಕೂಡ ಗೊತ್ತಾಗಿರಲ್ಲ. ಆ್ಯಸ್ ಯೂಶುವಲ್ ರೊಟೀನ್ ಪ್ರೊಸೀಜರ್ ಮಾಡ್ತಾರೆ. ಗುರುತು ಪತ್ತೆ ಹಚ್ಚೋದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಮಾಡಿ ಆ ಒಂದು ಬಾಡಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನು ಮಿಸ್ಸಿಂಗ್ ಕೇಸ್ಗಳಿಗೆ ಯಾವುದಕ್ಕಾದರೂ ಕೂಡ ಸಿಂಕ್ ಆಗತ್ತಾ ಅನ್ನೋ ಕಾರಣಕ್ಕೋಸ್ಕರ ಪತ್ತೆ ಹಚ್ಚೋದಕ್ಕೋಸ್ಕರ ಎಲ್ಲ ಸ್ಟೇಷನ್ಗಳು ಕೂಡ ಕಳಿಸ್ತಾರೆ. ಸೊ ಇಲ್ಲಿ ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದ್ರೆ ಪೊಲೀಸವರು ಮಿಸ್ಸಿಂಗ್ ಕೇಸ್ಗಳನ್ನು ಏನಕ್ಕೆ ಜಾಸ್ತಿ ಹುಡುಕ್ತಾರೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಚನ್ನರಾಯಪಟ್ಟಣದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಆ ಪರ್ಸನ್ ಯಾರು ಎಲ್ಲಿನವನು ಏನೂ ಕೂಡ ಗೊತ್ತಿಲ್ಲ. ಅಟ್ ದಿ ಸೇಮ್ ಟೈಮ್ ಯಾವುದೋ ಒಂದು ಜಿಲ್ಲೆಯಲ್ಲಿ ಬೆಳಗಾಂ ಇರ್ಬೋದು ಅಥವಾ ಬಾಗಲಕೋಟೆ ಇರ್ಬೋದು ಯಾರೋ ಒಬ್ಬ ಪರ್ಸನ್ ಮಿಸ್ಸಿಂಗ್ ಆಗಿದ್ದಾನೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆದರೆ ಆ ಒಂದು ಕಂಪ್ಲೇಂಟ್ನಲ್ಲಿ ಆ ವ್ಯಕ್ತಿಯ ಅಂದಾಜು ವಯಸ್ಸು ಮತ್ತು ಆತ ಯಾವ ಕಲರ್ ಇದ್ದಾನೆ, ಆತನ ದೇಹದಲ್ಲಿ ಏನೇನು ಮಾರ್ಕ್ಗಳಿದ್ದಾವೆ, ಇದೆಲ್ಲವೂ ಕೂಡ ಆ ಮಿಸ್ಸಿಂಗ್ ಕೇಸ್ನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ಒಂದು ವೇಳೆ ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದಂಥ ಟೈಮಲ್ಲಿ ಈ ಬೇರೆ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ಮಿಸ್ಸಿಂಗ್ ಕೇಸ್ದು ಡೀಟೇಲ್ಸ್ ಸಿಕ್ಕಿ ಅದು ಇದು ಎರಡೂ ಕೂಡ ಮ್ಯಾಚ್ ಆದರೆ ಅವಾಗ ಆ ಪರ್ಸನ್ನ ಫೈಂಡ್ ಔಟ್ ಮಾಡುವಂಥದ್ದು ಈಸಿ ಆಗುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ಮಿಸ್ಸಿಂಗ್ ಕೇಸ್ಗಳಲ್ಲಿ ಇರುವಂತಹ ಡೀಟೇಲ್ಸ್ಗಳನ್ನು ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದಂತಹ ಟೈಮ್ನಲ್ಲಿ ಮ್ಯಾಚ್ ಮಾಡೋದಕ್ಕೆ ಪೊಲೀಸರು ಟ್ರೈ ಮಾಡಿ ನೋಡ್ತಾರೆ. ಆದರೆ ಈ ಸೆಕೆಂಡ್ ಕೇಸ್ನಲ್ಲೂ ಕೂಡ ಈ ಒಂದು ಪ್ರಯತ್ನ ಮಾಡಿದರೂ ಕೂಡ ಆವಾಗಲೂ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಸಿಗಲ್ಲ. ಅಂದರೆ ಯಾರು ಡೆತ್ ಆಗಿರುವಂಥ ಪರ್ಸನ್ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಸಿಗಲ್ಲ. ಆ ಕೇಸ್ನ ಇನ್ವೆಸ್ಟಿಗೇಷನ್ ಕೂಡ ಅರ್ಧದಲ್ಲಿ ಸ್ಟಾಪ್ ಆಗುತ್ತೆ. ಇದಾದ ನಂತರ ಅದೇ ವರ್ಷ
ಮತ್ತೊಂದು ಡೆಡ್ ಬಾಡಿ ಇದೇ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಿಗುತ್ತೆ. ಆದರೆ ಈ ಬಾರಿ ಅದು ನೀರಲ್ಲಿ ಯಾವುದೇ ಡೆಡ್ ಬಾಡಿ ತೇಲ್ಕೊಂಡ್ ಬಂದಿರಲ್ಲ, ಬದಲಾಗಿ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿರುತ್ತೆ. ಅದು ಯಾರೋ ದನ ಮೇಯ್ಸೋಕ್ಕೆ ಹೋದಂಥ ಟೈಮಲ್ಲಿ ಏನೋ ಸುಟ್ಟು ಬಿದ್ದಿರೋದನ್ನ ನೋಡ್ತಾರೆ. ಹತ್ರ ಹೋಗಿ ನೋಡಿದಂಥ ಟೈಮಲ್ಲಿ ಅದು ಯಾರೋ ಮನುಷ್ಯನನ್ನ ಕೊಂದು ಸುಟ್ಟು ಹಾಕಿರೋದು ಒಂದು ಸಸ್ಪೆಕ್ಟ್ ಇತ್ತು. ಹಾಗಾಗಿ ಪೊಲೀಸ್ ಅವರಿಗೆ ತಿಳಿಸ್ತಾರೆ. ಪೊಲೀಸವರು ಸ್ಪಾಟಿಗೆ ಬಂದು ನೋಡಿದಂಥ ಟೈಮಲ್ಲಿ ಒಂದು ಮನುಷ್ಯನ ಮೃತದೇಹ ಬಹುತೇಕ ಸುಟ್ಟು ಕರಕಲಾಗಿರುತ್ತೆ. ಅಂದರೆ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಲೆವೆಲ್ಗೆ ಆ ಒಂದು ಬಾಡಿ ಸುಟ್ಟು ಕರಕಲಾಗಿರುತ್ತೆ. ಅಲ್ಲಿ ಆ ಥರದ ಕೇಸುಗಳಲ್ಲಿ ಎವಿಡೆನ್ಸ್ಗಳು ಸಿಗುವಂಥವು ತುಂಬ ಕಡಿಮೆ. ಅಂದರೆ ಈಗ ನೀರಲ್ಲಿ ಬಂದಿರುವಂಥ ಡೆಡ್ ಬಾಡಿ ಆದರೂ ಕೂಡ ಒಂದು ಕೊಳೆತೋಗಿದ್ರು ಕೂಡ ಒಂದು ಮೃತದೇಹದ ಸ್ವರೂಪ ಆದರೂ ಇರುತ್ತೆ. ಆದರೆ ಈ ಪೆಟ್ರೋಲು ಅಥವಾ ಡೀಸೆಲು ಈ ಥರದ್ದು ಏನಾದರೂ ಹಾಕಿ ಒಬ್ಬ ಮನುಷ್ಯನನ್ನು ಸುಟ್ಟು ಹಾಕಿದರೆ ಆ ಟೈಮಲ್ಲಿ ಗುರುತು ಪತ್ತೆ ಹಚ್ಚೋದಕ್ಕೆ ಯಾವುದೇ ರೀತಿಯ ಒಂದು ಅವಶೇಷಗಳು ಕೂಡ ಸಿಗುವಂಥದ್ದು ತುಂಬಾ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಇದು ತುಂಬಾ ಸವಾಲಾಗಿರುತ್ತೆ ಪೊಲೀಸವರಿಗೆ, ಹೇಗೆ ಈ ಒಂದು ಕೇಸ್ನ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. ಆ ಒಂದು ಕಾರಣಕ್ಕೋಸ್ಕರ ಈ ಹಿಂದೆ ಆಗಿರುವಂಥ ಕೇಸುಗಳಿಗೂ ಈ ಕೇಸ್ಗೂ ಏನಾದರೂ ಲಿಂಕ್ ಇರ್ಬೋದೇನೋ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ರೀಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಈ ಹಿಂದೆ ನೀರಲ್ಲಿ ಸಿಕ್ಕಿರುವಂಥ ಡೆಡ್ ಬಾಡಿ ಮತ್ತು ಈಗ ಸಿಕ್ಕಿರುವಂಥ ಸುಟ್ಟು ಕರಕಲಾಗಿ ಸಿಕ್ಕಿರುತ್ತಲ್ಲ ಒಂದು ಡೆಡ್ ಬಾಡಿ, ಇದನ್ನು ಕೂಡ ಫೈಂಡ್ ಔಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಗುರುತು ಪತ್ತೆ ಹಚ್ಚೋದಕ್ಕೆ. ಆದರೆ ಅಗೈನ್ ಪೊಲೀಸವರಿಗೆ ಮತ್ತೆ ಫೇಲ್ಯೂರೇ ಆಗಿತ್ತು. ಡೆಡ್ ಬಾಡಿ ಯಾರ್ದು ಅನ್ನುವಂಥವನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗಿರಲ್ಲ. ಹಾಗಾಗಿ ಈ 3ನೇ ಕೇಸು ಕೂಡ ಯಾವುದೇ ರೀತಿಯ ಪ್ರೋಗ್ರೆಸ್ ಇಲ್ಲದೆ ಅಲ್ಲೇ ಸ್ಟಾಪ್ ಆಗಿರುತ್ತೆ. ನಂತರ ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾರಾದರೂ ಕಂಪ್ಲೇಂಟ್ ಕೊಡೋಕ್ಕೆ ಬರ್ಬೋದೇನೋ ಅನ್ನೋ ಕಾರಣಕ್ಕೋಸ್ಕರ ಅಗೈನ್ ಬೇರೆ ಬೇರೆ ಕಡೆ ಪೊಲೀಸ್ ಸ್ಟೇಷನ್ಗಳಿಗೆ ಇನ್ಫಾರ್ಮ್ ಮಾಡ್ತಾರೆ. ಅಂದರೆ ಫಸ್ಟು ಹಾಸನ ಡಿಸ್ಟಿಕಲ್ಲಿರುವಂಥ ಎಲ್ಲ ಸ್ಟೇಷನ್ಗಳಿಗೆ ಮತ್ತು ಸುತ್ತಮುತ್ತ ಇರುವಂಥ ಸ್ಟೇಷನ್ಗಳಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ಪ್ರೋಸೆಸ್ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಚನ್ನರಾಯಪಟ್ಟಣ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ಸ್ಟಾಪ್ ಆಗಿತ್ತು. ಮತ್ತೊಂದು ಕಡೆಯಲ್ಲಿ ನಮ್ಮ ಬೆಂಗಳೂರಲ್ಲಿ ಪೀಣ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ನೈಟ್ ರೌಂಡ್ಸಲ್ಲಿದ್ದಂಥ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿರುತ್ತೆ. ಒಂದು ಡಕಾಯಿತಿ ಮಾಡೋದಕ್ಕೆ ಒಂದು ಟೀಮು ರೆಡಿ ಮಾಡ್ಕೊಂಡಿದ್ರು ಅನ್ನುವಂಥದ್ದು. ಆ ಟೈಮಲ್ಲೆಲ್ಲ ಬೆಂಗಳೂರು ಔಟ್ಸ್ಕರ್ಟ್ಗಳಲ್ಲಿ ಜಾಸ್ತಿ ದರೋಡೆ ಸುಲಿಗೆಗಳು ಆಗ್ತಾ ಇತ್ತು. ಸೊ ಅದೇ ಥರದಲ್ಲಿ ಆವತ್ತು ನೈಟು ಯಾವುದೋ ಒಂದು 4-5 ಜನರ ಟೀಮು ಒಂದು ದರೋಡೆ ಮಾಡೋದಕ್ಕೆ ಸ್ಕೆಚ್ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಇದೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿತ್ತು. ಇಮಿಡಿಯೇಟಾಗಿ ಪೊಲೀಸರು ಹೋಗ್ತಾರೆ, ದರೋಡೆ ಮಾಡೋಕ್ಕೆ ಬಂದಿದ್ದವ್ರನ್ನ ಅರೆಸ್ಟ್ ಮಾಡ್ತಾರೆ, ಕರ್ಕೊಂಬರ್ತಾರೆ. ಎನ್ಕ್ವೈರಿ ಮಾಡುವಂಥ ಟೈಮಲ್ಲಿ, ಅಂದರೆ ಈಗ ಸಾಮಾನ್ಯವಾಗಿ ಇಂಟ್ರಾಗೇಷನ್ ಅನ್ನುವಂಥದ್ದು 2 ಥರದಲ್ಲಿ ನಡೆಯುತ್ತೆ. ನಾರ್ಮಲ್ ಇಂಟ್ರಾಗೇಷನ್ ಪೊಲೀಸವರು ಏನಾಯ್ತಪ್ಪ ಅಂತ ಕೇಳ್ತಾರೆ, ಆತ ನಿಜವಾಗಿಯೂ ಸತ್ಯ ಹೇಳಿದರೆ ಆ ಇಂಟ್ರಾಗೇಷನ್ ಅಷ್ಟಕ್ಕೆ ಇರುತ್ತೆ. ಒಂದು ವೇಳೆ ಆತ ನಿಜ ಹೇಳಿಲ್ಲ, ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾರೆ, ಪೊಲೀಸವರು ಇಂಟ್ರಾಗೇಷನ್ ಮಾಡುವಂಥ ಒಂದು ರೀತಿನೇ ಬೇರೆ ಇರುತ್ತೆ. ಸೊ ಅದೇ ಥರದಲ್ಲಿ ಇಂಟ್ರಾಗೇಷನ್ ಮಾಡಿದಂಥ ಟೈಮಲ್ಲಿ ಆತ ನಾವು ದರೋಡೆ ಮಾಡೋಕ್ಕೆ ಬಂದಿದ್ದು ಅನ್ನೋಂಥದ್ದು ಕೂಡ ಹೇಳ್ತಾನೆ. ಈ ಹಿಂದೆ ದರೋಡೆ ಮಾಡಿರುವಂಥ ವಿಚಾರ ಕೂಡ ಹೇಳ್ತಾರೆ. ಆಮೇಲೆ ಪೊಲೀಸವರ ಇಂಟ್ರಾಗೇಷನ್ ಜಾಸ್ತಿ ಆದಂಥ ಟೈಮಲ್ಲಿ ಒಂದು ಮರ್ಡ್ರ್ ಮಾಡಿರೋ ಒಂದು ವಿಚಾರವನ್ನು ಆತ ಪೊಲೀಸವ್ರ ಹತ್ರ ಹೇಳ್ತಾನೆ. ಅದು ಪೊಲೀಸವರಿಗೆ ಇವರು ದರೋಡೆ ಮಾಡ್ತಿದ್ರು ಅನ್ನುವಂಥ ವಿಚಾರ ಗೊತ್ತಿತ್ತು, ಆದರೆ ಒಂದು ಕೊಲೆ ಪ್ರಕರಣಗಳಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ. ಇಂಟ್ರಾಗೇಷನ್ ಟೈಮಲ್ಲಿ ಅಕ್ಯೂಸ್ಡ್ ಆದಂಥ ಒಬ್ಬ ಪರ್ಸನ್ ತಾವು ಮರ್ಡರ್ ಮಾಡಿರುವಂಥ ಒಂದು ವಿಚಾರ ಹೇಳಿದಾಗ ಪೊಲೀಸರಿಗೆ ಶಾಕ್ ಆಗುತ್ತೆ. ಹಾಗಾಗಿ ಆ ಒಂದು ಮರ್ಡರ್ ಕೇಸ್ ಯಾವುದು, ಎಲ್ಲಿದು ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ 4 ಜನ ಅಕ್ಯೂಸ್ಗಳನ್ನು ಅರೆಸ್ಟ್ ಮಾಡಿರ್ತಾರೆ. ಇವರೆಲ್ಲರೂ ಕೂಡ ಚನ್ನರಾಯಪಟ್ಟಣ ಮತ್ತು ಕುಣಿಗಲ್ ಸುತ್ತಮುತ್ತಲಿನವರು ಅನ್ನುವಂಥದ್ದು ಕೂಡ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈ ಮರ್ಡರ್ ಮಾಡಿದ್ದು ಯಾರನ್ನು, ಏನಕ್ಕೆ ಅನ್ನುವಂಥದ್ದನ್ನ ಎನ್ಕ್ವೈರಿ ಮಾಡ್ತಾ ಹೋದಂಥ ಟೈಮಲ್ಲಿ ಒಂದೊಂದೇ ಕಥೆಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಇವರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಏನಾದರೂ ಒಂದು ಕೆಲಸ ಮಾಡಿಕೊಂಡು ದುಡ್ಡು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿರ್ತಾರೆ. ಬೆಂಗಳೂರಿನ ಸುಂಕದಕಟ್ಟೆ, ಹೆಗ್ನಳ್ಳಿ ಇಲ್ಲೇ ಸುತ್ತಮುತ್ತ ಎಲ್ಲರೂ ಕೂಡ ವಾಸ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಕೂಡ ತುಂಬ ಕಷ್ಟದಿಂದ ಬಂದಂಥವ್ರು, ಅಂದರೆ ತುಂಬ ಪುವರ್ ಫ್ಯಾಮಿಲಿ. ಹೇಗಾದರೂ ಮಾಡಿ ಹಣ ಮಾಡಲೇಬೇಕು ಅನ್ನುವಂಥದ್ದು. ಕೆಲವರು ಆಟೋ ಓಡಿಸ್ಕೊಂಡಿದ್ರು, ಇನ್ನು ಕೆಲವರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಇದೆಲ್ಲದರ ಮಧ್ಯೆ ಇವರಿಗೆ ಕೆಲವೊಂದು ಬೇರೆ ಥರದ ಯೋಚನೆಗಳು ಬರುತ್ತೆ. ಅಂದರೆ ಕೆಲವೊಂದು ಹೆಣ್ಮಕ್ಳು ಪರಿಚಯ ಆಗ್ತಾರೆ. ಅದಾದ ನಂತರ ಇವರು ಬೇರೆ ಥರದ ಒಂದು ದಂಧೆಯನ್ನು ಶುರು ಮಾಡೋದಕ್ಕೆ ಮುಂದಾಗ್ತಾರೆ. ಅದು ಯಾವ ಥರ ಅಂತ ಹೇಳಿದರೆ, ತಮಗೆ ಗೊತ್ತಿರುವಂತಹ ಒಂದು ಬಿಲ್ಡಿಂಗಲ್ಲಿ ಯಾವುದೋ ಒಂದು ಮನೆಯನ್ನು ಬಾಡಿಗೆ ತಗೊಳ್ಳುವಂಥದ್ದು, ಅಲ್ಲಿ ಯಾವುದೋ ಹುಡುಗಿನ ಕಳಿಸುವಂಥದ್ದು, ನಂತರ ತಮಗೆ ಗೊತ್ತಿರುವಂತಹ ಶ್ರೀಮಂತರನ್ನ ಆ ಒಂದು ಮನೆ ಕಳಿಸ್ತಾ ಇದ್ರು. ನಥಿಂಗ್ ಬಟ್ ವೇಶ್ಯಾವಾಟಿಕೆ ದಂಧೆಯನ್ನು ಇವರು ಮಾಡ್ತಾ ಇರ್ತಾರೆ. ಆ್ಯಂಡ್ ಬರೀ ವೇಶ್ಯಾವಾಟಿಕೆ ದಂಧೆಯನ್ನು ಮಾಡ್ತಾ ಇರಲ್ಲ, ಅದರ ಹಿಂದೆ ಅವ್ರದ್ದು ಉದ್ದೇಶಗಳು ಬೇರೆ ಇರುತ್ತೆ. ಸೊ ಇದು ಯಾವಾಗ ಶುರುವಾಗತ್ತೆ ಅಂತ ಹೇಳಿದರೆ, ಈ ರೀತಿ ಹೆಣ್ಮಕ್ಳಿರುವಂಥ ಮನೆಗೆ ಶ್ರೀಮಂತರನ್ನ ಲೈಕ್ ಕಸ್ಟಮರ್ಸ್ ಥರದಲ್ಲಿ ಕರ್ಕೊಂಡ್ಬಂದು ಆ ಒಂದು ಮನೆಗೆ ಬಿಡುವಂಥದ್ದು. ಅದಾದ ನಂತರ ಅವ್ರ ಹತ್ರ ದುಡ್ಡು ಚೆನ್ನಾಗಿದೆ, ಅವರು ಮಾನ ಮರ್ಯಾದೆಗೆ ಹೆದರ್ತಾರೆ ಅಂತ ಗೊತ್ತಾದಂಥ ಟೈಮಲ್ಲಿ ಇವರೇ ಆ ಒಂದು ಮನೆ ಮೇಲೆ ರೈಡ್ ಮಾಡೋ ಥರದಲ್ಲಿ ಬರುವಂಥದ್ದು, ನಂತರ ಪೊಲೀಸರು ಅಂತ ಹೇಳುವಂಥದ್ದು, ಅದ್ರ ಜೊತೆಗೆ ಅವರ ಫೋಟೋಗಳನ್ನೆಲ್ಲ ತಗೊಂಡು ಇದನ್ನು ಮನೆಯವರಿಗೆ ತೋರಿಸ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಈ ಥರ ಮಾಡಿಕೊಂಡು ಹಣ ಮಾಡೋದಕ್ಕೆ ಶುರು ಮಾಡ್ತಾರೆ.
ಈ ಮನೆಗೆ ಬರುವಂಥ ಅದೆಷ್ಟೋ ಜನ ಶ್ರೀಮಂತರಿಗೆ ಏನಾಗಿರುತ್ತೆ ಅಂದರೆ ನಾಳೆ ದಿನ ಈ ವಿಚಾರಗಳು ಹೊರಗಡೆ ಗೊತ್ತಾದರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ, ತಮ್ಮ ಸಂಸಾರ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಕೈಯಲ್ಲಿರುವಂಥ ದುಡ್ಡು, ಗೋಲ್ಡು, ಅದ್ರ ಜೊತೆಗೆ ಎಷ್ಟೋ ಸಲ ಮತ್ತೆ ಅವರು ವಾಪಸ್ ಹೋದ್ಮೇಲೂ ಕೂಡ ಎಕ್ಸ್ಟ್ರಾರ್ಷನ್ ಮಾಡಿ ಹಣವನ್ನು ಪಡ್ಕೊಂಡಿದ್ದಂತಹ ಕೇಸುಗಳು ಕೂಡ ಆಗಿರುತ್ತೆ. ಈ ರೀತಿ ದುಡ್ಡಿನ ರುಚಿ ನೋಡಿರ್ತಾರೆ. ಈ ಬಂದಂಥ ಹಣ ಏನಿರುತ್ತೆ, ಈ ಹಣವನ್ನು ಈ 4 ಜನರು ಕೂಡ ಈಕ್ವಲ್ ಆಗಿ ಶೇರ್ ಮಾಡ್ಕೋತಿರ್ತಾರೆ. ಹೀಗೆ ಮಾಡ್ಕೊಂಡಂಥ ನಂತರ ಇವರು ಈ ಕೂಲಿ ಕೆಲಸ, ಆಟೋ ಓಡಿಸೋದೆಲ್ಲ ಬಿಟ್ಟು ಫುಲ್ ಪ್ಲೆಜ್ಡ್ ಆಗಿ ಈ ಒಂದು ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟಂಥ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಆದರೆ ಒಂದಿನ ಇವರೆಲ್ಲರ ಮಧ್ಯೆ ಈ ಹಣವನ್ನು ಶೇರ್ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗತ್ತೆ. ಅಂದರೆ ಕುಡಿತಾ ಕೂತಿದ್ದಂಥ ಟೈಮಲ್ಲಿ ಈ ಅಮೌಂಟ್ನ ಶೇರ್ ಮಾಡುವಂಥ ವಿಚಾರದಲ್ಲಿ ಒಬ್ಬರಿಗೆ ಜಾಸ್ತಿ ಅಮೌಂಟ್ ಹೋಯಿತು, ಒಬ್ಬರಿಗೆ ಕಮ್ಮಿ ಅಮೌಂಟ್ ಹೋಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗತ್ತೆ. ಕೊನೆಗೆ ಈ ಜಗಳ ಎಂಡ್ ಆಗುವಂಥದ್ದು ತಮ್ಮ ಜೊತೆಗೆ ಇದ್ದಂಥ ಒಬ್ಬನನ್ನ ಮರ್ಡರ್ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಜಾಸ್ತಿ ಕಿರಿಕ್ ಮಾಡ್ತಾ ಇದ್ದಾನೆ, ಜಗಳ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಪರ್ಸನ್ನ ಕೊಲೆ ಮಾಡ್ತಾರೆ. ಆ್ಯಂಡ್ ಈ ಕೊಲೆ ಮಾಡಿದಂತಹ ಪರ್ಸನ್ನ ಡೆಡ್ ಬಾಡಿ ಏನಿರುತ್ತೆ, ಇದೇ ಡೆಡ್ ಬಾಡಿಯನ್ನು 2010ರಲ್ಲಿ ಹೇಮಾವತಿ ನಾಲೆಗೆ ತಗೊಂಡೋಗಿ ಬಿಸಾಕುವಂಥದ್ದು ಮತ್ತು ಡೆಡ್ ಬಾಡಿ ಫಸ್ಟ್ ಪೊಲೀಸವರಿಗೆ ಸಿಗುವಂಥದ್ದು. ಮೂಟೆ ಕಟ್ಟಿದ ಸ್ಥಿತಿಯಲ್ಲಿ ನೀರಲ್ಲಿ ತೇಲ್ಕೊಂಡ್ಬಂದಿರುತ್ತೆ. ಆ ಒಂದು ಡೆಡ್ ಬಾಡಿನ ತೆಗೆದು ಎಕ್ಸಾಮಿನ್ ಮಾಡುವಂಥದ್ದು ಮತ್ತು ಅದರ ಗುರುತು ಪತ್ತೆಯಾಗದೇ ಇರುವಂಥದ್ದು, ಈ ಎಲ್ಲ ವಿಚಾರಗಳು ಗೊತ್ತಾಗಿರುವಂಥದ್ದು ಹೆಚ್ಚು ಕಮ್ಮಿ 1.5 ಇಂದ 2 ವರ್ಷದ ಬಳಿಕ. ಅಂದರೆ ಈ ಬೆಂಗಳೂರಿನ ಪೀಣ್ಯ ಪೊಲೀಸ್ ಸ್ಟೇಷನಲ್ಲಿ ಯಾವಾಗ ಡಕಾಯಿತಿಗೆ ಸಂಬಂಧಪಟ್ಟಂತೆ 4 ಜನ ಅಕ್ಯೂಸ್ಗಳು ಅರೆಸ್ಟ್ ಆಗಿ ಅವ್ರನ್ನ ಎನ್ಕ್ವೈರಿ ಮಾಡುವಂಥ ಟೈಮಲ್ಲಿ, ಅದರಲ್ಲಿ ಒಬ್ಬ ಎನ್ಕ್ವೈರಿ ಮಾಡುವಂಥ ಟೈಮಲ್ಲಿ ಈ ವಿಚಾರಗಳನ್ನೆಲ್ಲ ಹೇಳಿರ್ತಾನಲ್ಲ, ಆವಾಗ ಗೊತ್ತಾಗತ್ತೆ. ಸೊ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಮುಂದುವರ್ತಾ ಹೋದಂತೆ ಈ ಇನ್ನೂ 2 ಡೆಡ್ ಬಾಡಿಗಳು ಸಿಕ್ಕಿರುತ್ತೆ. ಅದೇ ನೀರಲ್ಲಿ ನಾಲೆಯಲ್ಲೇ ಮತ್ತೊಂದು ಡೆಡ್ ಬಾಡಿ ಸಿಕ್ಕಿರುವಂಥದ್ದು ಮತ್ತು ಫಾರೆಸ್ಟಲ್ಲಿ ಸಿಕ್ಕಿರುವಂಥ ಡೆಡ್ ಬಾಡಿ, ಈ 2ಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ನಂತರ ಗೊತ್ತಾಗತ್ತೆ. ಸೊ ಈ 4 ಜನ ಸ್ನೇಹಿತರಲ್ಲಿ ಫಸ್ಟ್ ಟೈಮು ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ಮಾಡಿದ್ದು ಅವ್ರ ಜೊತೆಗಿದ್ದಂತಹ ಶ್ರೀನಿವಾಸ್ ಅನ್ನುವಂಥ ವ್ಯಕ್ತಿ. ಈತ ಬೇಸಿಕಲಿ ಆಟೋ ಓಡಿಸ್ಕೊಂಡಿದ್ದ. ಆಟೋದಲ್ಲೇ ಎಷ್ಟೋ ಸಲ ಕಸ್ಟಮರ್ಸ್ಗಳನ್ನು ಕರ್ಕೊಂಬರುವಂಥದ್ದು, ಹೋಗುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಿದ್ದ. ಆದರೆ ಯಾವಾಗ ಈತನ ಕಡೆಯಿಂದ ಈ ಜಗಳಗಳು, ಅಮೌಂಟ್ ಶೇರ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಜಾಸ್ತಿ ಆಯಿತು, ಆವಾಗ ಈ ಉಳಿದ 3 ಜನ ಫ್ರೆಂಡ್ಸ್ ಏನು ಮಾಡ್ತಾರೆ, ಇವನು ಹಿಂಗೆ ಬಿಟ್ಟರೆ ನಾಳೆ ದಿನ ನಮಗೆ ತಲೆನೋವಾಗ್ತಾನೆ ಅಂತೇಳಿ ಇವನ್ನ ಮರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ, ವಿದ್ಯಾರಣ್ಯಪುರ ಹತ್ರ ರೈನ್ಬೋ ಕಾಲೋನಿ ಅಂತಿದೆ, ಅಲ್ಲಿ ಕರ್ಸ್ಕೋತಾರೆ ಪಾರ್ಟಿ ಮಾಡೋಣ ಅಂತ ಹೇಳಿ. ಪಾರ್ಟಿ ಮಾಡೋದಕ್ಕೆ ಅಂತೇಳಿ ಅಲ್ಲಿ ಕರೆಸ್ಕೊಂಡು ಆತನಿಗೆ ಚೆನ್ನಾಗಿ ಕೂಡಿಸ್ಬಿಟ್ಟು ನಂತರ ತಲೆಗೆ ಹೊಡೆದು ಆತನನ್ನು ಅಲ್ಲಿ ಮರ್ಡರ್ ಮಾಡ್ತಾರೆ. ನಂತರ ಬಾಡಿ ಡಿಸ್ಪೋಸ್ ಮಾಡೋದು ಹೇಗೆ ಅನ್ನುವಂಥ ಯೋಚನೆ ಮಾಡಿದಂಥ ಟೈಮಲ್ಲಿ ಅಕ್ಯೂಸ್ಗಳಲ್ಲಿ ಒಬ್ಬ ಚಂದ್ರಾಯಪಟ್ಟಣದವನು ಇರ್ತಾನೆ. ಆತ ಹೇಳ್ತಾನೆ, ನಾವು ನೀರಲ್ಲಿ ಡೆಡ್ ಬಾಡಿ ಬಿಸಾಕಿದ್ರೆ ಅದು ಎಲ್ಲಾದರೂ ಒಂದು ಕಡೆ ಹೋಗಿ ತೇಲ್ಕೊಂಡು ಹೋಗುತ್ತೆ ಮತ್ತು ಪರ್ಸನ್ ಯಾರು ಅನ್ನೋಂಥನ್ನು ಕೂಡ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಮತ್ತು ನಮ್ಮವರೆಗೂ ಕೂಡ ಪೊಲೀಸವರು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಮರ್ಡರ್ನ ಮಾಡಿದ ನಂತರ ಈ ಒಂದು ಡೆಡ್ ಬಾಡಿನ ಒಂದು ತಮ್ಮದೇ ಒಂದು ಕಾರಲ್ಲಿ ಚಂದ್ರಾಯಪಟ್ಟಣವರೆಗೂ ತಗೊಂಡು ಹೋಗಿ ಅದನ್ನು ಒಂದು ಗೋಣಿ ಚೀಲದೊಳಗಡೆ ಹಾಕಿ ನೀರಲ್ಲಿ ಒಂದು ಕಡೆ ಎಸ್ತಿರ್ತಾರೆ. ಇವರು ಅಂದ್ಕೊಂಡಂಗೆ ಇವರು ಡೆಡ್ ಬಾಡಿನ ಎಸ್ತಿರುವಂಥದ್ದು ಒಂದು ಕಡೆ ಆಗಿರುತ್ತೆ, ಅದು ಎಷ್ಟೋ ಕಿಲೋಮೀಟ್ರು ನೀರಲ್ಲಿ ಹರ್ಕೊಂಡೋಗಿ ಬೇರೊಂದು ಕಡೆಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿರುತ್ತೆ. ಅದಾದ ನಂತರ ಅದು ಕಥೆಗಳನ್ನು ನಾನು ಮೊದಲೇ ಹೇಳಿದಂಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂಥ ಟೈಮಲ್ಲಿ ಆ ಪರ್ಸನ್ ಯಾರು ಅನ್ನೋದು ಗೊತ್ತಾಗಿರಲ್ಲ. ಅದಾದ ನಂತರ 2ನೇ ಮರ್ಡರ್ ಮಾಡುವಂಥದ್ದು ಸುಮಾರು 1 ವರ್ಷಗಳ ನಂತರ ಮಾಡ್ತಾರೆ. ಈ 4 ಜನ ಇದ್ದಿದ್ದಂತಹ ಟೀಮಲ್ಲಿ ಶ್ರೀನಿವಾಸ್ ಅನ್ನುವಂಥ ಒಬ್ಬ ವ್ಯಕ್ತಿ, ಆತನನ್ನು ಆಲ್ರೆಡಿ ಮರ್ಡರ್ ಮಾಡಿದ್ರು, ಡೆಡ್ ಬಾಡಿ ಡಿಸ್ಪೋಸ್ ಮಾಡಿದ್ರು. ಈ 1 ವರ್ಷದ ನಂತರ ಇವ್ರ ಜೊತೆಗಿದ್ದಂತಹ ಮತ್ತೊಬ್ಬ ವ್ಯಕ್ತಿ, ಈಗ 3 ಜನ, 4 ಜನ ಇದ್ದಿದ್ದ ಗ್ಯಾಂಗಲ್ಲಿ ಒಬ್ಬ ಲೆಸ್ ಆಗಿದ್ದಾನೆ, 3 ಜನ ಇದ್ರು. ಈ 3 ಜನರಲ್ಲಿ ಮತ್ತೊಬ್ಬ ವ್ಯಕ್ತಿ ಹೆಸರು ಉಮೇಶ್ ಅಂತ. ಇವನು ಮರ್ಡರ್ ಆಗೋಗ್ತಾನೆ. ಇವನು ಮರ್ಡರ್ ಆಗೋದಕ್ಕೆ ಸೇಮ್ ರೀಸನ್ ಇರುತ್ತೆ. ಏನಂತ ಹೇಳಿದರೆ, ಇದೇ ದುಡ್ಡು ಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ 3 ಜನರ ಮಧ್ಯೆ ಮತ್ತೆ ತಿರ್ಗಾ ಜಗಳ ಆಗುತ್ತೆ. ಆ ಟೈಮಲ್ಲಿ ಈ ಉಮೇಶ್ನನ್ನು ಅಗೇನ್ ಇನ್ನಿಬ್ಬರು ಹುಡುಗರು ಏನಿದ್ದಾರೆ ಅವರಿಬ್ಬರು ಕರೆಸ್ಕೊಂಡು ಅವನ್ನ ವಾಟರ್ ಹೀಟ್ರ್ ವೈರಲ್ಲಿ ಕುತ್ತಿಗೆ ಬಿದ್ದು ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ. ಅದಾದ ನಂತರ ಒಂದು ಓಮ್ನಿ ಕಾರಲ್ಲಿ ಡೆಡ್ ಬಾಡಿನ ತಗೊಂಡು ಹೋಗ್ತಾರೆ. ಆ್ಯಂಡ್ ಇವರಿಗೆ ಫಸ್ಟ್ ಟೈಮ್ ಮಾಡಿದಂಥ ಟೈಮಲ್ಲಿ ಡೆಡ್ ಬಾಡಿನ ಡಿಸ್ಪೋಸ್ ಮಾಡಿರ್ತಾರೆ ಹೇಮಾವತಿ ನಾಲೆಯಲ್ಲಿ. ಆ ಕೇಸ್ ಪತ್ತೆ ಆಗಿರಲ್ಲ ಅನ್ನೋಂಥದ್ದು ಕೂಡ ಗೊತ್ತಿರುತ್ತೆ. ಸೊ ಹಾಗಾಗಿ ಇದೇ ಥರ ನೀರಲ್ಲಿ ಡೆಡ್ ಬಾಡಿನ ಬಿಸಾಕಿ ಬರುವಂಥದ್ದು ತುಂಬಾ ಸೇಫು, ಯಾವುದೇ ಕಾರಣಕ್ಕೂ ಕೂಡ ಪತ್ತೆ ಆಗಲ್ಲ, ಪೊಲೀಸವರು ಕೂಡ ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಒಂದು ವೇಳೆ ಮೇ ಬಿ ಆ ಕೇಸ್ ಪತ್ತೆ ಆಗಿದ್ದಿದ್ರೆ 2ನೇ ಮರ್ಡರ್ ಆಗುವಂಥ ಒಂದು ಸಿಚುವೇಶನ್ ಬರ್ತಿರ್ಲಿಲ್ವೇನೋ. ಯಾಕೆಂದರೆ ಇವರು ಇನ್ನೂ 3 ಜನ ಅಕ್ಯೂಸ್ಗಳು ಅರೆಸ್ಟ್ ಆಗ್ತಿದ್ರು. ಯಾವಾಗ ಆ ಕೇಸ್ ಪತ್ತೆ ಆಗಿಲ್ಲ, ಅಕ್ಯೂಸ್ಗಳು ಕೂಡ ಅರೆಸ್ಟ್ ಆಗಿಲ್ಲ, ಇವರು ಹೊರಗಡೆ ಓಡಾಡ್ಕೊಂಡಿದ್ರು ಮತ್ತು ಇವರ ಮಧ್ಯೆ ಇವರು ಅದೇ ದಂಧೆನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ರು. ಅಂದರೆ ವೇಶ್ಯಾವಾಟಿಕೆ ದಂಧೆ, ಮನೆಗೆ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗುವಂಥದ್ದು ಮತ್ತು ಶ್ರೀಮಂತ ಗಿರಾಕಿಗಳು ಯಾರಾದರೂ ಬಂದಂಥ ಟೈಮಲ್ಲಿ ಅವ್ರನ್ನ ಬೆದರಿಸಿ ಅವ್ರ ಕಡೆಯಿಂದಲೂ ಕೂಡ ಹಣ ವಸೂಲಿ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಮಾಡ್ತಾಯಿದ್ರು. ಅಗೈನ್ ಇವ್ರ ಮಧ್ಯೆ ಡಿಸ್ಪ್ಯೂಟ್ ಆಗುತ್ತೆ. ಆವಾಗ ಈ ಉಮೇಶ್ನನ್ನು ಮರ್ಡರ್ ಮಾಡ್ತಾರೆ.
ಸೇಮ್ ಆಸ್ ಇಟ್ ಈಸ್ ಹೇಮಾವತಿ ನಾಲೆಗೆ ತಗೊಂಡೋಗಿ ಚೀಲದಲ್ಲಿ ಡೆಡ್ ಬಾಡಿನ ಕಟ್ಟಿ ಅದನ್ನು ನೀರಲ್ಲಿ ಎಸ್ಬಿಡ್ತಾರೆ. ಅದು ನೀರಲ್ಲಿ ಹರ್ಕೊಂಡು ಹೋಗಿ ಎಷ್ಟೋ ದಿನಗಳ ನಂತರ ಪೊಲೀಸರು ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಈ ಬಾಡಿ ತುಂಬಾ ಊದ್ಕೊಂಡಿರುತ್ತೆ, ಅಂದರೆ ನೀರಲ್ಲಿ ಬಿದ್ದ ಕಾರಣದಿಂದಾಗಿ. ಹಾಗಾಗಿ ಆ ಒಂದು ಸೆಕೆಂಡ್ ಡೆಡ್ ಬಾಡಿ ಕೂಡ ಅದು ಯಾರ್ದು ಅನ್ನುವಂಥ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗಿರಲ್ಲ. ಸೊ ಈ ಎಲ್ಲ ವಿಚಾರಗಳು ಹೊರಗಡೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ, ಪೀಣ್ಯ ಪೊಲೀಸರು ಈ ಅಕ್ಯೂಸ್ಗಳನ್ನು ಯಾವಾಗ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿರ್ತಾರೋ ಆ ಟೈಮಲ್ಲಿ ಎಲ್ಲ ವಿಚಾರಗಳು ಬೆಳಕಿಗೆ ಬಂದಿದ್ದು. ಸೊ ಮೊದಲು 4 ಜನ ಇದ್ದಂತಹ ಟೀಮಲ್ಲಿ ಇಬ್ಬರದ್ದು ಆಲ್ರೆಡಿ ಮರ್ಡರ್ ಆಗೋಗಿತ್ತು. ಇದಾದ ನಂತರ ಇನ್ನಿಬ್ಬರಿದ್ರು. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಇಬ್ಬರು ಮಾತ್ರ ಸೇರ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಒಂದಿಬ್ಬರು ಸ್ನೇಹಿತರನ್ನ ಇವ್ರ ಜೊತೆಗೆ ಸೇರಿಸ್ಕೊಂಡಿದ್ರು. ಸೊ ಈ 4 ಜನರ ಟೀಮಲ್ಲಿ ಇಬ್ಬರದು ಮರ್ಡರ್ ಆಗೋಗಿತ್ತು. ಇದೇ ಟೀಮಲ್ಲಿ ಇದ್ದಂತಹ ಇನ್ನೊಬ್ಬ ವ್ಯಕ್ತಿ, ಮಧು ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. ಸೊ ಇವನಿಗೂ ಹೊಸ ಹುಡುಗರು ಬಂದವ್ರ ಜೊತೆಗೆ ಸ್ವಲ್ಪ ಜಗಳ ಆಗುತ್ತೆ. ಸೇಮ್ ಅಗೇನ್ ಈ ಹಣ ಯಾವಾಗ ಜಾಸ್ತಿ ನೋಡೋಕ್ಕೆ ಶುರು ಮಾಡ್ತಾರೆ ಆವಾಗ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಮನಸ್ತಾಪಗಳಾಗತ್ತೆ. ಅಗೈನ್ ಈ ಮಧುನನ್ನ ಮರ್ಡರ್ ಮಾಡೋದಕ್ಕೆ ಇವರೆಲ್ಲೂ ಕೂಡ ಪ್ಲಾನ್ ಮಾಡ್ತಾರೆ. ಬಟ್ ಆತ ಬೆಂಗಳೂರಲ್ಲಿ ಸಿಗಲ್ಲ, ಚನ್ನರಾಯಪಟ್ಟಣ ಹತ್ರನೇ ಎಲ್ಲೋ ಒಂದು ಕಡೆಯಲ್ಲಿ ಪಾರ್ಟಿ ಮಾಡುವಂಥ ಟೈಮಲ್ಲಿ ಇವರಿಬ್ಬರ ಮಧ್ಯೆ ಜಗಳ ಆಗತ್ತೆ. ಆವಾಗ ಈ ಟೀಮಲ್ಲಿ ಆಲ್ರೆಡಿ 4 ಜನ ಇದ್ದಿದ್ದ ಒಂದು ಟೀಮಲ್ಲಿ ಒಬ್ಬ ಪರ್ಸನ್ ಯಾರಿದ್ದಾನೆ ಆತ ಮಧುನನ್ನ ಮರ್ಡರ್ ಮಾಡೋದಕ್ಕೆ ಈ ಹೊಸ ಹುಡುಗರ ಸಹಾಯವನ್ನು ಕೇಳ್ತಾನೆ. ಸೊ ಕುಡಿತಾ ಕೂತಿದ್ದಂತಹ ಟೈಮಲ್ಲಿ ಜಗಳ ಆಗುತ್ತೆ. ಈ ಮಧು ಅನ್ನುವಂಥ ವ್ಯಕ್ತಿಯನ್ನು ಇವರೆಲ್ಲರೂ ಕೂಡ ಸೇರಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ನಂತರ ಈ ಬಾರಿ ಅವರು ಬಾಡಿ ತೊಗೊಂಡು ಹೋಗಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದರೆ ಪ್ರೀವಿಯಸ್ ಟೈಮಲ್ಲಿ ಹೆಂಗೆ ನಾಲೆಗೆ ತೊಗೊಂಡೋಗಿ ಡೆಡ್ ಬಾಡಿಯನ್ನು ಡಿಸ್ಪೋಸ್ ಮಾಡಿರ್ತಾರೆ ಅದೇ ಥರ ತೊಗೊಂಡೋಗಿ ಎಸೆಯೋಕ್ಕೆ ಸಾಧ್ಯ ಆಗಿರಲ್ಲ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಮಧು ಅನ್ನುವಂತಹ ವ್ಯಕ್ತಿಯ ಡೆಡ್ ಬಾಡಿಯನ್ನು ತಾವು ಕುಡಿತಾ ಇದ್ದಂತಹ ಜಾಗದಲ್ಲಿ, ಅಂದರೆ ಕಾಡು ಪ್ರದೇಶದಲ್ಲಿ ಅಲ್ಲೇ ಪೆಟ್ರೋಲ್ ಸುರಿದು ಸುಟ್ಟಾಕ್ಬಿಡ್ತಾರೆ. ಒಂದು ವೇಳೆ ಅವರು ಈ 3ನೇ ಡೆಡ್ ಬಾಡಿಯನ್ನು ಕೂಡ ಸಪೋಸ್ ಹೇಮಾವತಿ ನಾಲೆಗೆ ತಗೊಂಡೋಗಿ ಬಿಸಾಕಿದ್ರೆ 3ನೇ ಡೆಡ್ ಬಾಡಿ ಸಿಕ್ಕಿದ ನಂತರ ಪೊಲೀಸರು ಬಹುಶಃ ಇನ್ನಷ್ಟು ಸೀರಿಯಸ್ ಆಗ್ತಿದ್ರೇನೋ. ಮೇ ಬಿ ಅದು ಫೈಂಡ್ ಔಟ್ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿರಲಿಲ್ಲ, ಆದರೆ ಇನ್ನಷ್ಟು ಸೀರಿಯಸ್ ಆಗ್ತಿದ್ರೇನೋ. ಯಾಕೆಂತ ಹೇಳಿದ್ರೆ ಒಂದೇ ಮೋಡಸ್ನ ಕೊಲೆಗಳು ಕಂಟಿನ್ಯೂಸ್ ಆಗಿ ಆದಂತಹ ಟೈಮಲ್ಲಿ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಎನ್ಕ್ವೈರಿ ಮಾಡುವಂಥ ಚಾನ್ಸಸ್ ಸಿಗ್ತೇನೋ. ಆದರೆ ಈ 3ನೇ ವ್ಯಕ್ತಿಯನ್ನು, ಮಧು ಅನ್ನುವಂಥ ವ್ಯಕ್ತಿಯನ್ನು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ಅವರೆಲ್ಲರೂ ಕೂಡ ಸೇರಿಕೊಂಡು ಅಲ್ಲೇ ಸುಟ್ಟಾಕ್ಬಿಟ್ಟು ನಂತರ ಇವರು ವಾಪಸ್ ಹೋಗ್ತಾರೆ. ಆ್ಯಂಡ್ ಕಾಡು ಪ್ರದೇಶ ಆಗಿರೋದ್ರಿಂದಾಗಿ ಯಾರು ಕೂಡ ಅಲ್ಲಿ ಜಾಸ್ತಿ ಹೋಗ್ತಾ ಇರಲಿಲ್ಲ. ಇದು ಎಷ್ಟೋ ದಿನ ಆದ ನಂತರ ದನ ಮೇಯಿಸೋಕ್ಕೆ ಬಂದಂಥವ್ರು ಈ ಒಂದು ಡೆಡ್ ಬಾಡಿಯನ್ನು ನೋಡಿ ಪೊಲೀಸವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಇನ್ನೂ ಒಂದು ಸ್ಪೆಷಲ್ ಅಂತ ಹೇಳಿದರೆ, ಈ ಡೆಡ್ ಬಾಡಿ ಸಿಕ್ಕಿದಂಥ ಜಾಗ ಕೂಡ ಇದೇ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರ್ತಾ ಇತ್ತು. ಹಾಗಾಗಿ ಪೊಲೀಸವರಿಗೆ ಕಳೆದ ಒಂದು 2 ವರ್ಷದಲ್ಲಿ 3 ಅನ್ನೋನ್ ಡೆಡ್ ಬಾಡಿಗಳು ಅದು ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಮತ್ತು ಈ 3 ಕೇಸುಗಳು ಟ್ರೇಸ್ ಔಟ್ ಆಗಿಲ್ಲ ಅನ್ನುವಂಥದ್ದು ತುಂಬಾ ಪ್ರೆಷರ್ ಕ್ರಿಯೇಟ್ ಮಾಡಿತ್ತು. ಏನಕ್ಕೆ 3 ಮರ್ಡರ್ ಕೇಸುಗಳನ್ನು ಟ್ರೇಸ್ ಔಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸವ್ರ ಮೇಲೆ ಸಾಕಷ್ಟು ಒತ್ತಡಗಳು ಉಂಟಾಗಿತ್ತು. ಹಾಗಾಗಿ ಅಗೈನ್ ಈ ಮಿಸ್ಸಿಂಗ್ ಕೇಸುಗಳ ಜೊತೆಗೆ ಪತ್ತೆಯಾಗಿರುವಂತಹ ಡೆಡ್ ಬಾಡಿಗಳು ಏನಿದ್ದಾವೆ ಯಾವುದಾದ್ರು ಲಿಂಕ್ ಆಗತ್ತಾ ಅಂತ ಹೇಳಿ ಖುದ್ದು ಪೊಲೀಸರು ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನ್ ಎಷ್ಟೋ ಕಡೆ ಖುದ್ದು ಪೊಲೀಸವರೇ ಹೋಗಿ ಇರುವಂತಹ ಡೀಟೇಲ್ಸ್ಗಳನ್ನು ಕೊಟ್ಟು ಈ ಒಂದು ಗುರುತು ಇರುವಂತಹ ಯಾರಾದರೂ ವ್ಯಕ್ತಿಗಳು ಮಿಸ್ಸಿಂಗ್ ಆಗಿರೋ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ರೆ ಕೊಡಿ ಅಂತೇಳಿ ಎಲ್ಲ ಪೊಲೀಸವ್ರನ್ನೂ ಕೂಡ ಸಂಪರ್ಕ ಮಾಡ್ತಾರೆ. ಆದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅಂದರೆ, ಈ 3 ಜನ ಏನು ಡೆತ್ ಆಗಿದ್ದಾರೆ ಅವ್ರದ್ದು ಡೆಡ್ ಬಾಡಿ ಸಿಕ್ಕಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪೊಲೀಸ್ ಠಾಣೆಗಳಲ್ಲಿ ಮಿಸ್ಸಿಂಗ್ ಕೇಸುಗಳು ದಾಖಲಾಗಿತ್ತು. ಆದರೆ ಮೇ ಬಿ ಕಮ್ಯುನಿಕೇಷನ್ನ ಕೊರತೆಯೋ ಅಥವಾ ಪೊಲೀಸರ ನಿರ್ಲಕ್ಷ್ಯವೋ ಗೊತ್ತಿಲ್ಲ, ಈ 3 ಮಿಸ್ಸಿಂಗ್ ಕೇಸುಗಳು ಮತ್ತು ಡೆಡ್ ಬಾಡಿ ಸಿಕ್ಕಿರುವಂಥ ಚನ್ನರಾಯಪಟ್ಟಣ ಪೊಲೀಸರ ಜೊತೆಗೆ ಯಾವುದೇ ರೀತಿಯ ಸಂಪರ್ಕಗಳು ಕೂಡ ಆಗಿರಲಿಲ್ಲ. ಒಂದು ವೇಳೆ ಸಂಪರ್ಕ ಆಗಿದ್ದಿದ್ರೆ ಫಸ್ಟ್ ಕೇಸು ಮಿಸ್ಸಿಂಗ್ ಕೇಸ್ ದಾಖಲಾದಾಗಲೇ ಕನೆಕ್ಟ್ ಆಗ್ಬೋದಾಗಿತ್ತು ಮತ್ತು ಕೇಸ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ದುರದೃಷ್ಟವೋ ಅಥವಾ ವಿಪರ್ಯಾಸವೋ ಗೊತ್ತಿಲ್ಲ, ಆ ಕೇಸುಗಳು ಒಂದಕ್ಕೊಂದು ಕನೆಕ್ಟ್ ಆಗಿಲ್ಲ. ಅಲ್ಲಿಗೆ 3ನೇ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಮಧು ಅನ್ನುವಂತಹ ಪರ್ಸನ್ನ ಡೆಡ್ ಬಾಡಿ ಇದ್ದು ಕೂಡ ಪೋಸ್ಟ್ ಮಾರ್ಟಮ್ ನಡೆಸಿ ಪೊಲೀಸರು ಆತನನ್ನು ಐಡೆಂಟಿಫೈ ಮಾಡುವಂಥ ಒಂದು ಪ್ರಯತ್ನಗಳನ್ನು ಆರಂಭಿಸಿದ್ರು. ಸೊ ಈ 3 ಮರ್ಡರ್ ಕೇಸುಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿತ್ತು. ಅಂದರೆ ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಕೊಲೆ ಮಾಡಿ ಬಾಡಿಯನ್ನು ಡಿಸ್ಪೋಸ್ ಮಾಡಿರುವಂಥ ಒಂದು ವಿಚಾರ ಗೊತ್ತಾಗಿತ್ತು. ಒಂದು ಪೊಲೀಸರಿಗೆ ಡೌಟ್ ಇದ್ದಿದ್ದು, ಇದನ್ನೆಲ್ಲ ಮಾಡಿಸೋದಕ್ಕೆ ಯಾರಾದರೂ ಪ್ಲ್ಯಾನ್ಡ್ ಆಗಿ, ಅಂದರೆ ಆರ್ಗನೈಸರ್ ಆಗಿ ಯಾರಾದರೂ ಮಾಡ್ತಿರ್ಬೋದು ಅನ್ನುವಂಥ ಒಂದು ಅನುಮಾನ ಕೂಡ ಇತ್ತು. ಹಾಗಾಗಿ ಈ ಅರೆಸ್ಟ್ ಆಗಿರುವಂಥ ಅಕ್ಯೂಸ್ಗಳನ್ನು ಫರ್ದರ್ ಎನ್ಕ್ವೈರಿ ಮಾಡ್ತಾರೆ. ಈ ಅಕ್ಯೂಸ್ಗಳು ಹೇಗೆ ಅಂದರೆ, ತಾವು ಮಾಡಿದ್ದೀವಿ ಅನ್ನುವಂಥ ಒಪ್ಕೊಂಡಿದ್ರು, ಆದರೆ ತಮ್ಮ ಜೊತೆಗೆ ಇದೇ ಕೃತ್ಯದಲ್ಲಿ ಭಾಗಿಯಾದಂಥ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ನೀಡಿರಲಿಲ್ಲ ಆರಂಭದಲ್ಲಿ. ಆದರೆ ಪೊಲೀಸರು ಇಂಟ್ರೋಗೇಷನ್ನ ತೀವ್ರಗೊಳಿಸಿದಂಥ ಟೈಮಲ್ಲಿ ಲಾಸ್ಟಿಗೆ ಇನ್ನೊಬ್ಬನ ಹೆಸರು ಹೇಳ್ತಾರೆ, ರೆಡ್ಡಿ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿ. ಅಂದರೆ ಇಡೀ ದಂಧೆಗೆ ಆತ ಮೂಲ ಕಾರಣನಾಗಿದ್ದ, ಆತನೇ ಒಂದು ರೀತಿಯಲ್ಲಿ ಇವರ ಟೀಮ್ ಲೀಡರ್ ಇದ್ದಂಗೆ. ಈತ
ಮೇನ್ ಅಕ್ಯೂಸ್ಡ್ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿತ್ತು. ನಂತರ ಆತನನ್ನು ಕೂಡ ಹುಡುಕಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಎಷ್ಟೋ ತಿಂಗಳುಗಳ ಹುಡುಕಾಟದ ಬಳಿಕ ಆತನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈತನನ್ನು ಅರೆಸ್ಟ್ ಮಾಡಿದಂಥ ಟೈಮಲ್ಲಿ ಮತ್ತೊಂದು ವಿಚಾರ ಗೊತ್ತಾಗಿದ್ದು ಅಂತ ಹೇಳಿದ್ರೆ, ಈ ರೆಡ್ಡಿ ಈ 3 ಮರ್ಡರ್ಗಳನ್ನ ಮಾಡಿಸೋದಕ್ಕಿಂತ ಮುಂಚೆ ಮತ್ತೊಂದು ಮರ್ಡರ್ ಮಾಡಿದ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಟೋಟಲ್ 4 ಹತ್ಯೆಗಳನ್ನ ಈ ವೇಶ್ಯಾವಾಟಿಕೆ ದಂಧೆಗೋಸ್ಕರ ಇವರು ಮಾಡಿದ್ದು. ಈ ಮೊದಲನೇ ವ್ಯಕ್ತಿ ಲೋಕೇಶ್ ಅನ್ನುವಂಥವನು, ಈತ ಕೂಡ ಇವ್ರ ಜೊತೆಗೆ ವೇಶ್ಯಾವಾಟಿಕೆ ದಂಧೆಯಲ್ಲೇ ಇದ್ದ. ಅದರಲ್ಲಿ ರೆಡ್ಡಿ ಆರಂಭದ ದಿನಗಳಲ್ಲಿ ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಲೋಕೇಶ್ ಜೊತೆಗಿದ್ದ. ಈ ಲೋಕೇಶ್ ಜೊತೆಗೂ ಕೂಡ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆದಂಥ ಟೈಮಲ್ಲಿ ಆತನನ್ನ ಚಿಕ್ಕಬಳ್ಳಾಪುರ ಸಮೀಪ ಗುಡಿಬಂಡೆ ಅನ್ನೋ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಅವನನ್ನ ಕೊಲೆ ಮಾಡಿ ಸುಟ್ಟಾಕಿದ್ರು. ಆ ಕೇಸ್ ಕೂಡ ಟ್ರೇಸ್ ಔಟ್ ಆಗಿರಲಿಲ್ಲ. ಬಹುಶಃ 2 ವರ್ಷದ ನಂತರ, ಅಂದರೆ ಇದೇ ಪೀಣ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಡಕಾಯಿತಿ ಕೇಸಿಗೆ ಸಂಬಂಧಪಟ್ಟಂತೆ ಅಕ್ಯೂಸ್ಗಳು ಅರೆಸ್ಟ್ ಆದಾಗಲೇ ಈ 2010ರಲ್ಲಿ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಲೋಕೇಶ್ ಅನ್ನೋ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಹತ್ಯೆ ಮಾಡಿ ಸುಟ್ಟಾಕಿರುವಂಥ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಉಳಿದ ಅಕ್ಯೂಸ್ಗಳು ಕೂಡ ಇರ್ತಾರೆ. ಅವತ್ತು ಬಾಡಿನ ಸುಟ್ಟು ಹಾಕುವಂಥ ಟೈಮಲ್ಲಿ ಅವ್ರಿಗೆ ಒಂದು ಅರ್ಥ ಆಗುತ್ತೆ, ಮೇ ಬಿ ಇದನ್ನು ನಾಳೆ ಟ್ರೇಸ್ ಔಟ್ ಮಾಡುವಂಥ ಒಂದು ಚಾನ್ಸಸ್ ಇದೆ ಅನ್ನುವಂಥದ್ದು. ಅದೇ ಒಂದು ಕಾರಣಕ್ಕೋಸ್ಕರ ಲೋಕೇಶ್ನ ಮರ್ಡರ್ ಆದ ನಂತರ ಉಳಿದ 2 ಮರ್ಡರ್ಗಳನ್ನು ಮಾಡುವಂಥ ಟೈಮಲ್ಲಿ ಆ ಬಾಡಿನ ನೀರಿಗೆ ತಗೊಂಡೋಗಿ ಎಸ್ತಿರುವಂಥದ್ದಕ್ಕೆ ಅದೇ ಕಾರಣ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕೇಸ್ ಫೈಂಡ್ ಔಟ್ ಆಗಬಾರ್ದು ಅನ್ನುವಂಥದ್ದು. ಆ್ಯಂಡ್ 4ನೇ ಕೊಲೆನ ಮಾಡಿದಂಥ ಟೈಮಲ್ಲಿ ಮಧು ಆತನ ಒಂದು ಡೆಡ್ ಬಾಡಿನ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೊದಲನೇ ಮರ್ಡರ್ ಮಾಡಿದಂಥ ಟೈಮಲ್ಲಿ ಲೋಕೇಶ್ನನ್ನ ಯಾವ ರೀತಿ ಎವಿಡೆನ್ಸ್ ಇಲ್ಲದೆ ಇರೋ ಥರದಲ್ಲಿ ಮರ್ಡರ್ ಮಾಡಿದ್ರು, ಅದೇ ಥರದಲ್ಲಿ ಬಾಡಿನ ಸುಟ್ಟು ಹಾಕಿದರೆ ಜಾಸ್ತಿ ಎವಿಡೆನ್ಸ್ಗಳು ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆತನೂ ಕೂಡ ಅದೇ ರೀತಿಯಲ್ಲಿ ಸುಟ್ಟು ಹಾಕಿದ್ರು. ಸೊ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಪೀಣ್ಯ ಪೊಲೀಸರು ಈ 4 ಜನರನ್ನ ಇಂಟ್ರಾಗೇಷನ್ ಮಾಡಿರ್ತಾರೆ. ಅದಾದ ನಂತರ ಅವ್ರು ನೀಡಿದಂಥ ಒಂದು ಮಾಹಿತಿಯನ್ನು ಆಧರಿಸಿ ರೆಡ್ಡಿ ಅನ್ನುವಂಥ ಪರ್ಸನ್ ಕೂಡ ಹುಡುಕಾಟ ನಡೆಸಿ ಆತನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಇವರೆಲ್ಲರೂ ಅರೆಸ್ಟ್ ಆದ ನಂತರ ಈ 4 ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಂತರ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗಳಲ್ಲಿ ಎನ್ಕ್ವೈರಿ ಮಾಡಿದಂಥ ಟೈಮಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಆಯಾ ವ್ಯಕ್ತಿಗಳು ಯಾರ್ದು ಡೆಡ್ ಬಾಡಿಗಳು ಸಿಕ್ಕಿರುತ್ತೆ ಅವ್ರ ಮನೆಯವರು ಮಿಸ್ಸಿಂಗ್ ಕೇಸ್ ಕೊಟ್ಟಿರುವಂಥ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಈ 4 ಸೀರಿಯಲ್ ಮರ್ಡರ್ಗಳು ಏನು ನಡೆದಿರುತ್ತೆ, ಒಂದಕ್ಕೊಂದು ಕನೆಕ್ಟೆಡ್ ಆಗಿ ನಡೆದಿರುವಂತಹ ಮರ್ಡರ್ಗಳು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಫರ್ದರ್ ಈ ಕೇಸಿಗೆ ಸಂಬಂಧಪಟ್ಟಂತೆ ಚನ್ನರಾಯಪಟ್ಟಣ ಪೊಲೀಸರು ಇದೇ ಅಕ್ಯೂಸ್ಗಳನ್ನು ಬಾಡಿ ವಾರೆಂಟ್ ಮೇಲೆ ತಮ್ಮ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿಯನ್ನು ಮಾಡ್ತಾರೆ. ಮತ್ತು ಈ 3 ಕೇಸುಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಅವ್ರ ಲಿಮಿಟ್ಸಲ್ಲಿ 2 ನೀರಿನಲ್ಲಿ ಸಿಕ್ಕಿರುವಂಥದ್ದು ಮತ್ತು ಒಂದು ಅರಣ್ಯ ಪ್ರದೇಶದಲ್ಲಿ ಸಿಕ್ಕಿದಂತಹ ಡೆಡ್ ಬಾಡಿ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಈ ಲೋಕೇಶ್ ಅನ್ನುವಂಥ ವ್ಯಕ್ತಿ, ಆತ ಏನಾಗಿದ್ದ, ಯಾವ ರೀತಿ ಮಿಸ್ಸಿಂಗ್ ಆಗಿದೆ ಅನ್ನೋಂಥ ಮಾಹಿತಿ ಪೊಲೀಸವರಿಗೆ ಆಗಲಿ ಅಥವಾ ಮನೆಯವರಿಗೆ ಆಗಲಿ ಗೊತ್ತಿರಲಿಲ್ಲ. ಮಿಸ್ಸಿಂಗ್ ಕೇಸ್ನ ಕೊಟ್ಟರು ಕೂಡ ಪೊಲೀಸರು ಎನ್ಕ್ವೈರಿ ಮಾಡಿದ್ರು ಕೂಡ ಏನೂ ಮಾಹಿತಿಗಳು ಗೊತ್ತಾಗಿರಲ್ಲ. ಲಾಸ್ಟಿಗೆ ಈ ರೆಡ್ಡಿ ಅನ್ನುವಂತಹ ಪರ್ಸನ್ ಆತ ಅರೆಸ್ಟ್ ಆದ ನಂತರ ಲೋಕೇಶ್ ಹೇಗೆ ಮಿಸ್ಸಿಂಗ್ ಆದ ಮತ್ತು ಏನೇನಾಯಿತು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಆಗಿ ಕ್ಲಿಯರ್ ಪಿಕ್ಚರ್ ಗೊತ್ತಾಯಿತು. ಈ ಸಂಬಂಧಪಟ್ಟಂತೆ ಮತ್ತೆ ಗುಡಿಬಂಡೆ ಪೊಲೀಸರು ಇದೇ ಅಕ್ಯೂಸ್ಗಳನ್ನು ತಮ್ಮ ವಶಕ್ಕೆ ತಗೋತಾರೆ. ಅದರಲ್ಲಿ ಅಕ್ಯೂಸ್ಡ್ಗಳಾಗಿರುವಂಥ 3 ಜನ ಆಲ್ರೆಡಿ ಮರ್ಡರ್ ಆಗಿ ಹೋಗಿದ್ರು. ರೆಡ್ಡಿ ಅನ್ನುವಂಥ ಒಬ್ಬ ಪರ್ಸನ್ ಮಾತ್ರ ಆ ಕೇಸಲ್ಲಿ ಅಕ್ಯೂಸ್ಡ್ ಆಗಿ ಉಳ್ಕೊಂಡಿದ್ದ. ಆತನನ್ನು ಕೂಡ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿಕೊಂಡು ಕೋರ್ಟಿಗೆ ಫೈನಲ್ನ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಸೊ ಇದು ಆ ಟೈಮಲ್ಲಿ ಒಂದೊಂದು ಮರ್ಡರ್ ಆದಂಥ ಟೈಮಲ್ಲೂ ಕೂಡ ಒಂದಕ್ಕೊಂದು ಕನೆಕ್ಟೆಡ್ ಇದೆ ಅನ್ನೋದು ಗೊತ್ತಾಗಿರಲ್ಲ. ಆದರೆ ಯಾವಾಗ ಈ 4 ಜನ ಅಕ್ಯೂಸ್ಗಳು ಡಕಾಯಿತಿ ಕೇಸಲ್ಲಿ ಅರೆಸ್ಟ್ ಆದರು, ಅವಾಗ ಇಡೀ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿತು. ಮತ್ತು ಈ 4 ಕೇಸುಗಳು ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ ಮತ್ತು ಹೇಗೆ ಇವರೆಲ್ಲರೂ ಕೂಡ ಸೇರ್ಕೊಂಡು ಈ ಮರ್ಡರ್ಗಳನ್ನು ಮಾಡಿದ್ರು ಅನ್ನುವಂಥದ್ದು ಆ ಒಂದು ಇವರು 4 ಜನ ಅರೆಸ್ಟ್ ಆದ ನಂತರ ಹೊರಗಡೆ ಗೊತ್ತಾಯಿತು. ಮತ್ತು ಪೊಲೀಸರು ಈ ಎಲ್ಲ ಕೇಸುಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಹೊಸ ಹುಡುಗರು ಯಾರು ಜಾಯಿನ್ ಆಗಿದ್ರು ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಜೇಸಿ ಕಳಿಸುವಲ್ಲಿ ಯಶಸ್ವಿಯಾಗಿದ್ರು. ಎಲೆಕ್ಟ್ರಾನಿಕ್ ಸಿಟಿಲಿ ಒಂದು ಸಿಗ್ನಲ್ ಹತ್ರ ಏನು ಅರ್ಚನಾನೋ ಹುಡುಕಿತು ಮರ್ಡರ್ ಆಗತ್ತೆ, ಆ ಕೇಸ್ ಬಗ್ಗೆ. ಎಸ್, ಅದು ಬೆಂಗಳೂರನ್ನೇ ತುಂಬಾನೇ ಬೆಚ್ಚಿ ಬೀಳಿಸಿದಂತಹ ಒಂದು ಕೊಲೆ ಪ್ರಕರಣ. 2021 ಆಗಿರುವಂಥ ಇನ್ಸಿಡೆಂಟ್ ಇದು. ಬೆಂಗಳೂರಿನ ಹೊಸೂರು ರೋಡು ಆಲ್ಮೋಸ್ಟ್ ಯಾವಾಗಲೂ ಕೂಡ ಟ್ರಾಫಿಕ್ ಇರುತ್ತೆ. ಅಲ್ಲಿ ಪರಪ್ಪನಗ್ರಹಾರದಿಂದ ಹೊಸೂರು ರೋಡ್ ಕಡೆ ಬರುವಂಥ ಹೊಸ ರೋಡ್ ಜಂಕ್ಷನ್ ಅಲ್ಲಿ 10:30 ಅಷ್ಟೊತ್ತಿಗೆ ಒಂದು ಕಾರ್ ಬರುತ್ತೆ, ಇನೋವಾ ಕಾರು. ಸಿಗ್ನಲ್, ರೆಡ್ ಸಿಗ್ನಲ್ ಬಿದ್ದಿರುತ್ತೆ. ಆ ಕಾರು ಬಂದು ನಿಲ್ತಾ ಇದ್ದಂಗೆ ಇನ್ನೊಂದು 30-35 ಸೆಕೆಂಡ್ಸ್ ಇರುತ್ತೆ, ಅಂದರೆ ಸಿಗ್ನಲ್ ಗ್ರೀನ್ ಸಿಗ್ನಲ್ ಬರೋದಕ್ಕೆ. ಆ ಟೈಮಲ್ಲಿ ಮತ್ತೊಂದು ಕಾರ್ನಲ್ಲಿ ಇದ್ದಂಥವ್ರು ಒಂದು 4-5 ಜನ ಕಾರಿಂದ ಹೊರಗಡೆ ಬರ್ತಾರೆ. ಈ ಇನೋವಾ ಕಾರ್ನ ಗ್ಲಾಸ್ನ ಹೊಡೆದಾಕ್ತಾರೆ. ಅದೇ ರೀತಿಯಲ್ಲಿ ಟೈರ್ಗೂ ಕೂಡ ಲಾಂಗಲ್ಲಿ ಹೊಡಿತಾರೆ. ಕಾರ್ ಮೂವ್ ಹಾಕಾಗಲ್ಲ. ಆ ಕಾರ್ನಲ್ಲಿ ಕೂತಿದ್ದಂತಹ ಒಬ್ಬರು ಲೇಡಿ, ಆಲ್ಮೋಸ್ಟ್ 42-45 ಇಯರ್ಸ್ ಇರ್ಬೋದು,
ಅವ್ರನ್ನ ಕಾರ್ನಿಂದ ಹೊರಗಡೆ ಇಳಿದು ಆ ಸಿಗ್ನಲಲ್ಲಿ ಎಲ್ಲರ ಮುಂದೆ ಕೊಚ್ಚಿ ಹಾಕ್ತಾರೆ. ಅದು ಎಷ್ಟು ಭೀಕರವಾಗಿ ಇತ್ತು ಅಂತ ಹೇಳಿದರೆ ಅಲ್ಲಿದ್ದಂತಹ CCTV ಯಲ್ಲೂ ಕೂಡ ಆ ಫೂಟೇಜ್ ರೆಕಾರ್ಡ್ ಆಗಿತ್ತು. ಜನ ನೋಡ್ತಿದ್ದಾರೆ, ವೆಹಿಕಲಲ್ಲಿ ಇರುವಂಥವ್ರು ನೋಡ್ತಿದ್ದಾರೆ, ಆದರೆ ಯಾರು ಕೂಡ ರೆಸ್ಕ್ಯೂ ಮಾಡೋದಕ್ಕೆ ಹೋಗುವಂಥ ಒಂದು ಸಿಚುವೇಶನ್ನಲ್ಲಿ ಇರಲಿಲ್ಲ. ಯಾಕೆಂದರೆ ಮರ್ಡ್ರ್ ಮಾಡೋಕ್ಕೆ ಬಂದಿದ್ದವರು ಎಲ್ಲರೂ ಕೂಡ ಆ ಮಟ್ಟಕ್ಕೆ ಮುಖಕ್ಕೆ ಕೆಲವರು ಬಟ್ಟೆಯನ್ನು ಕೂಡ ಕಟ್ಕೊಂಡಿದ್ರು, ಕರ್ಚೀಫ್ ಥರದ ಬಟ್ಟೆ ಕಟ್ಕೊಂಡಿದ್ರು. ತುಂಬ ಭೀಕರವಾಗಿ ಆ ಲೇಡಿನ ಮರ್ಡ್ರ್ ಮಾಡ್ತಾರೆ. ಮರ್ಡ್ರ್ ಮಾಡಿದ ನಂತರ ಅವರೆಲ್ಲರೂ ಕೂಡ ಬಂದಿದ್ದಂತಹ ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇಮಿಡಿಯೇಟಾಗಿ ಪೊಲೀಸವರು ಸ್ಪಾಟಿಗೆ ಬರ್ತಾರೆ. ಅಷ್ಟು ಲಾಂಗು ಮಚ್ಚಲ್ಲಿ ಹೊಡೆದಿರ್ತಾರೆ. ಆಕೆಯ ದೇಹದಿಂದ ರಕ್ತ ಹರಿತಾ ಇರುತ್ತೆ, ಆದರೆ ಡೆತ್ ಆಗಿರಲ್ಲ, ಒಂಚೂರು ಉಸಿರಿರುತ್ತೆ. ಇಮಿಡಿಯೇಟಾಗಿ ಪೊಲೀಸವರು ನಿಯರ್ ಬೈ ಒಂದು ಖಾಸಗಿ ಆಸ್ಪತ್ರೆಗೆ ಆಕೆಯನ್ನು ದಾಖಲು ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ ಆಗಲೇ ಆಕೆ ಡೆತ್ ಆಗಿರ್ತಾಳೆ. ಅದಾದ ನಂತರ ಈ ಸಂಬಂಧಪಟ್ಟಂತೆ ಎಲೆಕ್ಟ್ರಾನ್ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ, ಮರ್ಡರ್ ಮತ್ತು ಆರ್ಮ್ಸ್ ಆ್ಯಕ್ಟಿಗೆ ಸಂಬಂಧಪಟ್ಟಂತೆ ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ. ಯಾರು ಮರ್ಡರ್ ಮಾಡಿರ್ಬೋದು ಅನ್ನುವಂಥದ್ರ ಬಗ್ಗೆ ಒಂದು ಕಡೆ ತನಿಖೆ ಆರಂಭಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಈ ಕೊಲೆ ಆಗಿರುವಂತಹ ವ್ಯಕ್ತಿ ಅರ್ಚನಾ ರೆಡ್ಡಿ, ಈಕೆ ಯಾರು, ಈಕೆ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಇಲ್ಲಿ ಎಲ್ಲದಕ್ಕಿಂತ ಶಾಕಿಂಗ್ ಅಂತ ಹೇಳಿದರೆ ಸಿಗ್ನಲಲ್ಲಿದ್ದಂತಹ CCTVಯಲ್ಲಿ ಈ ಒಂದು ಮರ್ಡರ್ ಲೈವ್ ಫೂಟೇಜ್ ಇತ್ತು, ರೆಕಾರ್ಡ್ ಆಗಿತ್ತು, ಮತ್ತು ಅದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಸಂದರ್ಭದಲ್ಲಿ ವೈರಲ್ ಆಗಿತ್ತು. ಮರ್ಡರ್ ಮಾಡಕ್ಕೆ ಬಂದಂಥವ್ರಿಗೆ ನಾವೊಂದು ಸೊಸೈಟಿಯಲ್ಲಿದ್ದೀವಿ, ನಮ್ಮಲ್ಲಿ ಒಂದು ಕಾನೂನಿದೆ, ಪೊಲೀಸರಿದ್ದಾರೆ, ವ್ಯವಸ್ಥೆ ಇದೆ, ಇದು ಯಾವುದರ ಭಯನೇ ಇಲ್ಲದೆ ತಾವು ಬಂದಿರುವಂಥದ್ದೇ ಮರ್ಡರ್ ಮಾಡೋದಕ್ಕೆ, ನಾವು ಮರ್ಡರ್ ಮಾಡೇ ಹೋಗಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ತುಂಬ ಭೀಕರವಾಗಿ ಈ ಒಂದು ಹತ್ಯೆಯನ್ನು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಸೊ ಫರ್ದರ್ ಪೊಲೀಸರು ಈ ಮರ್ಡರ್ಗೆ ಸಂಬಂಧಪಟ್ಟಂತೆ ಇಮಿಡಿಯೇಟಾಗಿ ಅಕ್ಯೂಸ್ಗಳನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ಪೆಷಲ್ ಟೀಮ್ನ ಫಾರ್ಮ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಈ ಅರ್ಚನಾ ರೆಡ್ಡಿ ಯಾರು, ಆಕೆ ಹಿನ್ನೆಲೆ ಏನು, ಆಕೆ ಏನೇನು ಮಾಡ್ತಿದ್ಲು, ಇದೆಲ್ಲದರ ಬಗ್ಗೆ ಒಂದು ಟೀಮ್ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡುತ್ತೆ. ಅರ್ಚನಾ ರೆಡ್ಡಿ ಬೇಸಿಕಲಿ ರಿಚ್ ಫ್ಯಾಮಿಲಿ, ಅಂದರೆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದ್ರು. ಈಕೆಗೆ ಈ ಹಿಂದೆ ಒಂದ್ಸಲ ಮದುವೆ ಆಗಿತ್ತು. ಅದಾದ ನಂತರ ಏನೋ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಡಿವೋರ್ಸ್ ಕೂಡ ಆಗಿತ್ತು. ಈ ಸಂದರ್ಭದಲ್ಲಿ ಈಕೆಗೆ ಜಿಮ್ ಟ್ರೈನರ್ ಆಗಿದ್ದಂಥ ಒಬ್ಬ ಹುಡುಗ ಪರಿಚಯ ಆಗಿರ್ತಾನೆ, ನವೀನ್ ಅಂತ. ವಯಸ್ಸಲ್ಲಿ ಈಕೆಗಿಂತ ಚಿಕ್ಕವನು, ಆದರೆ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ. ಈ ಅರ್ಚನಾ ರೆಡ್ಡಿ ತಾನು ಸಾಯೋ ಸಂದರ್ಭದಲ್ಲಿ, ಅಂದರೆ 2021ನಲ್ಲಿ ಒಂದು 21 ವರ್ಷದ ಮಗಳು ಇದ್ಲು, ಜೊತೆಗೆ 16 ವರ್ಷದ ಒಬ್ಬ ಹುಡುಗ ಕೂಡ ಇದ್ದ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವತ್ತು ಮರ್ಡರ್ ಆಗುವಂಥ ಟೈಮಲ್ಲಿ ಈ ಹುಡುಗ 16 ವರ್ಷದ ಹುಡುಗ ಅಮ್ಮನ ಜೊತೆ ಕಾರಲ್ಲಿ ಜೊತೆಗೇ ಇದ್ದ. ತನ್ನ ಮಗನ ಮುಂದೆನೇ ಅಮ್ಮನನ್ನು ತುಂಬ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಅದು ಯಾವುದನ್ನು ಕೂಡ ಮರ್ಡರ್ ಮಾಡಕ್ಕೆ ಬಂದವ್ರು ನೋಡಿರಲಿಲ್ಲ, ಮಗ ಇದ್ದಾನೆ, ಯಾರಿದ್ದಾರೆ ಅಂತ. ಅವರ ಇಂಟೆನ್ಷನ್ ಈಕೆಯನ್ನು ಕೊಲೆ ಮಾಡಿ ಹೊರಟೋಗ್ಬೇಕು ಅನ್ನುವಂಥದ್ದಾಗಿತ್ತು. ಹಾಗಾಗಿ ಮಗನ ಮುಂದೆನೇ ಈ ಒಂದು ಕೊಲೆ ಕೂಡ ನಡೆದಿತ್ತು. ಎನ್ಕ್ವೈರಿ ಟೈಮಲ್ಲಿ ಈಕೆಯ ಹಿನ್ನೆಲೆ ಗೊತ್ತಾಗುತ್ತೆ, ಇಬ್ಬರು ಮಕ್ಕಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ ನಂತರ ಈ ನವೀನ್ನ ಮದುವೆ ಆಗಿರುವಂಥದ್ದು, ನವೀನ್ ಯಾರು ಅನ್ನುವಂಥದ್ದು ನೋಡ್ತಾ ಹೋಗುವಂಥ ಟೈಮಲ್ಲಿ ಆತನಿಗೂ ಕೂಡ ಈ ಹಿಂದೆ ಮದುವೆ ಆಗಿ ಡಿವೋರ್ಸ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಆದರೆ ಅರ್ಚನಾ ರೆಡ್ಡಿ ಮತ್ತು ನವೀನ್ ಇಬ್ಬರು ಕೂಡ ಮದುವೆ ಆದ ಬಳಿಕ ಚೆನ್ನಾಗೇ ಇದ್ರು ಸ್ಟಾರ್ಟಿಂಗ್ ಆರಂಭದ ದಿನಗಳಲ್ಲಿ. ಈ ಜಿಮ್ ಟ್ರೈನರ್ ಆಗಿದ್ದಂತಹ ನವೀನಿಗೆ ಒಂದು ಕಡೆಯಲ್ಲಿ ಅರ್ಚನಾ ರೆಡ್ಡಿಯ ಹಣ ಇರ್ಬೋದು, ಇದೆಲ್ಲವೂ ಕೂಡ ಒಂದು ಶೋಕಿ ಜೀವನ ನಡೆಸೋದಕ್ಕೂ ಕೂಡ ಸಾಧ್ಯ ಆಗಿತ್ತು. ತುಂಬ ಲ್ಯಾವಿಶ್ ಆದಂಥ ಲೈಫ್ನ ಇಬ್ಬರು ಕೂಡ ಲೀಡ್ ಮಾಡ್ತಾಯಿದ್ರು. ಬರ್ತಾ ಬರ್ತಾ ಇವರಿಬ್ಬರ ಮಧ್ಯೆ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳಗಳಾಗೋದಕ್ಕೆ ಇದೆಲ್ಲವೂ ಕೂಡ ಶುರುವಾಗಿತ್ತು. ಆದರೆ ಅರ್ಚನಾ ತಮ್ಮ ಮಧ್ಯೆ ಆಗ್ತಿರುವಂಥ ಜಗಳವನ್ನು ಅಷ್ಟೊಂದು ಕೇರ್ ಮಾಡೋಕ್ಕೆ ಹೋಗ್ತಿರಲ್ಲ. ಇದು ಯಾವತ್ತು ಸಣ್ಣ ಪುಟ್ಟ ರೀತಿಯಲ್ಲಿ ಇರುತ್ತೆ ಅನ್ನೋ ಥರದಲ್ಲಿ ಮ್ಯಾನೇಜ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ಲು. ಮತ್ತು ಸಂಸಾರವನ್ನು ಆಲ್ರೆಡಿ ತನಗೊಂದ್ಸಲ ಮದುವೆಯಾಗಿ ಡಿವೋರ್ಸ್ ಆಗಿದೆ, ಮತ್ತೆ ಅಗೇನ್ ಡಿವೋರ್ಸ್ವರೆಗೆ ಹೋಗುವಂಥದ್ದು ಬೇಡ, ಮತ್ತು ಅದೇ ರೀತಿಯ ತೊಂದರೆಗಳಾಗುವಂಥದ್ದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಏನೇ ಪ್ರಾಬ್ಲಮ್ಗಳಾಗಿದ್ರು ಕೂಡ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ. ನವೀನಿಗೆ ಸೊಸೈಟಿಯಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕಿತ್ತು. ಯಾಕೆಂತ ಹೇಳಿದರೆ ಅವನು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದವನು. ಅರ್ಚನಾ ರೆಡ್ಡಿಯ ಹಣದಿಂದಾಗಿ ಒಂದು ಲ್ಯಾವಿಶ್ ಲೈಫ್ನ ಲೀಡ್ ಮಾಡೋಕ್ಕೆ ಕೂಡ ಸಾಧ್ಯ ಆಗಿತ್ತು. ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ಗಳು ಸಿಗ್ತಾ ಇತ್ತು. ಹೆಂಗೋ ಆತನಿಗೇನು ಪ್ರಾಬ್ಲಮ್ ಇಲ್ಲದೆ ಇಬ್ಬರು ಕೂಡ ಮುಂದಕ್ಕೆ ಹೋಗ್ತಾ ಇದ್ರು. ಇದೆಲ್ಲದರ ಮಧ್ಯೆ ಒಂದು ಅನ್ವಾಂಟೆಡ್ ಇನ್ಸಿಡೆಂಟ್ ಆಗುತ್ತೆ. ಅನ್ವಾಂಟೆಡ್ ಇನ್ಸಿಡೆಂಟ್ ಮೀನ್ಸ್ ಈ ನವೀನ್ ಒಂದು ಹುಡುಗಿ ಜೊತೆಗೆ ಸಂಬಂಧ ಇಟ್ಕೊಂಡಿರುವಂಥ ವಿಚಾರ ಅರ್ಚನಾ ರೆಡ್ಡಿ ಗೊತ್ತಾಗತ್ತೆ. ಆ ಹುಡುಗಿ ಇನ್ಯಾರೂ ಆಗಿರಲ್ಲ, ಇದೇ ಅರ್ಚನಾ ರೆಡ್ಡಿಯ 21 ವರ್ಷದ ಮಗಳ ಜೊತೆಗೆ ನವೀನ್ ಸಂಬಂಧವನ್ನು ಇಟ್ಕೊಂಡಿದ್ದ. ಈ ವಿಚಾರ ಅರ್ಚನಾ ರೆಡ್ಡಿ ಗೊತ್ತಾಗತ್ತೆ. ಇದು ಗೊತ್ತಾದ ನಂತರ ಇಬ್ಬರ ಮಧ್ಯೆ ತುಂಬ ಜೋರಾಗಿ ಜಗಳ ಆಗತ್ತೆ. ಎಲ್ಲಿವರೆಗೆ ಅಂತ ಹೇಳಿದರೆ, ನವೀನ್ ಈ ರೀತಿ ಮಾಡ್ತಾನೆ ಅನ್ನುವಂಥದ್ದನ್ನು ಅರ್ಚನಾ ಅಂದ್ಕೊಂಡಿರಲಿಲ್ಲ. ಅದನ್ನು ಆಕೆಗೆ ಅರಗಿಸ್ಕೊಳ್ಳೋಕೆ ಕೂಡ ಸಾಧ್ಯ ಆಗಿರಲ್ಲ. ಹಾಗಾಗಿ ಇಬ್ಬರಿಗೂ ಜಗಳ ಆಗುತ್ತೆ. ಲಾಸ್ಟಿಗೆ ನವೀನ್ನ ಮನೆಯಿಂದ ಆಚೆ ಹಾಕ್ತಾಳೆ ಅರ್ಚನಾ ರೆಡ್ಡಿ. ಮತ್ತೊಂದು ಕಡೆಯಲ್ಲಿ ತನ್ನ 21 ವರ್ಷದ ಮಗಳೇನಿದ್ದಾಳೆ ಅವಳಿಗೂ ಕೂಡ ನೀನು ಮನೇಲಿ ಇರಬೇಡ ಅಂತೇಳ್ಬಿಟ್ಟು ಹೊರಗಡೆ ಕಳಿಸ್ತಾಳೆ.
ಈ ಮನೆಯಿಂದ ಹೊರಗಡೆ ಬಂದ ನಂತರ ಇವರಿಬ್ರು ಕೂಡ ಏನು ಮಾಡ್ತಾರೆ, ಒಂದು ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ. ಇದರ ಮಧ್ಯದಲ್ಲಿ ಈ ನವೀನ್ಗೆ 21 ವರ್ಷದ ಹುಡುಗಿ ಅರ್ಚನಾ ರೆಡ್ಡಿ ಮಗಳು ಒಂದು ಪ್ಲಾನ್ ಕೊಡ್ತಾಳೆ. ನಾವಿಬ್ರು ಒಟ್ಟಿಗಿರೋದಕ್ಕೆ ನಮ್ಮಮ್ಮ ಬಿಡಲ್ಲ, ನಮ್ಮಮ್ಮನ್ನ ನೀನೇ ಮರ್ಡರ್ ಮಾಡು, ಅಮ್ಮಂದ ಆಸ್ತಿ ಎಲ್ಲ ಬರುತ್ತೆ, ಆಮೇಲೆ ನಾವಿಬ್ರು ಕೂಡ ಚೆನ್ನಾಗಿರ್ಬೋದು ಅನ್ನುವಂಥದ್ದು. ಈ ನವೀನ್ಗೂ ಆಕೆ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಇರುತ್ತೆ. ಅವನು ತಾನೇನು ತಪ್ಪು ಮಾಡ್ದ, ಅದು ತಪ್ಪು ಅನ್ನುವಂಥದ್ದು ಗೊತ್ತಿದ್ರು ಕೂಡ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ಲಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಗೋ ಥರದಲ್ಲಿ ಮಾಡಿದ್ಲಲ್ಲ. ಹಾಗಾಗಿ ಈ ಅರ್ಚನಾ ರೆಡ್ಡಿಯ ಮಗಳು ಹೇಳ್ದಂಗೆ ಆಕೆಗೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾನೆ. ತನ್ನ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ಈ ವಿಚಾರ ಹೇಳ್ತಾನೆ. ಇದಕ್ಕೆ ಬೇರೆ ಯಾರನ್ನೂ ಹೈರ್ ಮಾಡಲ್ಲ, ತನ್ನ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ಈ ವಿಚಾರ ಡಿಸ್ಕಸ್ ಮಾಡ್ತಾನೆ. ಈ ರೀತಿ ನನಗೆ ಅವಮಾನ ಮಾಡಿದ್ದಾಳೆ, ಏನಾದರೂ ಮಾಡಿ ಈಕೆಗೊಂದು ಗತಿ ಕಾಣಿಸ್ಬೇಕು ಅಂತೇಳಿ. ಈ ಜೊತೆಗಿದ್ದ ಸ್ನೇಹಿತರು, ಆಯ್ತಪ್ಪ ನಾವು ನಿನ್ನ ಜೊತೆ ಕಷ್ಟಕ್ಕೆ ನಿಂತ್ಕೋತೀವಿ ಅಂತ ಹೇಳ್ಬಿಟ್ಟು ಈ ಅರ್ಚನಾ ರೆಡ್ಡಿಯನ್ನು ಮರ್ಡರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಇದರ ಮಧ್ಯದಲ್ಲಿ ಆಕೆ ಮನೆ ಚೇಂಜ್ ಮಾಡಿರ್ತಾಳೆ ಬೆಳ್ಳಂದೂರಿಗೆ. ಇವರು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾವ ಟೈಮಲ್ಲಿ ಮರ್ಡರ್ ಮಾಡ್ಬೋದು ಅಂತ ಹೇಳಿ. 1-2 ಸಲ ಅಟೆಂಪ್ಟ್ ಕೂಡ ಮಾಡ್ತಾರೆ. ಅಂದರೆ ಆಕೆ ಕಾರ್ನಲ್ಲಿ ಹೋಗ್ತಿರುವಂಥ ಟೈಮಲ್ಲಿ ಆಕೆ ಮೇಲೆ ಅಟ್ಯಾಕ್ ಮಾಡಬೇಕು ಅಂತೇಳಿ ಹೋಗ್ತಾರೆ. ಆದರೆ 2 ಸಲ ಸಿಗ್ನಲ್ ರೆಡ್ ಇದ್ದಿದ್ದು ಗ್ರೀನ್ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ಹಾಗಾಗಿ 2 ಸಲ ಕೂಡ ಪ್ಲ್ಯಾನ್ ಫೇಲ್ಯೂರ್ ಆಗಿರುತ್ತೆ. ಇನ್ನೊಂದು ಸಲ ತುಂಬ ಹತ್ತಿರ ಹೋಗ್ತಾರೆ. ಆದರೆ ಬಂದಿದ್ದಂಥವ್ರು ಯಾರು ಕೂಡ ಈ ಹಿಂದೆ ಯಾವುದೇ ರೀತಿಯ ಕ್ರೈಮ್ನಲ್ಲೂ ಕೂಡ ಭಾಗಿಯಾದಂಥವ್ರಲ್ಲ. ಹಾಗಾಗಿ ಅವ್ರಿಗೆಲ್ಲೋ ಒಂದು ಕಡೆ ಭಯ ಆಗತ್ತೆ, ಮಾಡೋದಾ ಬೇಡವಾ ಅಂತೇಳಿ ಅವತ್ತು ವಾಪಸ್ ಹೋಗ್ತಾರೆ. ಇದೆಲ್ಲ ಆದ ನಂತರ ಲಾಸ್ಟಿಗೆ ಇವನು ನವೀನ್ ಹೇಳಿರ್ತಾನೆ, ಇಲ್ಲ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಈ ಟೆನಿಕಾಸ್ಟ್ ಆಕೆನ ಮರ್ಡರ್ ಮಾಡಲೇಬೇಕು ಅನ್ನೋಂಥದ್ದು ಕೂಡ ಹೇಳ್ತಾರೆ. ಆ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ ಜೊತೆಗಿದ್ದಂಥ ಸ್ನೇಹಿತರು ಆಯ್ತು ಇವತ್ತು ಮಾಡೇ ಬಿಡೋಣ ಅಂತ ಹೇಳಿ 2021ರಲ್ಲಿ ಅದೇ ಅವತ್ತು ರಾತ್ರಿ 10:30 ಸುಮಾರಿಗೆ ಆಕೆ ತನ್ನ ಕಾರ್ನಲ್ಲಿ ಮಗನ ಜೊತೆ ಬರುವಂಥ ಟೈಮಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಅಟ್ಯಾಕ್ ಮಾಡಿ ಆಕೆಯನ್ನು ತುಂಬ ಭೀಕರವಾಗಿ ಹತ್ಯೆಯನ್ನು ಮಾಡ್ತಾರೆ. ಸೊ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಪೊಲೀಸರು ಗೊತ್ತಾಗುತ್ತೆ, ನವೀನು ಈ ರೀತಿ ಮಾಡಿರುವಂಥದ್ದು ಅಂತ. ಇಮಿಡಿಯೇಟ್ ಆಗಿ ಈ ಸ್ಪೆಷಲ್ ಟೀಮ್ ಫಾರ್ಮ್ ಆಗಿತ್ತಲ್ಲ, ಎಲ್ಲರನ್ನೂ ಕೂಡ ರೌಂಡ್ ಅಪ್ ಮಾಡ್ತಾರೆ. ನವೀನ್ ಸೇರಿದಂತೆ ಆತನ ಫ್ರೆಂಡ್ಸ್ 4 ಜನ ಯಾರಿದ್ದಾರೆ ಅವರೆಲ್ಲರೂ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಮತ್ತು ಅದಕ್ಕೆ ಪರೋಕ್ಷವಾಗಿ ಸಹಕಾರ ನೀಡಿದಂಥವರು ಬೇರೆಯವರು ಕೂಡ ಇರ್ತಾರೆ. ಸೊ ಒಟ್ಟು 9 ಜನ ಅಕ್ಯೂಸ್ಗಳಿದ್ದು ಅದರಲ್ಲಿ 8 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಅದಾದ ನಂತರ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಎನ್ಕ್ವೈರಿ ನಡೀತಾ ಇರುತ್ತೆ, ಮತ್ತೊಂದು ಕಡೆಯಲ್ಲಿ ಈ ಕೊಲೆಯಾದಂತಹ ಅರ್ಚನಾ ರೆಡ್ಡಿಯ ಪೋಸ್ಟ್ಮಾರ್ಟಮ್ ಎಲ್ಲ ಮುಗಿಸಿ ಡೆಡ್ ಬಾಡಿನ ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆಕೆಯ ಅಂತ್ಯಕ್ರಿಯೆಗಳೆಲ್ಲವೂ ಕೂಡ ನಡೆಯುತ್ತೆ. ಇಡೀ ಕೇಸ್ನಲ್ಲಿ ಅಲ್ಲಿವರೆಗೂ ಕೂಡ ಅರ್ಚನಾ ರೆಡ್ಡಿಯ ಮಗಳು ಇನ್ವಾಲ್ವ್ ಆಗಿದ್ದಾಳೆ ಅನ್ನೋಂಥನ್ನ ಪೊಲೀಸರು ಎಲ್ಲೂ ಕೂಡ ತೋರಿಸ್ಕೊಂಡಿರಲ್ಲ. ಆಕೆ ತನಗೇನೂ ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ, ಅಮ್ಮನ್ನ ಯಾರೋ ಬಂದು ಮರ್ಡರ್ ಮಾಡಿದ್ದಾರೆ ಅನ್ನೋ ಥರದಲ್ಲಿ ತನ್ನ ತಾಯಿಯ ಏನು ಫೈನಲ್ ರಿಚುವಲ್ಸ್ ಇದೆಯಲ್ಲ ಅಂತ್ಯಕ್ರಿಯೆ, ಅದೆಲ್ಲದರಲ್ಲೂ ಕೂಡ ನಾರ್ಮಲ್ ಆಗಿ ಭಾಗಿಯಾಗಿರ್ತಾಳೆ. ಅವಳ ಲೆಕ್ಕಾಚಾರ ಇದ್ದಿದ್ದೇನು ಅಂತ ಹೇಳಿದ್ರೆ, ಈ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರು ನವೀನ್ ಮತ್ತು ಅವನ ಟೀಮ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಹೇಗಿದ್ರು ಕೂಡ ಅಮ್ಮನ ದುಡ್ಡೆಲ್ಲವೂ ಕೂಡ ತನಗೇ ಬರುತ್ತೆ, ಈ ದುಡ್ಡೆಲ್ಲವನ್ನು ಕೂಡ ಇಟ್ಕೊಂಡು ನಾಳೆ ದಿನ ನವೀನ್ನ ಬಿಡಿಸ್ಕೊಂಡು ಬಂದ್ರಾಯ್ತು, ಅದಾದ ನಂತರ ನಾವು ಆರಾಮಾಗಿರ್ಬೋದು ಅಂತ ಹೇಳಿ. ಯಾವಾಗ ಪೊಲೀಸವರಿಗೆ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಾಕ್ಷ್ಯಗಳು ಸಿಕ್ಕಿತ್ತು, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿರಲಿಲ್ಲ. ಆ ಫೈನಲ್ ರಿಚುವಲ್ಸ್ ಎಲ್ಲ ಮುಗಿಲಿ, ಅದಾದ ನಂತರ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ರು. ನಂತರ ಸಸ್ಪಿಷಿಯಸ್ ಆಧಾರದಲ್ಲಿ ಅಥವಾ ಈ ಒಂದು ನಾರ್ಮಲ್ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಕ್ಯೂಸ್ಗಳನ್ನು ವಿಚಾರಣೆಗೆ ಕರೆಸ್ಕೋತಾರೋ ಅದೇ ರೀತಿಯಲ್ಲಿ ಅರ್ಚನಾ ರೆಡ್ಡಿಯ ಮಗಳನ್ನು ವಿಚಾರಣೆಗೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡಿದ್ರು. ಕರೆಸ್ಕೊಂಡಂಥ ಸಂದರ್ಭದಲ್ಲಿ ಕೇಳ್ತಾರೆ, ಏನಮ್ಮ ಈ ಒಂದು ಮರ್ಡರ್ ಕೇಸ್ನಲ್ಲಿ ನಿಂದು ಏನು ರೋಲು ಅಂತ. ಅವಾಗ ಅವಳು ನನಗೇನೂ ಗೊತ್ತೇ ಇಲ್ಲ ಸರ್ ಅಂತ ಹೇಳಿ ತುಂಬ ನಾಟಕ ಮಾಡ್ತಾಳೆ. ಆದರೆ ಪೊಲೀಸ್ ಅವ್ರ ಹತ್ರ ಕಾಲ್ ಡೀಟೇಲ್ಸಿಂದ ಹಿಡಿದು ಪ್ರತಿಯೊಂದು ಎವಿಡೆನ್ಸ್ಗಳು ಕೂಡ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದರೆ, ಈ ಮರ್ಡರ್ ಮಾಡಿ ಆದ ನಂತರ, ಅಂದರೆ ಆಕೆ ಮೇಲೆ ಲಾಂಗು ಮಚ್ಚುಗಳಿಂದ ಅಟ್ಯಾಕ್ ಮಾಡಿದ ನಂತರ ನವೀನ್ ಇಮಿಡಿಯೇಟ್ ಆಗಿ ಅರ್ಚನೆಗೆ ಫೋನ್ ಮಾಡಿರ್ತಾನೆ. ಫೋನ್ ಮಾಡಿ ನಿಮ್ಮ ಅಮ್ಮನ ಕತೆ ಮುಗಿಸಿದ್ದೀವಿ, ಇನ್ಮೇಲೆ ನಾವು ಸೇಫ್ ಅಂತ ಹೇಳಿ ಅವರು ಎಸ್ಕೇಪ್ ಆಗುವಂಥ ಒಂದು ಪ್ರಯತ್ನವನ್ನು ಆವಾಗಲೇ ಮಾಡಿದರು. ಸೊ ಈ ಕಾಲ್ ಲಿಸ್ಟ್, ಇನ್ಕ್ಲೂಡಿಂಗ್ ಕಾಲ್ ಲಿಸ್ಟ್, ಪ್ರತಿಯೊಂದು ಎವಿಡೆನ್ಸ್ಗಳನ್ನು ಇಟ್ಕೊಂಡು ಪೊಲೀಸವರು ಆಕೆಯನ್ನು ಎನ್ಕ್ವೈರಿ ಮಾಡಿದಂಥ ಟೈಮಲ್ಲಿ ಲಾಸ್ಟಿಗೆ ಆಕೆ ಒಪ್ಕೋತಾಳೆ. ಆದರೆ ಎನ್ಕ್ವೈರಿ ಮಾಡಿದಂಥ ಆಫೀಸರ್ಸ್ಗಳು ಹೇಳಿದಂಥ ಒಂದು ಮಾತು, ಆಕೆಗೆ ಒಂಚೂರು ಕೂಡ ರಿಗ್ರೆಟ್ ಅನ್ನುವಂಥದ್ದು ಇರಲಿಲ್ಲ ಅನ್ನುವಂಥದ್ದು. ಅಂದರೆ ಆಕೆಗೆ ನವೀನ್ ಜೊತೆಗೆ ತಾನು ಚೆನ್ನಾಗಿರಬೇಕು, ಅಮ್ಮನ ಆಸ್ತಿ ಎಲ್ಲ ಬರಬೇಕು ಅನ್ನೋದು ಬಿಟ್ಟರೆ, ಅಮ್ಮನ ಸಾಯಿಸಿದ್ದಾರೆ ಅನ್ನುವಂಥದ್ದಾಗಲಿ ಅಥವಾ ಇನ್ಮೇಲೆ ಅಮ್ಮ ಇರಲ್ಲ ಅನ್ನುವಂಥದ್ದಾಗಲಿ, ತನ್ನ ತಮ್ಮ ಒಬ್ಬನೇ ಆಗ್ತಾನೆ ಅನ್ನುವಂಥದ್ದಾಗಲಿ, ಇದು ಯಾವುದರ ಯೋಚನೆ ಕೂಡ ಆಕೆಗಿರಲಿಲ್ಲ. ಸೊ ಫೈನಲ್ ಆಗಿ ಪೊಲೀಸರು ಆಕೆಯನ್ನು ಕೂಡ ಸೇರಿಸಿ ಅರೆಸ್ಟ್ ಮಾಡ್ತಾರೆ. 9 ಜನ ಕೂಡ ಈ ಒಂದು ಅರ್ಚನಾ ರೆಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿ ಜೈಲು ಸೇರ್ತಾರೆ. ಫರ್ದರ್ ಈ ಕೇಸಿಗೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್ನು ಕೂಡ ಪೊಲೀಸರು ಕೋರ್ಟಿಗೆ ಸಲ್ಲಿಕೆ ಮಾಡ್ತಾರೆ. ಆದರೆ ಈ ಕೇಸ್ನಲ್ಲಿ ಮಗಳಿಗೆ ಬೇರೆ ಯಾವುದೇ ರೀತಿ ಇಮೋಷನ್ಸ್ ಕೂಡ ಇಲ್ಲ. ಅಂದರೆ ತನ್ನ ತಾಯಿ ಇಲ್ಲ ಅಂತಾದರೆ ನಾಳೆ ದಿನ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ.
ತಾನು ಮಾಡಿರುವಂತಹ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅಮ್ಮ ಇಲ್ಲಾಂದ್ರೂ ಪರವಾಗಿಲ್ಲ, ನಾವು ನಾಳೆ ಚೆನ್ನಾಗಿರ್ಬೇಕು ಅನ್ನುವಂಥ ಒಂದೇ ಒಂದು ಥಾಟ್, ಇದೇ ಒಂದು ಕಾರಣಕ್ಕೋಸ್ಕರ ಆಕೆಯೇ ನವೀನ್ಗೆ ಹೇಳಿ ಅಮ್ಮನ್ನ ಮರ್ಡರ್ ಮಾಡುವಂಥ ಒಂದು ಪ್ಲಾನ್ನ ಮಾಡಿಕೊಂಡು ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತಹ ಆರೋಪಿಗಳು JC ಯಲ್ಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ.